ಇವತ್ತಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣೇಶ ಸ್ತುತಿಯನ್ನು ಮಾಡಿಕೊಳ್ಳೋಣ. ಪ್ರಸ್ತುತದೊಳಗೆದ ಮುಂಬೆಳಗಮಲದಂತದ ಗಭಸ್ತಿ ನವಪೂರ್ವ ಸಂಧ್ಯಾರುಣಂ ಬಾಲವಿನ್ಯಸ್ತ ಸಿಂಧೂರಂ ಅಂಕುರಿಪ ಪೊಂಬಿಸಿಲೊಡನೆ ಮೂಡುವೆಳನೇಸರು ಎಸೆವ ಮಸ್ತಕದ ಮಣಿಮಕುಟಮಾಗಲು ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಲ್ಪುದ ಮಗೆ ನಿರ್ವಿಘ್ನತೆಯನು ಭಾರತ ದರ್ಶನ ಕ್ಲಬ್ಬಿನ ಈ ನವರಾತ್ರಿ ವಿಶೇಷ ಆವೃತ್ತಿಗೆ ನಮ್ಮ ನಲ್ಮೆಯ ಕೇಳುಗ ಬಂಧುಗಳಿಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಪ್ರೋತ್ಸಾಹಗಳಿಗೆ ನಮ್ಮ ತಂಡ ಆಭಾರಿಯಾಗಿದೆ. ಭಾರತ ದರ್ಶನ ಕ್ಲಬ್ಬಿನ ಉದ್ದೇಶವನ್ನು ನೆನಪಿಸಿಕೊಳ್ಳೋಣ. ಭಾರತದ ಧರ್ಮ, ಇತಿಹಾಸ, ದೇಗುಲ, ಸಂಸ್ಕೃತಿ, ಸಾಹಿತ್ಯ, ಶಾಸ್ತ್ರ ಸಂಪ್ರದಾಯ, ತತ್ವ ಸಿದ್ಧಾಂತ, ಕಲೆ, ವಿಜ್ಞಾನ, ನೀತಿ, ರಾಜಕೀಯ ಹಾಗೂ ಭಾರತದ ಭವಿಷ್ಯಕ್ಕೆ ಪೂರಕ ಮಾರಕವಾದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಭ್ಯವಾದ ಅಥವಾ ಸಿವಿಲೈಸ್ಡ್ ಆದ ಚಿಂತನ ಮಂಥನ ಮಾಡುವ ಒಂದು ಚಾವಡಿ ಈ ಮಾಧ್ಯಮದಲ್ಲಿ ಕೊಡಬೇಕು ಅಂತ. ಪ್ರತಿ ವಾರ ನಾವು ಆಯ್ಕೆ ಮಾಡಿಕೊಳ್ಳೋ ವಿಷಯಗಳು ಇವುಗಳ ಮೇಲೆಯೇ ಕೇಂದ್ರಿತವಾಗಿರಿಸೋದು ನಮ್ಮ ಪ್ರಯತ್ನ. ನಿಮಗೆ ನಮ್ಮ ಉಪನ್ಯಾಸಗಳು ಇಷ್ಟವಾಗಿವೆ ಅಂತ ಅಂದ್ಕೊಂಡಿದ್ದೇವೆ. ಏನಾದರೂ ಲೋಪಗಳಿದ್ರೆ ಅಥವಾ ಸಲಹೆಗಳಿದ್ರೆ ನಮ್ಮ ಕ್ಲಬ್ಬಿನ ಪ್ರೊಫೈಲ್ನಲ್ಲಿರೋ ಇಮೇಲ್ ವಿಳಾಸಕ್ಕೆ ಕಳಿಸಬಹುದು. ನಿಮ್ಮ ಪ್ರೋತ್ಸಾಹ ನಮ್ಮ ತಂಡಕ್ಕೆ ಇನ್ನೂ ಹೆಚ್ಚಿನ ಬಲವನ್ನು ಕೊಡುತ್ತೆ. ನಮ್ಮ ಕಾರ್ಯಕ್ರಮಗಳಿಗೆ ನೀವು ಸೇರೋದಲ್ಲದೆ ನಿಮ್ಮ ಮಿತ್ರ ಹಿತೈಷಿ ವರ್ಗದವನ್ನು ನಮ್ಮ ಕ್ಲಬ್ಗೆ ಸೇರಿಸಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತಿನ ವಿಷಯಕ್ಕೆ ಬರೋಣ. ಈಗ ರಾಷ್ಟ್ರದ ಉದ್ದಗಲಕ್ಕೂ ನವರಾತ್ರ ಅಥವಾ ದಸರಾದ ಸಂಭ್ರಮಾಚರಣೆ ಸಮಯ. ಹಬ್ಬಕ್ಕೆ ಸಡಗರದ ತಯಾರಿಗಳು ಶುರುವಾಗ್ತಾ ಇವೆ. ಶಾಲೆಗಳಲ್ಲಿ ಪರೀಕ್ಷೆ ಮುಗಿದು ಒಂದೆರಡು ವಾರಗಳ ರಜೆ ಸಿಗುತ್ತೆ ಅನ್ನುವ ಸಂಭ್ರಮ ಮಕ್ಕಳಿಗಾದ್ರೆ, ನಮ್ಮ ನಾಡಿನ ಹಬ್ಬವಾದ ಮೈಸೂರಿನ ವಿಶ್ವವಿಖ್ಯಾತ ದಸರಾದ ಜಂಬೂ ಸವಾರಿಯನ್ನು ಪುನಃ ನೋಡುವ ಒಂದು ತವಕ ಇನ್ನೊಂದು ಕಡೆ ನಮಗೆಲ್ರಿಗೂ. ದಸರಾದ ಅನ್ವರ್ಥನಾಮವೇನೋ ಅನ್ನುವ ಹಾಗೆ ಬೊಂಬೆಗಳನ್ನು ಜೋಡಿಸುವ ಪದ್ಧತಿ ಕೂಡ. ಇವೆರಡಕ್ಕೂ ಒಂದು ರೀತಿ ಹಾಲು ಜೇನಿನ ಸಂಬಂಧ. ಬೊಂಬೆಗಳಿಗೂ ನವರಾತ್ರದ ಹಬ್ಬಕ್ಕೂ ಏನ್ ನಂಟು? ಎಷ್ಟು ಹಳೆಯದು ಈ ಪರಂಪರೆ? ನಾವು ಬೊಂಬೆಗಳನ್ನಿಟ್ಟು ಯಾಕೆ ನವರಾತ್ರದಲ್ಲಿ ನಿತ್ಯ ಪೂಜೆ ಮಾಡ್ತೀವಿ? ಇವೇ ಮುಂತಾದ ಪ್ರಶ್ನೆಗಳು ನಮ್ಮ ಕುತೂಹಲವನ್ನು ಕೆರಳಿಸುತ್ತಾದ್ರೂ ಸರಿಯಾದ ಮಾಹಿತಿ ಇಲ್ಲದೆ ಅದು ನಮ್ಮ ಸಂಪ್ರದಾಯ, ಅದಕ್ಕೆ ಮಾಡ್ತಾ ಬರ್ತೀವಿ, ನನಗೂ ಮೊದಲು ನಮ್ಮ ಅಮ್ಮ ಮಾಡ್ತಾ ಇದ್ರು, ಅಥವಾ ನಮ್ಮ ತಂದೆ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ರು, ಅವರಿಗೂ ಮೊದಲು ಅವರ ಅಪ್ಪ ಅಮ್ಮ ಮಾಡ್ತಾ ಇದ್ರು, ಅದನ್ನೇ ನಾವು ಮಾಡಿಕೊಂಡು ಬರ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ ಅಲ್ವಾ? ಇವತ್ತು ನಮ್ಮ ಅತಿಥಿಗಳಾದ ಶ್ರೀಮತಿ ಅನುಪಮ ಹೊಸ್ಕರೆ ಅವರ ಉಪನ್ಯಾಸದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಬಹುಶಃ ಉತ್ತರಗಳು ಸಿಗಬಹುದು ಅಂತ ಅಂದ್ಕೊಂಡಿದ್ದೇವೆ. ಅವರೊಂದು ಕಿರು ಪರಿಚಯ ಮಾಡಿಕೊಡೋಣ. ಇವರು ಮೂಲತಃ ಬೆಂಗಳೂರಿನವರು. ಧಾತು ಸಂಸ್ಥೆಯ ಸಂಸ್ಥಾಪಕಿ, ನಿರ್ವಾಹಕಿ, ಅದರ ಜೀವನಾಡಿ ಅಂತಲೇ ಹೇಳಬಹುದು. ಧಾತು ಸಂಸ್ಥೆ 2004ರಿಂದ ಬೊಂಬೆಗಳ ಒಂದು ಕಲೆಗೆ ರಂಗಮಂಚ, ಸಾಂಸ್ಕೃತಿಕ ಶಿಕ್ಷಣದ ವೇದಿಕೆಯಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ನಮ್ಮ ಪುರಾಣ ಇತಿಹಾಸಗಳ ಕಥೆಗಳು, ನಮ್ಮ ದೇಶದ ಶ್ರೇಷ್ಠ ಕವಿಗಳ ಕಾವ್ಯಗಳು,
ಪಂಚತಂತ್ರದ ಕಥೆಗಳು, ಹಾಗೆ ಇನ್ನು ಹಲವಾರು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಥೆಗಳನ್ನು ಬೊಂಬೆ ಆಟದ ಮೂಲಕ ಜೀವ ಕೊಟ್ಟು ಅದನ್ನ ವೇದಿಕೆಯ ಮೇಲೆ ತರುವಂತಹ ಕೆಲಸ ಮಾಡ್ತಾ ಇದೆ. ಶ್ರೀಮತಿ ಅನುಪಮಾ ಅವರ ಮನೆಯ ಇವರ ಕಚೇರಿ, ಪ್ರಯೋಗಾಲಯ ಹಾಗೂ ಸಂಗ್ರಹಾಲಯ ಕೂಡ ಸುಮಾರು 3-4 ತಲೆಮಾರುಗಳಿಂದ ಬಂದ ಬೊಂಬೆಗಳನ್ನು ಇವರು ನವರಾತ್ರದ ಪ್ರದರ್ಶಿನಿಯಲ್ಲಿ ಅವರ ಧಾತು ಕೇಂದ್ರದಲ್ಲಿ ನವರಾತ್ರಿ ಸಮಯದಲ್ಲಿ ಒಂದು ಪ್ರದರ್ಶಿನಿ ಮಾಡ್ತಾರೆ. ನೀವು ಅಲ್ಲಿಗೆ ಹೋದ್ರೆ ಒಂದು 4,000-5,000 ಬೊಂಬೆಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿರೋದನ್ನ ನೋಡಬಹುದು. ಖಂಡಿತ ಭೇಟಿ ಕೊಡಿ ಈ ನವರಾತ್ರದಲ್ಲಿ. ನಿಮ್ಮ ಕಣ್ಮನಗಳನ್ನು ತುಂಬಿಸ್ಕೊಂಡು ವಾಪಸ್ ಬನ್ನಿ, ಸಂಸಾರ ಸಮೇತ ಹೋಗಿ. ಇವರು ಮಾತ್ರ ಅಲ್ಲ, ಇವರಿಗೆ ಇದು ಹೇಗೆ ಬಳುವಳಿಯಾಗಿ ಬಂತು ಅಂತ ಯೋಚನೆ ಮಾಡಿದ್ರೆ, ಇವರಿಗೂ ಮೈಸೂರಿನ ಒಡೆಯರಿಗೂ ಇವರ ಕುಟುಂಬಕ್ಕೂ ಬಹಳ ಹತ್ತಿರದ ನಂಟು. ಇವರ ಮುತ್ತಾತ ಒಡೆಯರ ಆಸ್ಥಾನದಲ್ಲಿ ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿದ್ದವರಂತೆ. ಸೊ ಹಾಗಾಗಿ ಸಾಂಸ್ಕೃತಿಕ ಕುಟುಂಬದ ಹಿನ್ನೆಲೆ ಇರುವ ಇವರಿಗೆ ಬೊಂಬೆಗಳ ಕಲೆ ರಕ್ತಗತವಾಗಿ ಬಂದಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇವರು ಕಾಲೇಜಿನಲ್ಲಿ ಏನ್ ಕಲ್ತರು, ಇವರು ವಿದ್ಯಾಭ್ಯಾಸ ಏನು ಮಾಡಿದ್ರು ಅಂತ ನೋಡಿದ್ರೆ, ಇವರು ಮಾಡಿದ ಇಂಜಿನಿಯರಿಂಗ್ ನಲ್ಲಿ ಡಬಲ್ ಮಾಸ್ಟರ್ಸ್ ಡಿಗ್ರಿ, ಒಂದನ್ನು ಅಮೆರಿಕದಿಂದ ತಗೊಂಡಿದ್ದಾರೆ. ಆದ್ರೆ ಈಗ ಮಾಡ್ತಾ ಇರೋದು ಸಂಸ್ಕೃತಿಯ ಕೆಲಸ, ಪರಂಪರೆಯ ಕೆಲಸ. ಇವರು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆನ್ ಕಲ್ಚರ್ ಅದರ ಸದಸ್ಯೆ. ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾದ 9 ಸಲಹಾಗಾರರಲ್ಲಿ ಇವರು ಒಬ್ರು. ಅಡ್ವೈಸರಿ ಬೋರ್ಡ್ ಆಫ್ ಸಂಗೀತ್ ನಾಟಕ ಅಕಾಡೆಮಿಯ ಪಪೆಟ್ರಿ ಸೆಲ್ನಲ್ಲಿ ಸದಸ್ಯರು. ಬೋರ್ಡ್ ಆಫ್ ಕಲಾಕ್ಷೇತ್ರ ಫೌಂಡೇಶನ್ ಚೆನ್ನೈ ಹಾಗೂ ಕರ್ನಾಟಕ ಬಯಲಾಟ ಅಕಾಡೆಮಿಯ ಸದಸ್ಯ ಕೂಡ. ಇವರ ಕಥೆಯನ್ನು ಅವರ ಬಾಯಲ್ಲೇ ಕೇಳಿದ್ರೆ ಸ್ವಲ್ಪ ಸ್ವಾರಸ್ಯಕರವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಲ್ಲಿಗೆ ನಿಲ್ಲಿಸ್ತೀನಿ ಅದರ ಬಗ್ಗೆ. ನಮ್ಮ ಕೋರಿಕೆಗೆ ಸ್ಪಂದಿಸಿ ಶ್ರೀಮತಿ ಅನುಪಮರವರು ನಮ್ಮ ಕ್ಲಬ್ನ ಇಂದಿನ ಅತಿಥಿಯಾಗಿ ಬಂದಿದ್ದಾರೆ. ಮುಂದಿನ 45-50 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸ ನಡೆಸಿಕೊಡ್ತಾರೆ. ಕಡೆಯಲ್ಲಿ ಸಮಯದ ಅವಕಾಶ ನೋಡಿಕೊಂಡು ಅವರ ಉಪನ್ಯಾಸದಲ್ಲಿ ಕವರ್ ಆಗದೇ ಇದ್ದ ಇವತ್ತಿನ ವಿಷಯಗಳ ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಒಂದು 15-20 ನಿಮಿಷಗಳ ಕಾಲ ಕೆಲ ಶ್ರೋತೃಗಳಿಗೆ ಕೇಳೋಕೆ ಅವಕಾಶ ಇರುತ್ತೆ. ಶ್ರೀಮತಿ ಅನುಪಮಾ ಹೊಸಕೆರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ತಮ್ಮ ಉಪನ್ಯಾಸವನ್ನು ಇನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಇನ್ನು ಮುಂದಿನ ಧ್ವನಿ ಶ್ರೀಮತಿ ಅನುಪಮಾ ಅವರದ್ದು. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಸೊ ಭಾರತ ದರ್ಶನ ಅಂತ ಕ್ಲಬ್ ಹೌಸ್ ಮಾಡಿರೋದು ತುಂಬಾ ಸಂತೋಷ. ಯಾಕಂದ್ರೆ ನೀವು ಹೇಳಿದ ಹಾಗೆ ಯಾರಿಗೂ ಇವಾಗ ಸಮಯವೇ ಇಲ್ಲ. ಒಂಥರ ಓಡ್ಕೊಂಡು ಜೀವನ ನಡೆಸ್ತಾ ಇದೀವಿ. ಇದ್ರ ಮಧ್ಯ ಏನೋ ಒಂದು ಹಬ್ಬಗಳು ಹರಿದಿನಗಳು ಅಂದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಆಗ್ಬಿಟ್ಟಿದೆ. ಇದು ಊರಲ್ಲಂತೂ ಈಗ ತುಂಬಾ ಕಷ್ಟ. ಆದ್ರೆ ಒಂದಿಷ್ಟು ಹಬ್ಬಗಳನ್ನ ನಾವು ಮಾಡೋದು ಒಳಿತು. ಯಾಕಂದ್ರೆ ಭಾರತ ಉಳ್ಕೊಂಡಿರೋದೇ ಇದರಿಂದ, ಭಾರತೀಯತೆ ಇರೋದೇ ಇದರಿಂದ. ಹಾಗಾಗಿ ಇದರಲ್ಲಿ ಮಕ್ಕಳಿಗೆ, ಮನೆಯಲ್ಲಿರೋ ಎಲ್ರಿಗೂ ಸಂತೋಷ ಕೊಡೋ ಹಬ್ಬ ಅಂದ್ರೆ ನವರಾತ್ರ. ಈ ನವರಾತ್ರ ಹಬ್ಬ ಇವಾಗ ನೋಡಿ, ನಾವು ಎಷ್ಟೋ ಈಗ ಈ ಹಬ್ಬದ ಪ್ರಾರಂಭ ಇದು ಎಷ್ಟು ಹಳೇದು, ಎಲ್ಲಿ ಶುರು ಆಯ್ತು, ಯಾಕೆ ನಾವು ಬೊಂಬೆಗಳನ್ನ ಇಡ್ತೀವಿ? ಹೇಗೆ ಅಂದ್ರೆ ನಮ್ಮ ಈ ಫಸ್ಟ್ ಸಿಗೋದು ಇದು ಋಗ್ವೇದದ ಕಾಲದಿಂದ ಇದರ ಆಚರಣೆ ಆಗಿದೆ. ಇಂದ್ರ ಧ್ವಜೋತ್ಸವ ಅಂತ. ಚಾತುರ್ಮಾಸ್ಯ ಅಂದ್ರೆ ನಾವು ವೆದರ್ ರಿಲೇಟೆಡ್. ಮಳೆಗಾಲ, ಮಳೆ ಸುರಿಯುವಾಗ ಯಾರಿಗೂ ಯಾವ ಕೆಲಸ ಮಾಡಕ್ಕೂ ಬೇಜಾರು. ಆದ್ರೆ ಇವಾಗ ವೆದರೇ ಶಿಫ್ಟ್ ಆಗಿದೆ, ಅದು ಬೇರೆ ವಿಷಯ, ಆಮೇಲೆ ನೋಡೋಣ. ಈಗ ಮಳೆಗಾಲದ ನಂತರ ಎಲ್ಲರೂ ಸದ್ಯ ಆಚೆಗೆ ಬಂದು ಇಂದ್ರ ಅಂದ್ರೆ ಇದು ಪ್ರೀ ವೇದಿಕ್ ಗಾಡ್ಸ್, ಇದು ಡಿಟೀಸ್ ಅಲ್ಲ. ಆ ಟೈಮಲ್ಲಿ ಇಂದ್ರ ಧ್ವಜವನ್ನು ಇಟ್ಟು ಅದ್ರ ಸುತ್ತ ಕುಣಿದು ನಲಿದು ಹಾಡಿ ಆನಂದ ಪಡೋರು. ಅಂದ್ರೆ ಒಂದು ಉತ್ಸವ. ಆಹಾ, ಎಷ್ಟು ಜೀವನದ ಉತ್ಸವ ಇದು. ಅಂದ್ರೆ ಲೈಫ್ ಸ್ಟೈಲು ಅಂತ ಹೇಳ್ತೀವಲ್ಲ, ಇವಾಗ ನಾವು ನಮ್ ಲೈಫೇ ನಾವು ಹುಟ್ಟಿರೋದನ್ನೇ ಒಂದು ಸೆಲೆಬ್ರೇಷನ್. ನಮ್ ದೇಶದಲ್ಲಿ ಯಾವಾಗ್ಲೂ ಹಂಗೆ ನಾವು ಸಂಭ್ರಮದಿಂದ ಸಡಗರದಿಂದ ಜೀವನ ನಡ್ಸ್ಕೊಂಡ್ ಬರ್ತೀವಿ. ಬಣ್ಣ ನೋಡಿ ನಮ್ ದೇಶದಲ್ಲಿ ಅದು ಒಂದು ಇಂಡಿಕೇಶನ್ ನಾವು ಯಾವ ತರ ಬದುಕಿದೀವಿ ಅನ್ನೋದು. ಅದರಲ್ಲಿ ಈ ಬೊಂಬೆ ಹಬ್ಬದ ವೆರಿ ರೂಟ್ಸ್ ಅಲ್ಲಿ ಸಿಗುತ್ತೆ ನಮಗೆ, ಇಂದ್ರ ಧ್ವಜೋತ್ಸವ. ಹಾಗೆ ಈ ಹಬ್ಬ ಹಂಗೆ ಕಂಟಿನ್ಯೂ ಹಾಕೊಂಡ್ ಬಂದ ಮೇಲೆ ನಾವು ಇದನ್ನ ಪಾಂಚಾಲ ಅನುಯಾನಂ ಅಂತ ವಾತ್ಸ್ಯಾಯನ ಬರವಣಿಗೆಯಲ್ಲಿ ಕಾಣ್ತೀವಿ. ಅಂದ್ರೆ ಬೊಂಬೆಯ ಮದುವೆ ಮೆರವಣಿಗೆ. ಇದು ಊರಲ್ಲೆಲ್ಲ ಬೊಂಬೆ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ರು ಅಂತ ಗೊತ್ತಾಗತ್ತೆ.
ಅದರ ಇದು ಎರಡನ್ನೂ ಸೇರಿ ನಮ್ಗೆ ಉಳ್ಕೊಂಡಿರೋದು ಇವಾಗ ಏನಪ್ಪಾ ಅಂದ್ರೆ ನಾವು ರೂಟ್ಸ್ ಕನೆಕ್ಟೆಡ್ ಆಗಿದೀವಿ. ಇಂಡಿಯಾ ಯಾವಾಗ್ಲೂ ನಮ್ದು ಲಿವಿಂಗ್ ಟ್ರೆಡಿಷನ್ ಅಂತ ಹೇಳ್ತೀವಲ್ಲ, ಕಂಟಿನ್ಯೂಸ್ ಆಗಿ ನಾವು ಚೇಂಜ್ ಆಗ್ತಾನೆ ಇರ್ತೀವಿ. ಯಾವಾಗ ನಾವು ಚೇಂಜ್ ಹಾಕೊಂಡು ಕಾಲಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ತೀವೋ ಅವಾಗ ನಾವು ಉಳ್ಕೋತೀವಿ. ಅದಕ್ಕೆ ನಮ್ಮ ದೇಶದ ದೊಡ್ಡ ವಿಶೇಷ ಇದೆ. ಅಂದ್ರೆ ನಾವು ನದಿ ತರ ಹರ್ಕೊಂಡು ಹೋಗ್ತೀವಿ, ಸ್ಟಾಗ್ನೆಂಟ್ ಆಗೋದಿಲ್ಲ. ಸೊ ಅದು ಹೋಗಿ ಅಲ್ಲಿ ಸಮುದ್ರ ಸೇರ್ತೀವಿ. ಪ್ರತಿಯೊಬ್ರು ನಮ್ಮ ಜೀವನದಲ್ಲಿ ಎಲ್ಲೋ ಒಂದ್ ಸಮುದ್ರ ಸೇರ್ತೀವಿ. ಹಾಗೆ ಜೀವನದಲ್ಲಿ ಒಂದು ಸ್ಮಾಲ್ ಚೇಂಜಸ್ ಹಾಕೊಂಡೇ ಬಂದಿದೆ. ಆದರೆ ಇದರ ಮೂಲದಲ್ಲಿ ಏನ್ ಉಳ್ಕೊಂಡಿದೆ ಅಂದ್ರೆ, ಇವಾಗ ಪಾಂಚಾಲ ಅನುಯಾನಂ ಅಂದ್ರೆ ಮೊದಲನೇ ಶತಮಾನದ್ದು ರಾಜ ರಾಣಿ ಬೊಂಬೆ ನೀವು ನೋಡ್ತೀರಾ, ತಿರುಪತಿಯಲ್ಲೂ ಮಾರ್ತಾರೆ ಕರಿಮರದ ಬೊಂಬೆ. ಮದ್ವೆ ಆದ್ರೆ ಕರ್ನಾಟಕದಲ್ಲಂತೂ ಕೊಡ್ತಾರೆ. ಹೆಣ್ಮಕ್ಳಿಗೆ ಮದ್ವೆ ಆದಾಗ ಅವ್ರ ಮನೆಗೆ ಒಂದು ಪ್ರಕೃತಿ ಪುರುಷರ ಸಂಕೇತ. ಅಂದ್ರೆ ಕರ್ನಾಟಕದಲ್ಲಿ ಇನ್ನೊಂದು ಇದೆ, ರಾಜ ರಾಣಿಯರ ಸಂಕೇತ ಇದು. ಪ್ರತಿ ಒಂದು ಮನೆಯಲ್ಲೂ ನವರಾತ್ರ ಹಬ್ಬದ ಸಮಯದಲ್ಲಿ ಇನ್ನೇನು ಇಡಕ್ಕಾಗದೆ ಇದ್ರೆ ಅಪ್ಪ ನಾ ಪಟ್ಟದ ಬೊಂಬೆ ಮಾತ್ರ ಇಟ್ಟು ಕಳಶ ಇಟ್ಟು ಪೂಜೆ ಮಾಡಿದೆ ಅಂತ. ಒಂದಿಷ್ಟು ಜನ ಕಳಶ ಇಡ್ತಾರೆ, ಒಂದಿಷ್ಟು ಜನ ಕಳಶ ಇಡಲ್ಲ. ಹಾಗಾಗಿ ಇದು ಉಳ್ಕೊಂಡು ಬಂದಿದೆ. ಅದೇ ತರ ಬೊಂಬೆ ಇದೆ. ಯಾಕೆ ಈ ಬೊಂಬೆನ ಸುಂದರವಾಗಿ ನಮ್ಗೆ ಸುಂದರ ಆಕಾರದಲ್ಲಿ ನಾವು ಕೆತ್ತನೆ ಮಾಡಕ್ ಆಗೋದಿಲ್ವಾ ಅಂದ್ರೆ, ಅದು ಇಟ್ ಡಸಂಟ್ ಮ್ಯಾಟರ್. ಯಾಕಂದ್ರೆ ಇದರ ಸಂಕೇತವನ್ನ ನಾವು ತಿಳ್ಕೊಬೇಕು. ಅಲಂಕಾರ ಮಾಡ್ತೀವಿ ಯಾಕಂದ್ರೆ ನಾ ಹೇಳದಲ್ಲ, ನಮ್ದು ಉತ್ಸವ ದೇಶ, ನಾವು ಎಲ್ಲದನ್ನು ಚೆನ್ನಾಗಿ ಮಾಡ್ತೀವಿ. ಅಂಡ್ ಕರಕುಶಲತೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಹೆಂಗಸಾಗ್ಲಿ ಗಂಡಸಾಗ್ಲಿ. ಆ ಮನೆಯಲ್ಲಿ ಅದನ್ನ ಬೆಳೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸಂತೋಷ ಸಿಗಲ್ಲ ಇಲ್ದೇ ಇದ್ರೆ. ಸೊ ಈ ತರ ಮನೆ ಸಂತೋಷವಾಗ್ಲಿ, ಸಂಭ್ರಮದಿಂದ ಇರ್ಲಿ, ಆಮೇಲೆ ಶುಭವಾಗಿ ಬದುಕ್ಲಿ, ಎಲ್ಲಾರು ಜೀವನದ ಒಂದು ಉದ್ದೇಶ ತಿಳ್ಕೊಳ್ಳಿ. ಅಂದ್ರೆ ನಾವು ಏನು ತುಂಬಾ ಟೆಕ್ನಿಕಲ್ ಆಗಿ ಪುರುಷಾರ್ಥ ಅಂತೀವಲ್ಲ, ಅದನ್ನ ಸುಲಭವಾಗಿ ಈ ಬೊಂಬೆ ಹಬ್ಬದ ಮೂಲಕ ನಮಗೆ ದೊಡ್ಡವರು ತಿಳಿಸ್ಕೊಟ್ಟಿದ್ದಾರೆ. ಸರಿ, ಪಾಂಚಾಲನೋಯಾನ ಆಯ್ತು, ಆಮೇಲೆ ಇಂದ್ರಧ್ವಜೋತ್ಸವ ಆಯ್ತು, ಇದೆಲ್ಲ ಆಯ್ತು. ಇವಾಗ ನವರಾತ್ರ ಒಂದೊಂದ್ ದಿವಸ ಒಂದೊಂದ್ ಮಾಡ್ತೀವಿ, ದೇಶದಲ್ಲಿ ಒಂದೊಂದ್ ಕಡೆ ಒಂದೊಂದ್ ಹೇಳ್ತಾರೆ. ಇದೆಲ್ಲ ಏನು ಬೆಸ್ಟ್ ಅಂದ್ರೆ, ಇವಾಗ ವಾಸಿ ಒಂದು 15 ವರ್ಷದ ಹಿಂದೆ ನಮಗ್ ಜನ ಹೇಳೋರು, ಅಯ್ಯೋ ನಮಗ್ ಪದ್ಧತಿನೇ ಇಲ್ವಲ್ಲ, ಇದು ಏನ್ ಮಾಡೋದು ಅಂತ. ನೋಡಿ ನಮ್ ದೇಶದಲ್ಲಿ ಅಂದ್ರೆ ಮಾಡ್ಬಾರ್ದು ಅಂತಲ್ಲ, ವ್ಯಾಲೆಂಟೈನ್ ಹಬ್ಬ ಪದ್ಧತಿ ಇತ್ತೆ, ಫಾದರ್ಸ್ ಡೇ ಪದ್ಧತಿ ಇತ್ತೆ, ಮದರ್ಸ್ ಡೇ ಪದ್ಧತಿ ಇತ್ತೆ. ಇವಾಗ ನೋಡಿ ನೀವು ಎಲ್ಲಾರು ವಾಟ್ಸ್ಆಪ್ ಎಲ್ಲ ಯೂಸ್ ಮಾಡ್ತೀರಾ, ಎಲ್ಲಾ ಕಡೆ ಎಲ್ಲಾನು ಮಾಡ್ತಾ ಇದೀವಲ್ಲ ನಾವು. ನಮ್ಮ ವೇಷಭೂಷಣಗಳು ನೋಡಿ, ಅದೆಲ್ಲ ಪದ್ಧತಿ ಇತ್ತೆ ಇರ್ಲಿಲ್ಲ ಅಲ್ವಾ? ಯಾವ ಅಡ್ಡಿಯೂ ಇಲ್ಲ. ಸೊ ಯಾರಾದ್ರೂ ಇಷ್ಟರಲ್ಲಿ ಮನಸ್ಸಿಗೆ ಬಂದಿದ್ರೆ, ಅಯ್ಯೋ ಚೆನ್ನಾಗಿದೆ, ನಮಗೇನು ಈ ಪದ್ಧತಿ ಇಲ್ವಲ್ಲ ಅಂದ್ರೆ ಪರವಾಗಿಲ್ಲ, ಬೇಕಾದ್ರೆ ಶುರು ಮಾಡ್ಕೊಳ್ಬಹುದು. ಇನ್ನೇನೇನೋ ಎಲ್ಲ ಮಾಡ್ತಾ ಇದೀವಿ ನಾವು ನಮ್ಮ ಜೀವನದಲ್ಲಿ. ಸರಿ, ಇವಾಗ ಬೊಂಬೆಯ ಹಬ್ಬ ಅಂದ್ರೆ, ಇವಾಗ ಏನು ಅಂದ್ರೆ ಕಾರ್ಗೆಲ್ಲ ಅಲಂಕಾರ ಮಾಡ್ತೀವಿ, ಸ್ಕೂಟರ್ಗೆ ಅಲಂಕಾರ ಮಾಡ್ತೀವಿ, ಸೈಕಲ್ಗೆ ಅಲಂಕಾರ ಮಾಡ್ತೀವಿ. ಮಾರ್ಕೆಟ್ ಅಲ್ಲಿ ಒಂದೇ ರಶ್ಶು ಅದಕ್ಕೆಲ್ಲ. ಅದಿಲ್ದೇ ಇದ್ರೆ ಇಲ್ಲಿ ಎಲ್ಲ ಎಲ್ಲೋ ಒಂದ್ ಕಡೆ ದುರ್ಗೆ ಪೂಜೆ ನಡೀತಾ ಇದೆ. ಬೆಂಗಾಲಿ ಅಸೋಸಿಯೇಷನ್ ಅಲ್ಲಿ ಇದ್ರೆ ಅಯ್ಯೋ ಅವ್ರದ್ದು ದೊಡ್ಡದಾಗಿ ದುರ್ಗೆಗಳು ಎಲ್ಲಾ ಕಡೆ. ಆಮೇಲೆ ಇನ್ನೊಂದ್ ಕಡೆ ನೋಡಿದ್ರೆ ಈ ಗುಜರಾತ್ ಅವರೆಲ್ಲ ಗಾರ್ಬಾ ಡ್ಯಾನ್ಸು ಅದಕ್ಕೆಲ್ಲ ಕಮರ್ಷಿಯಲೈಸ್ಡ್ ಇವಾಗ. ಅಲ್ಲೋ ಕಲ್ಲೋಲ ಅಲ್ಲಿಗೆಲ್ಲ ಹೋದ್ರೆ ಅವರು ಚೆನ್ನಾಗಿರತ್ತೆ, ಕೋಲಾಟ ದಾಂಡಿಯ ಆಡ್ತಾರೆ, ನೃತ್ಯ ಕುಣಿತಾರೆ, ಕುಪ್ಪಳಿಸ್ತಾರೆ, ಆನಂದ ಪಡ್ತಾರೆ. ಇದು ನೋಡಿ, ಆ ಇಂದ್ರ ಧ್ವಜೋತ್ಸವ ಚೇಂಜ್ ಆಗಿ ಇವಾಗ ಇಂದ್ರನಿಗೆ ಇವಾಗ ಪೂಜೆ ಕಡಿಮೆ ಆಗಿದೆ. ದೇವತಾ ಪೂಜೆ ಬಂದಿರೋದ್ರಿಂದ ಅಂಬೆ ಅವರು ದೇವಿ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಇನ್ನೊಂದು ಡಿವಿಷನ್ ಏನಪ್ಪಾ ಇದೆ ನವರಾತ್ರದಲ್ಲಿ ಅಂದ್ರೆ, ಈಕ್ವಲ್ ಡಿವಿಷನ್. ಯಾರ್ಯಾರಿಗೆ ನಮ್ ಜೀವನದಲ್ಲಿ ಏನ್ ಬೇಕು, ವಿದ್ಯೆ ಬೇಕು, ವಿದ್ಯೆ ಬುದ್ಧಿ ಬೇಕು. ಬರೀ ವಿದ್ಯೆ ಇದ್ದು ನಮಗೆ ಏನು ಇದು ಲಕ್ಷ್ಮಿಯ ಒಂದು ಕಟಾಕ್ಷ ಆಗದಿದ್ರೆ ಜೀವನ ತುಂಬಾ ಕಷ್ಟ ಆಗತ್ತೆ. ನಮ್ಗೆ ಏನೇನೋ ಬೇಕಾಗತ್ತೆ. ನಮ್ಮ ಚಮಕದಲ್ಲೂ ಇದೆ. ನಮ್ ದೇಶದಲ್ಲಿ ನಾವ್ ಅನ್ಕೋತೀವಿ ವೇದ ಪುರಾಣಗಳೆಲ್ಲ ತುಂಬಾ ಮಣಿಮಡಿಯಾಗಿದೆ, ಅಯ್ಯೋ ಅದೇನೋ ಹೇಳ್ತಾರಪ್ಪ ಆಧ್ಯಾತ್ಮ ಅಂತ. ಖಂಡಿತ ಇಲ್ಲ. ಎಲ್ಲ ನಾವು ಬದುಕಕ್ಕೆ ಏನೇನ್ ಬೇಕೋ ಎಲ್ಲಾ ಸಾಮಾನು ಕೊಡಪ್ಪ, ಬೇಕಪ್ಪ. ನಾನು ರೆಕಗ್ನೈಸಿಂಗ್ ಡಿಫೈನಿಂಗ್ ಲೈಫ್, ಇದೆಲ್ಲ ಸಾಮಾನ್ ಬೇಕು. ಈ ಸಾಮಗ್ರಿಗಳೆಲ್ಲ ರೀಸೈಕಲ್, ಇವಾಗ ಹೇಳ್ತಾ ಇದೀವಲ್ಲ ಎನ್ವೈರ್ಮೆಂಟ್ ಫ್ರೆಂಡ್ಲಿ ರೀಸೈಕಲ್ ಎಲ್ಲ. ಆದ್ರೆ ಅವೇರ್ನೆಸ್ ನಮಗೆ ಲೈಫಲ್ಲೇ ಬರ್ಬೇಕು. ಅದ್ ಸುಮ್ನೆ ಯಾರೋ ಬಂದು ಒಂದ್ ಚೀಟಿ ಕೊಟ್ಟು ನಾವು NGO ಮಾಡಿ ಅನ್ನೋದಲ್ಲ. ಆ ತರ ಈ ಬೊಂಬೆ ಹಬ್ಬದಲ್ಲೂ ಕೂಡ ಪೋರ್ಟ್ಫೋಲಿಯೋಸ್ ಎಲ್ಲ ಡಿಫೈನ್ ಆಗಿದೆ. ನಾವು ಆಫೀಸ್ಗೆ ಹೋದ್ರು ಒಂದ್ ಕಾರ್ಪೊರೇಟ್ ಸ್ಟ್ರಕ್ಚರ್ ನೋಡಿದ್ರು, ಒಂದ್ ಪಿರಮಿಡ್ ಸ್ಟ್ರಕ್ಚರ್ ನೋಡಿದ್ರೆ ಎಲ್ಲ ಡಿಫೈನ್ಡ್ ಆಗಿದ್ದಾಗ ಸ್ಮೂತ್ ಆಗಿ ನಡೆಯುತ್ತೆ. ಸೊ ಅಕ್ನಾಲೆಜ್ಮೆಂಟ್ ಇದೆ ಇಲ್ಲಿ. ಏನಪ್ಪಾ ಅಂದ್ರೆ, ಸರಸ್ವತಿ ಬೇಕು, ಲಕ್ಷ್ಮಿ ಬೇಕು, ದುರ್ಗೆನೂ ಬೇಕು. ಎರಡೂ ಇಟ್ಕೊಂಡು ಧೈರ್ಯ ಇಲ್ಲದೆ ಇದ್ರೆ ಜೀವನ ನಡ್ಸಕ್ಕಾಗತ್ತಾ ಒಂದ್ ಮನೇಲಿ? ಖಂಡಿತ ಆಗಲ್ಲ. ಸಂಸಾರ ಸಾಗೋದೇ ಇಲ್ಲ. ಹಾಗಾಗಿ ಇದರ ಒಂದು ನಾವು ಒಪ್ಕೋತೀವಿ, ಇದೆಲ್ಲ ಬೇಕಪ್ಪ ನಮ್ಗೆ, ಇವರೆಲ್ಲ ಸರಿಯಾಗಿರ್ಲಿ ಅಂದ್ರೆ ನಮಗೆ ಇದನ್ನೆಲ್ಲ ಯಾರು ಕೊಡ್ತಾರೋ, ಮನೆ ಸ್ತ್ರೀ ಇರ್ಬೋದು ಅಥವಾ ನಮಗ್ ಸಹಾಯ ಮಾಡೋರು ಯಾರು ಇರ್ಬೋದು, ಎಲ್ಲಾರ್ಗೂ ನಾವು ಒಳ್ಳೆಯದನ್ನ ಹೇಳ್ತೀವಿ. ನಾವು
ಮನಸ್ಸು ಮನಸ್ಸಲ್ಲಿ ನಾವು ಒಳ್ಳೆ ಥಾಟ್ಸ್ ಇಟ್ಕೊಂಡಾಗ, ಯೋಚನೆಗಳು ಚೆನ್ನಾಗಿದ್ದಾಗ ಮನೆ ಆಚೆ ಒಂದು ಹೂವಿನ ತೋಟ ಇದ್ದಂಗಿರುತ್ತೆ. ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೊಂಡ್ಬಿಟ್ರೆ, ಯಕ್ಷ ಪ್ರಶ್ನೆಯಲ್ಲೂ ಬರುತ್ತಲ್ವಾ, ನಾವು ಆ ಪಪೆಟ್ ಶೋ ಮಾಡ್ತಾ ಇದೀವಿ ಈ ಸತಿ ನವರಾತ್ರಿಗೆ, ಆನ್ಲೈನ್ ನೋಡ್ಬೋದು ನೀವು. ಅಲ್ಲೂ ಬರುತ್ತೆ, ಮನಸ್ಸನ್ನ ನಾವು ಕೆಡ್ಸ್ಕೊಂಡ್ಬಿಟ್ರೆ, ಚಿಂತೆಗೆ ಹತ್ಬಿಟ್ರೆ ನಾವು ಅದ್ ಏನು ಮಾಡಕ್ಕಾಗಲ್ಲ, ಅದನ್ನ ಕಳ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನಾವ್ ಅಲ್ಲಲ್ಲಿ ಒಂದ್ ಸ್ವಲ್ಪ ಟೂಲ್ಸ್ ಆಫ್ ಲೈಫ್ ಬೇಕು. ಇದೆಲ್ಲ ಸರಿ, ಎಲ್ಲ ಇದ್ದೇ ಇರುತ್ತೆ, ದಿನಚರಿ ಯಾವಾಗ್ಲೂ ಇರುತ್ತೆ. ಏಳ್ಬೇಕು, ಊಟ ಮಾಡ್ಬೇಕು, ಮಲಗ್ಬೇಕು, ಕೆಲಸ ಮಾಡ್ಬೇಕು, ಆಫೀಸ್ ತಲೆನೋವು ಇಟ್ಕೋಬೇಕು, ಇದರಿಂದ ಎಲ್ಲಾರ ಮನಸ್ಸು ಸ್ವಲ್ಪ ಬೇಜಾರ್ ಮಾಡಿಸ್ಬೇಕು ಅಂತ ಇದು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ ಈಗ. ಆಮೇಲೆ ಏನೂ ಆಗ್ಲಿಲ್ಲ ಅಂದ್ರೆ, ಸರಿ ಇಷ್ಟು ಬೇಜಾರ್ ಇರುವಾಗ ಏನ್ ಮಾಡೋಣ ಅಂದ್ರೆ, ಆಚೆ ಮಾಲ್ಗೆ ಹೊಟ್ಟೋಗೋಣ ನಡೀರಿ. ಮಾಲು ಇಲ್ಲ ಇವಾಗ ಕೋವಿಡ್ ಇರೋದ್ರಿಂದ, ಇರ್ಲಿ. ಸೊ ಈ ತರ ಇವಾಗಿನ ಸೊಲ್ಯೂಷನ್, ಅದರಿಂದ ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಅಂದ್ರೆ ನಮ್ಮ ಮನಸ್ಸನ್ನ ರಿಪೇರಿ ಮಾಡ್ಕೊಳ್ಬೇಕು. ವರ್ಷಕ್ಕೆ ಒಂದ್ಸತಿ ಆದ್ರೂ, ಆದ್ರೆ ನಮ್ಗೆ ಎಷ್ಟೊಂದು ಹಬ್ಬಗಳಿವೆ, ವರ್ಷಕ್ಕೆ ಎಷ್ಟೋ ಸತಿ ಮನಸ್ಸು ರಿಪೇರಿ ಮಾಡ್ಕೋಬಹುದು. ಇಲ್ಲಿ ಅಯ್ಯೋ ಸರಸ್ವತಿ ನನಗೆ ಕೊಟ್ಟಿದ್ಯಮ್ಮ, ಸಂತೋಷ. ಆಮೇಲೆ ಲಕ್ಷ್ಮಿ ನನಗಿಷ್ಟು ಕಟಾಕ್ಷವಾಗಿದೆ, ತುಂಬಾ ಸಂತೋಷ ಅಂತ ಅದನ್ನ ಅಕ್ನಾಲೆಡ್ಜ್ ಮಾಡಿ ಅದಕ್ಕೆ ಸಂತೋಷ, ತೃಪ್ತಿ ಪಡಬೇಕು. ಇದು ಒಂದು ಇದೆ ಈ ವಿಶೇಷ. ಇದು ಅಲ್ಲದೆ ನಮ್ಗೆ ನೋಡಿ ಎಲ್ಲಾದ್ರಲ್ಲೂ ಚಾಯ್ಸ್ ಇದೆ. ದೇವರು ನಮ್ಗೆ ಎಷ್ಟೊಂದ್ ತರ ಐಕಾನ್ಸ್ ಇದೆ, ನಾವು ಯಾವ್ದಕ್ ಬೇಕಾದ್ರೂ ಪೂಜೆ ಮಾಡ್ಬೋದು, ಯಾರು ಕೇಳಲ್ಲ, ಮಾಡದೇ ಇದ್ರು ಕೇಳಲ್ಲ, ಮಾಡಿದ್ರು ಕೇಳಲ್ಲ. ಇಷ್ಟು ಫ್ರೀಡಮ್ ಇರೋ ನಮ್ ದೇಶ. ಇದರಲ್ಲಿ ಹಬ್ಬದ ಡಿಸೈನ್ ಅಲ್ಲೂ ನೋಡಿ ಏನಂದ್ರೆ, ನಮ್ಮಲ್ಲಿ ಇಂಟಿಗ್ರೇಟ್ ಮಾಡ್ಕೋತೀವಿ ನೋಡಿ. ಇದು ತುಂಬಾ ದೊಡ್ಡ ಗುಣ ಭಾರತದ್ದು. ನಮಗೆ ಏನಾದ್ರೂ ಒಳ್ಳೇದನ್ನ ನಾವು ಕಂಡ್ರೆ ಅದನ್ನ ನಾವು ಭಾರತೀಯ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟ ಒಂದು 200 ವರ್ಷ ಆದ್ಮೇಲೆ ನಾವು ಅನ್ಕೋತೀವಿ, ಅಯ್ಯೋ ಇದು ನಮ್ ದೇಶದ ಅಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಾವು ಓಹೋ ಅಂತ ಆರ್ಗ್ಯುಮೆಂಟ್ಗೆ ಹೋಗ್ತೀವಿ. ಆದ್ರೆ ನಮ್ ದೇಶ ಯಾವ ತರ ಇದೆ ಅಂದ್ರೆ, ಎಲ್ಲದನ್ನು ನಾವು ಒಂದನ್ ಮಾಡ್ಕೋತೀವಿ. ವಸುದೈವ ಕುಟುಂಬಕಂ ಸುಮ್ನೆ ವರ್ಡ್ಸ್ ಅಲ್ಲ, ಅದು ಮಾಡ್ಕೊಂಡು ಬರ್ತಾನೇ ಇದೀವಿ. ನಮ್ಗೆ ಯಾರು ಹೊರಗಿನವರಲ್ಲ. ನಾವು ಭಾಷೆ ಆದ್ರೂ ಕಲ್ತ್ಕೋತೀವಿ, ಊಟ ತಿನಿಸಾದ್ರೂ ಮಾಡ್ತೀವಿ, ಬೊಂಬೆಗಳನ್ನೂ ಇಡ್ತೀವಿ, ಎಲ್ಲಾ ದೇಶದ ಎಲ್ಲವನ್ನೂ ಮಾಡ್ತೀವಿ ನಾವು. ಹಾಗಾಗಿ ನವರಾತ್ರ ಹಬ್ಬದಲ್ಲಿ ಇವಾಗ ನಾವು ವಾಪಸ್ ಋಗ್ವೇದದ ಕಾಲಕ್ಕೆ ಹೋದ್ರೆ, ಯಾಕೆ ಋಗ್ವೇದದ ಕಾಲ ಅಂತೀನಿ ಅಂದ್ರೆ, ನಮ್ಮ ಭಾರತದಲ್ಲಿ 3 ಪೀರಿಯಡ್ ಅನ್ನ ನಾವು ನೋಡ್ಬೋದು. ವೇದಿಕ್ ಪೀರಿಯಡ್, ಎಪಿಕ್ ಪೀರಿಯಡ್ ಮತ್ತೆ ಹಿಸ್ಟಾರಿಕಲ್ ಪೀರಿಯಡ್. ಸೊ ನಾವೆಲ್ಲ ಇವಾಗ ಬದುಕಿರೋದು ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ, ಪೂಜೆ ಮಾಡ್ತಾ ಇರೋದು ಎಪಿಕ್ ಪೀರಿಯಡ್ ದೇವತೆಗಳಿಗೆ. ಆದರೆ ನಮ್ದು ಯಾವ್ದೋ ಹೋಮ ಯಜ್ಞಾದಿಗಳನ್ನ ಮಾಡಿದ್ರೆ ಅಥವಾ ವ್ರತಗಳನ್ನ ಮಾಡಿದ್ರೆ ನಾವು ಅದನ್ನ ವೇದಿಕ್ ಪೀರಿಯಡ್ ಇಂದ ತಗೋತೀವಿ. ಹೀಗಾಗಿ ನಮ್ಮ ದೇಶದಲ್ಲಿ ವೆದರ್ ಬೇಸ್ಡೇ ಅದು. ಶರದ್ ನವರಾತ್ರ, ವಸಂತ ನವರಾತ್ರ. ವಸಂತ ನವರಾತ್ರ ಹೋಲಿ ಉಳ್ಕೊಂಡಿದೆ ಅಲ್ಲ ಈಗ ಕರ್ನಾಟಕದಲ್ಲಿ. ಧಾರವಾಡ, ಆಮೇಲೆ ಬೆಳಗಾವಿ, ಇಲ್ಲಿ ವಸಂತ ನವರಾತ್ರದ ಸಮಯದಲ್ಲೂ ಬೊಂಬೆ ಇಡ್ತಾರೆ. ವಸಂತ ಎಲ್ಲರಿಗೂ ಗೊತ್ತು, ವಸಂತ ಋತುವಲ್ಲಿ ಹೋಲಿ ಹಬ್ಬ ಇವಾಗ ಉಳ್ಕೊಂಡಿದೆಯಲ್ಲ ಅದು. ಆಮೇಲೆ ಕಾಮನ ಹಬ್ಬವನ್ನ ಆಚರಿಸ್ತಾರೆ. ಅಲ್ಲಿ ದೊಡ್ಡ ಬೊಂಬೆಗಳು, ಅಂದ್ರೆ ನಮ್ಮ ಗೌರಿ ಬೊಂಬೆಗಳು ಅಂತ ಕರಿತೀವಿ ಅದನ್ನ. ಗೌರಿನ ಗೌರವರ್ಣ ಅಂದ್ರೆ ಪೇಲ್ ಯೆಲ್ಲೋ ಕಲರು, ತುಂಬಾ ಗಂಭೀರ, ಘನಗಂಭೀರ, ಆಮೇಲೆ ತುಂಬಾ ರೆಸ್ಪೆಕ್ಟೆಡ್. ಇದೆಲ್ಲ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಕಲರಿಂಗ್ ಸ್ಕೀಮ್ಸ್ ಕೊಟ್ಟಿದೆ. ಆ ವರ್ಣದಲ್ಲಿ ತುಂಬಾ ಡಿಗ್ನಿಫೈಡ್ ಕ್ಯಾರೆಕ್ಟರ್ಸ್ ನ ಡಿಸ್ಪ್ಲೇ ಮಾಡಕ್ಕೆ ನಾವು ಗೌರಿ ಬೊಂಬೆಗಳನ್ನ ಇಟ್ಕೊಂಡಿದೀವಿ. ಅದ್ರದ್ದು ಹೇಳ್ತೀನಿ ಮುಂದಕ್ಕೆ, ಹೇಗೆ, ಎಲ್ಲಿಂದ ಬಂತು, ಹೇಗಿದೆ, ಇವಾಗ ಎಲ್ಲಿ ಸಿಗುತ್ತೆ ಅಂತ. ಇಲ್ಲಿ ಗೌರಿ ಬೊಂಬೆಗಳನ್ನ ಅಲಂಕಾರ ಮಾಡಿ ರತಿ ಮನ್ಮಥನ್ ಕತೆ ಇಡೋದು ಒಂದು ವಾಡಿಕೆ. ಆಮೇಲೆ ಇದು ವಸಂತ ನವರಾತ್ರದಲ್ಲಿ. ಮೈಸೂರು ಪ್ರಾಂತದಲ್ಲಿ ಶರದ್ ನವರಾತ್ರ ತುಂಬಾ ಫೇಮಸ್. ಅಂದ್ರೆ ನಾವಿವಾಗ ನವರಾತ್ರಿ, ದಸರಾ ಅಂತೆಲ್ಲ ಇದೆಯಲ್ಲ, ಇದು ಒಡೆಯರು ಎಲ್ಲಿಂದ ತಂದ್ರಪ್ಪ ಅಂದ್ರೆ, ಒಡೆಯರ ಆಸ್ಥಾನದಿಂದ ಮೈಸೂರಿಗೆ ಇವಾಗ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಮಾಡ್ಕೋತಾ ಇದೀವಿ. ಒಡೆಯರ ಆಸ್ಥಾನಕ್ಕೆ ಮುಂಚೆ ಅದು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತುಂಬಾ ವಿಜೃಂಭಣೆ ಅದ್ರದ್ದು. ಜಟ್ಟಿ ಕಾಳಗ, ಆಮೇಲೆ ನೃತ್ಯ, ಕೋಲಾಟ. ನೋಡಿ ಕರ್ನಾಟಕದಲ್ಲೂ ಕೂಡ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇದ್ರಂತೆ ಜನ, ಕೋಲಾಟ ಆಡ್ಕೊಂಡು ಮನೆಯಿಂದ ಮನೆಗೆ. ನಮ್ಮ ಅಜ್ಜಿ ಹೇಳಿರೋದು ಕೇಳಿದೀನಿ. ಅವ್ರು ಚಿಕ್ಕವರಾಗಿದ್ದಾಗ ಅವರು ಕೋಲಾಟ ಆಡೋರಂತೆ. ಎಲ್ಲಾರು ಚಿಕ್ಕ ಮಕ್ಕಳು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದಲ್ಲೂ ಹಾಡಿ, ಅಂದ್ರೆ ನವರಾತ್ರದ ಸಮಯದಲ್ಲಿ ಒಂದು ರಸ್ತೆಯಲ್ಲಿ ರಂಗೋಲಿಯನ್ನ ಹಾಕಿ ಅಲ್ಲಿ ಮನೆಯಿಂದ ಮನೆಗೆ ಕೋಲಾಟ, ಒಂದು ಊಂಚ ವೃತ್ತಿ ಇದ್ರೆ ಇವಾಗ ಹಾಡ್ಕೊಂಡು ಹೋಗೋದು ಉಳ್ಕೊಂಡಿದ್ಯಲ್ಲ, ಆ ತರ ಕೋಲಾಟವೂ ಇರೋದು ನವರಾತ್ರದ ಸಮಯದಲ್ಲಿ. ಆಮೇಲೆ ಇವಾಗ ಈ ವಿಜಯನಗರದ ಸಾಮ್ರಾಜ್ಯದಲ್ಲಿ ನಮಗೆ ಜಟ್ಟಿ ಕಾಳಗ, ನವರಾತ್ರ ಸ್ಪೆಷಲ್. ದಸರಾ ಹಬ್ಬದಲ್ಲೂ ನೋಡ್ತೀರಾ, ಆ ದರ್ಬಾರ್ ಪದ್ಧತಿ ಮಾತ್ರ ಒಡೆಯರ್ದು, ಅದಕ್ಕೆ ಮೀರಿ ಮಿಕ್ಕಿದ ಎಲ್ಲವೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಇತ್ತು ಅಲ್ಲಿ. ಆಮೇಲೆ ಅದನ್ನ ಅವರು ಒಂದು ಅವಾಗ ಗ್ರ್ಯಾಂಡ್ಯೂರ್ ಆಫ್, ಯಾಕಂದ್ರೆ ನೋಡಿ ಅದು ತಿರ್ಗಾ ನಮ್ಗೆ ಹಿಂದೂಯಿಸಮ್ ಹೊಟ್ಟೋಗ್ತಾ ಇತ್ತಲ್ಲಿ ಎಲ್ಲ. ನಮ್ಗೆ ಇನ್ವೇಡರ್ಸ್ ಬಂದ್ಬಿಟ್ಟು
ವಿ ಹ್ಯಾಡ್ ಟು ಪ್ರೊಟೆಕ್ಟ್ ಅವರ್ ಲ್ಯಾಂಡ್. ಅದು ರಿಜುವಿನೇಟ್ ಮಾಡಬೇಕು, ಜನಕ್ಕೆ ಒಂದು ಹುಮ್ಮಸ್ ತರಬೇಕು, ಒಂದು ಸೆಲ್ಫ್ ರೆಸ್ಪೆಕ್ಟ್ ತರಿಸ್ಬೇಕು. ನಾವು ಅಡಿಯಾಳಾಗಿ ಬೇರೆಯವರಿಗೆ ನಾವು ಸೇವೆ ಮಾಡಿಬಿಟ್ರೆ ಅದೊಂದು, ನಾನು ಅದನ್ನ ವೈಟಿಫಿಕೇಶನ್ ಪ್ರಾಸೆಸ್ ಅಂತೀನಿ. ಬೇರೆಯವ್ರಿಗೆ ಸರ್ವಿಸ್ ಮಾಡಿದ್ಮೇಲೆ ನಾವು ನೋಡಿ, ನಂದು ಭಾಷೆ ಎಲ್ಲ ಮಿಶ್ರಣ ಇವಾಗ, ಅದನ್ನ ಮಾಡಿ ಮಾಡಿ ನಾವು ಯೋಚನೆ ಕೂಡ ಅದೇ ತರ ಮಾಡಕ್ ಶುರು ಮಾಡ್ಬಿಡ್ತೀವಿ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನದಲ್ಲಿ ಇಡಬೇಕು. ಇವಾಗ ಮಾತ್ರ ನಾವು ಒರಿಜಿನಾಲಿಟಿ ಬೇಕು ಅಂದ್ರೆ ನಮ್ ಹೇಳ್ತೀವಲ್ವಾ, ವಾಮನ ಅವತಾರ ಇದೆ, ಪೊಟೆನ್ಷಿಯಲ್ ಡಿವೈಡ್ ಆಗ್ಬಾರ್ದು. ನಮಗಿರೋ ಪೊಟೆನ್ಷಿಯಲ್ ಅಲ್ಲಿ ನಾವು ಎಲ್ಲ ಪ್ರಪಂಚಕ್ಕೆ ಎಲ್ಲಿ ಬೇಕಾದ್ರೂ ತಿರುಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ನಮ್ಮ ಪ್ರೈಮ್ ಮಿನಿಸ್ಟರ್ ಅದಕ್ಕೊಂದು ಎಕ್ಸಾಂಪಲ್ ಆಯ್ತಾ. ಆಗ್ಬೇಕಾದ್ರೆ ನಾವು ಒಂದು ಇಂಟಿಗ್ರೇಟೆಡ್ ಆಗಿ ಇರ್ಬೇಕು, ನಮಗೆ ದ್ವಂದ್ವ ಇರಬಾರ್ದು. ಹಾಗಾಗಿ ನಾವು ನಮ್ಮದನ್ನ ಖಚಿತವಾಗಿ ಕಲಿಬೇಕು. ಮಕ್ಕಳಿಗೂ ಸಕ್ಸಸ್ ಆಗ್ಬೇಕು ಅಂದ್ರೆ ಅವರಿಗೆ ತಾನೇನು ಅನ್ನೋದು ಒಂದು ತಿಳುವಳಿಕೆ ಬರಬೇಕು. ಬೇರೆಯವ್ರು ನನ್ನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಬೇಕಾಗಿಲ್ಲ. ಪಾಶ್ಚಾತ್ಯರು ಭಾರತದ ಬಗ್ಗೆ ಏನಾದ್ರೂ ಹೇಳ್ಕೊಂಡು ಹೋಗ್ಲಿ, ಅವ್ರಿಗೆ ಅರ್ಥವೇ ಆಗಲ್ಲ. ಅವ್ರಿಗೆ ಭಾರತ ಅರ್ಥ ಆಗೋಕೆ ತುಂಬಾ ಕಷ್ಟ. ಭಾರತೀಯರಿಗೆ ಅರ್ಥ ಆಗಲ್ಲ, ಇನ್ ಪಾಶ್ಚಾತ್ಯರಿಗೆ ಎಕ್ಸೆಪ್ಷನ್ಸ್ ಎಲ್ಲ ಕಡೆ ಇರ್ತಾರೆ. ಆಸ್ ಅ ರೂಲ್ ಅವ್ರಿಗೆ ಆತ್ಮವೇ ಗೊತ್ತಿಲ್ಲ, ಆತ್ಮ ಆನಂದ ಸ್ವರೂಪ ಅನ್ನೋದು ಗೊತ್ತಿಲ್ಲ. ಹೀಗಿರುವಾಗ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಜೀವನದ ಶೈಲಿ ಹೇಳ್ಕೊಡೋದಕ್ಕೆ ಇದು ತುಂಬಾ ಮುಖ್ಯ. ಕೃಷ್ಣದೇವರಾಯ ಇದನ್ನ ಅರಿತು ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನವರಾತ್ರ ವಿಜೃಂಭಣೆಯಿಂದ ನಡೀತು. ಅಲ್ಲಿಂದ ಮೈಸೂರಿಗೆ ಬಂತು. ಮೈಸೂರಲ್ಲಿ ಅದು ಈ ಗೌರಿ ಬೊಂಬೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಧಾರವಾಡ ಕಡೆಯಲ್ಲೂ ಮಾಡ್ತಾರೆ. ಇದು ಕಿನ್ಹಾಳ, ಕೊಪ್ಪಳ ಜಿಲ್ಲೆ, ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ಫೇಮಸ್ ಆಯ್ತದು. ಆಮೇಲೆ ನೋಡಿ, ಪವರ್ ಎಲ್ಲಿ ಇರುತ್ತೋ ಅಲ್ಲಿ ಆರ್ಟ್ ಡೆವಲಪ್ ಆಗುತ್ತೆ. ಯಾವಾಗ್ಲೂ ಆರ್ಟ್ ಪೇಟ್ರನೇಜ್ ಇಂದ ಉಳ್ಕೊಳುತ್ತೆ. ನೆಕ್ಸ್ಟ್ ತಂಜಾವೂರ್ ರಾಜರು ಬಂದ್ರು. ಸೊ ಈ ಗೌರಿ ಬೊಂಬೆ ಕಿನ್ನಾಳದಿಂದ ತಂಜಾವೂರಿಗೆ ಹೋಯ್ತು. ಅಲ್ಲಿ ಮರಾಠಾಸ್ ಇದ್ರು. ಅವರು ಎಲ್ಲ ಈ ಬೊಂಬೆನ ನೋಡಿದೀನಿ, ಅದಕ್ಕೆಲ್ಲ ಚಿನ್ನದ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ ಫಾಯಿಲಿಂಗ್ ಮಾಡಿದ್ದಾರೆ. ಆಭರಣಗಳು ಎಲ್ಲ ಆತರ ಮಾಡಿಟ್ಟಿದ್ದಾರೆ ತಂಜಾವೂರ್ ಬೊಂಬೆಗಳಲ್ಲಿ. ಆಮೇಲೆ ಅದು ಹೋಯ್ತು. ಆಮೇಲೆ ಒಡೆಯರ ಆಸ್ಥಾನದಲ್ಲಿ ಬಂತು ಅಲ್ಲಿ ತಿರ್ಗಾ ಎನ್ಕರೇಜ್ಮೆಂಟ್ ಕೊಟ್ಟು ಬೊಂಬೆ ತೊಟ್ಟಿ ಇವಾಗ್ಲೂ ಇದೆ. ನೀವು ಮೈಸೂರಿಗೆ ಹೋದ್ರೆ ನೀವಲ್ಲಿ ಬೊಂಬೆ ತೊಟ್ಟಿನ ಕಾಣಬಹುದು. ಇದು ಬೊಂಬೆ ಬೆಳಕೊಂಡು ಬಂದ ಹಾದಿ. ನಮ್ಮ ಕರ್ನಾಟಕದಲ್ಲಿ ಈ ಮರದ ಬೊಂಬೆಗಳು ಈ ಕತೆ ಹೇಳೋಕೆ ನಾವು ಏನಂತೀವಿ, ನಾವು ಅದನ್ನ ಹೇಗಪ್ಪ ಡಿಸ್ಕ್ರೈಬ್ ಮಾಡೋಣ ಅಂದ್ರೆ, ನೋಡಿ ನಿಮ್ಗೆ ಥಿಯೇಟರ್ ಅಂದ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಒಂದು ಸ್ಟಿಲ್ ಥಿಯೇಟರ್ ಅಂದ್ರೆ ಸುಮ್ನೆ ಜೋಡಿಸ್ತೀವಿ ಬೊಂಬೆನ, ಅಂದ್ರೆ ಅದ ಇನ್ ಆಕ್ಷನ್ ಇರುತ್ತೆ. ಈ ಸ್ಕಲ್ಪ್ಚರಲ್ಲೆಲ್ಲ ಇರಲ್ವಾ, ನಾವು ನೋಡ್ತೀವಿ ಶಿವನಿಗೆ ಎಷ್ಟೊಂದು, ದೇವಿಗೆ ಎಷ್ಟೊಂದು ಕೈಗಳಿರುತ್ತೆ, ಅಂದ್ರೆ ಅವ್ರಿಗೆ ಅಷ್ಟೊಂದು ಕೈ ಇದೆ ಅಂತೆಲ್ಲ ಮೂವ್ಮೆಂಟ್ ತೋರ್ಸುತ್ತೆ. ಅದು ಮೇಲಿಂದ ಕೆಳಕ್ಕೆ ಹಿಂಗ್ ಹೋಗಿದೆ ಅಂತ ಒಂದು ಮೂವ್ಮೆಂಟ್ ತೋರ್ಸುತ್ತೆ ನಮ್ಮಲ್ಲಿ. ಸೊ ನಮ್ಮಲ್ಲಿ ಈ ಸ್ಕಲ್ಪ್ಚರಲ್ ಆರ್ಟ್ ಯಾವಾಗ್ಲೂ ಡೈನಮಿಕ್, ಅದು ಸ್ಟ್ಯಾಟಿಕ್ ಅಲ್ಲ. ಹಾಗೆ ಬೊಂಬೆಗಳನ್ನು ಕೂಡ ಅದೇ ತರ ಜೀವನದ ಕತೆ ಹೇಳಕ್ಕೆ ಅವರು ಅಳವಡಿಸ್ಕೊಂಡಿದ್ದಾರೆ. ಅದನ್ನ ಎಷ್ಟೋ ರಿಸರ್ಚ್ ಮಾಡಿ ಅದರದ್ದು ವೇಟ್ ಕಮ್ಮಿ ಮಾಡಿ, ಜನ ಅಂದ್ರೆ ಸಾಮಾನ್ಯವಾಗಿ ಮನೆಯ ಹೆಂಗಸರಿಗೆ ಇದು ಕೆಲಸ ಇತ್ತು ಬೊಂಬೆ ಇಡೋದು. ಗಂಡಸರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲ ಕಡೆ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರಿಗೆ ಹಗುರವಾಗಿ ಎತ್ತಕ್ಕೆ ಈಸಿಯಾಗಿ ಮಾಡಕ್ಕೆ ಅದೊಂದ್ ಕಡೆ ಬೆಳ್ಕೊಂಬಂತು. ಇನ್ನ ಹಳೇ ದೇಶದ್ದು ಅಂದ್ರೆ ಇವಾಗ ಪುದುಚೇರಿ ಅಂದ್ರೆ ಪಾಂಡಿಚೇರಿ ಇದೆಯಲ್ಲ, ಅಲ್ಲಿ ಕಾಂಚೀಪುರದಲ್ಲಿ, ತಂಜಾವೂರಿನಲ್ಲಿ, ಆಮೇಲೆ ಕೊಪ್ಪಳ ಹೇಳ್ದೆ ಆಗ್ಲೆ, ಕೊಂಡಂಪಲ್ಲಿ. ಈ ತಂಜಾವೂರಿಂದ ಇದು ವಿಜಯನಗರದ ಸಾಮ್ರಾಜ್ಯದಿಂದ 2 ಕಡೆಗೆ ಹೋಯ್ತದು. ಒಂದು ತಂಜಾವೂರು, ಇನ್ನೊಂದು ಕೊಂಡಂಪಲ್ಲಿ. ಇಲ್ಲಿ ಮೈಗ್ರೇಷನ್ ಆಗಿ ಇಲ್ಲಿ ಅವರು ಬೊಂಬೆ ಮಾಡಕ್ ಶುರು ಮಾಡಿದ್ರು. ಯಾವ್ದು ಕಿನ್ನಾಳದಲ್ಲಿ ಏನಿತ್ತು ಅದು. 2 ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ತಂಜಾವೂರಿನಲ್ಲಿ ಅದು ರಾಜನ ಆಶ್ರಯದಲ್ಲಿ ಬೆಳ್ಕೋತು, ಕೊಂಡಂಪಲ್ಲಿಯಲ್ಲಿ ಅದು ಜನರ ಆಶ್ರಯದಲ್ಲಿ ಬೆಳ್ಕೋತು. ಕೊಂಡಂಪಲ್ಲಿಯಲ್ಲಿ ಅದು ಆಟಿಕೆ ಆಯ್ತು. ಕೊಪ್ಪಳದಲ್ಲೂ ಕೂಡ ಆಟಿಕೆಗಳಾಗಿ ಉಳ್ಕೊಂಡ್ವು. ಇವಾಗ್ಲೂ ಮಾಡ್ತಾರೆ ಕೊಪ್ಪಳದಲ್ಲಿ ಈ ದೊಡ್ಡ ಗೌರಿ ಬೊಂಬೆಗಳನ್ನ, ಅಂದ್ರೆ ಅವರು ರತಿ ಮನ್ಮಥ ಬೊಂಬೆಗಳನ್ನ ಧಾರವಾಡದಲ್ಲೂ ಮಾಡ್ತಾರೆ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಉಳ್ಕೊಂಡಿದ್ದಾರೆ, ಮಾಡೋರು ಸಿಗತ್ತೆ. ಇಷ್ಟ ಆದ್ರೆ ಇನ್ನೊಂದು ಉತ್ತರ ಭಾರತಕ್ಕೆ ಹೋದ್ರೆ ದ್ವಾರಕೆಯಲ್ಲಿ ತುಂಬಾ ವೈಷ್ಣವರು ಬೊಂಬೆ ಮಾಡೋರು. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಸೊ ಎಲ್ಲಿ ವೈಷ್ಣವರು ಇದಾರೋ ಸಾಮಾನ್ಯವಾಗಿ ಇದು ಚೋಳ ಪೀರಿಯಡ್ ಅಲ್ಲಿ ಅದು ಚೇಂಜ್ ಆಯ್ತು. ಅಲ್ಲಿ ನಾವು ಎಲ್ಲರೂ ಬೊಂಬೆಗಳನ್ನ ಆನಂದ ಪಟ್ಟು ಸ್ವೀಕರಿಸಿದ್ದಾರೆ. ಆದ್ರೆ ಇಲ್ಲಿ ದ್ವಾರಕೆಯಲ್ಲಿ ವೈಷ್ಣವರು ಬೊಂಬೆ ಅಂದ್ರೆ ಅವರು ಜನ್ಮಾಷ್ಟಮಿಯ ಸಮಯದಲ್ಲಿ ಬೊಂಬೆ ಇಡ್ತಾರೆ. ಅಲ್ಲಿ ಮಥುರೆಯಲ್ಲಿ ಹೋದ್ರೆ ನೀವು ಅಲ್ಲಿ ಬೊಂಬೆ ಪ್ರದರ್ಶನ ನೋಡ್ಬೋದು. ಅಲ್ಲಿ ಬೊಂಬೆ ಮ್ಯೂಸಿಯಂಗಳು ಇದೆ, ಕೃಷ್ಣನ್ ಕತೆ ಹೇಳೋದು. ಅದಲ್ಲದೆ ಕುರುಕ್ಷೇತ್ರ ಮ್ಯೂಸಿಯಂಗೆ ಹೋದ್ರೆ ಅಲ್ಲೂ ಬೊಂಬೆಗಳಿದೆ. ಸೊ ಅಲ್ಲಿ
ತುಂಬಾ ಚೆನ್ನಾಗಿದೆ. ನವರಾಣಿ ಕುಂಜರ ಏನೇನೋ ತುಂಬಾ ನವರಾಣಿ ಅಂದ್ರೆ 9 ಅಲಂಕೃತ ಹೆಂಗಸರಲ್ಲಿ ಒಂದು ಆನೆ ಆಕಾರ ಈ ತರದ್ದೆಲ್ಲ ಮಾಡಿಟ್ಟಿದ್ದಾರೆ. ನೋಡಕ್ಕೆ 2 ಕಣ್ ಸಾಲದು ಅಷ್ಟು ಇದೆ ಅಲ್ಲಿ. ಅಲ್ಲಿ ಮಾವಿನ ಮರದ ಬೊಂಬೆಗಳು, ಅಲ್ಲಿ ಮಾವಿನ ಮರ ಎಲ್ಲಿ ನೋಡಿ ಯಾವ್ಯಾವ ಮೆಟೀರಿಯಲ್ ಸಿಗುತ್ತೋ ಅಲ್ಲಿ ಆ ಮೆಟೀರಿಯಲ್ ಅಲ್ಲಿ ಮಾಡ್ತಾರೆ. ಕಾಂಚೀಪುರದಲ್ಲಿ ಇವಾಗ ಅಂದ್ರೆ ಪ್ರೆಸೆಂಟ್ ಇಂಡಿಯಾಲಿ ಪೇಪರ್ ಮೇಷೆ ಬೊಂಬೆ ಬಂದಿದೆ. ನಾ ಹೇಳದ್ನಲ್ಲ, ಎರ್ಗೊನಾಮಿಕ್ ಡಿಸೈನ್ ಅಷ್ಟೇ. ಅದು ಎತ್ಕೋಬೇಕು, ಇಷ್ಟು ದೊಡ್ಡದು ಮಡ್ನಿಂತ ಮಾಡಿದ್ರೆ ಯಾರನ್ನೋ ಕರಿಬೇಕು, ಯಾರು ಬರ್ತಾರೆ, ಯಾರಿಗೂ ಟೈಮ್ ಇಲ್ಲ. ಸೊ ನಮ್ ಕೈಲಿ ಆಗಿದ್ ನಾವು ಮಾಡ್ಕೊಂಡು ಹೋಗೋದು ಉಚಿತ. ಆದ್ರಿಂದ ಇವಾಗೆಲ್ಲ ಪೇಪರ್ ಮೆಷೆಗೆ ಬಂದ್ಬಿಟ್ಟಿದೆ. ಪುದುಚೇರಿಲಿ ಮಾತ್ರ ಅಲ್ಲಿ ಒಂದು 30 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಳ್ಳೆ ಮಣ್ಣು ಸಿಗುತ್ತೆ. ಆ ಮಣ್ಣಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಬೊಂಬೆ, ಅದು 100 ವರ್ಷ ಬೊಂಬೆಗಳು ಇದೆ ನಮ್ಮ ಹತ್ರ. ಏನೂ ಆಗಲ್ಲ, ಚೆನ್ನಾಗಿ ಅದು ಸುಟ್ಟಿರೋ ಬೊಂಬೆಗಳು ಅಂದ್ರೆ ಕಿಲ್ನಲ್ಲಿ ಬರ್ನ್ ಮಾಡಿರೋ ಬೊಂಬೆಗಳು, ಆಮೇಲೆ ಪೇಂಟೆಡ್ ಆ ತರ ಬೊಂಬೆಗಳು. ಹಳೆ ಕಾಲದ್ದು ತುಂಬಾ ಚೆನ್ನಾಗಿವೆ. ಪೇಪರ್ ಮೆಷೆ ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ, ಅದು ಉಳಿಯಲ್ಲ, ಅದು ಬೇಗ ಹೋಗ್ಬಿಡುತ್ತೆ. ಇಲ್ಲಿ ಇದಾದ್ರೆ ದ್ವಾರಕೆಯಲ್ಲಿ ಮರದ ಬೊಂಬೆಗಳು. ಹೇಗೆ ಮೈಗ್ರೇಷನ್ ಆಗುತ್ತೆ, ಮೈಗ್ರೇಷನ್ ಇನ್ ಇಂಡಿಯಾ ಅಂತ ಎಷ್ಟೊಂದ್ ಜನ ರಿಸರ್ಚ್ ಮಾಡ್ತಾರೆ, ಅವ್ರಿಗೆ ಎಲ್ಲಾ ಕಡೆ ನಮ್ಗೆ ಅದು ಟಾಪಿಕ್ ಸಿಗುತ್ತೆ ಆನ್ಲೈನ್. ಈ ದ್ವಾರಕೆಯಲ್ಲಿ ಅಲ್ಲಿ ಸ್ವಲ್ಪ ಡೌನ್ ಆಯ್ತಲ್ಲ, ಎಕಾನಮಿ ಡೌನ್ ಆಯ್ತಲ್ಲ, ಕಾಶಿ ಎಕಾನಮಿ ಪಿಕಪ್ ಆಯ್ತು. ನಾನು ಆ ಕಾಲದ ಮಾತಾಡ್ತಾ ಇದ್ದೀನಿ, ಕಾಶಿ ಯಾತ್ರೆ ಆಗಕ್ ಮುಂಚಿನ ಕಾಲ. ಎಲ್ಲರೂ ಇವಾಗ ಮದ್ವೆಯಲ್ಲಿ ನೋಡ್ತೀವಲ್ಲ ಪದ್ಧತಿ ಕಾಶಿ ಯಾತ್ರೆ, ಅದು ಯಾವ್ದೋ ಒಂದ್ ಕಾಲದಲ್ಲಿ ಅಟ್ಯಾಚ್ ಆಗಿ ಬಂತು. ಬಿಕಾಸ್ ಇದ್ದವ್ರೆಲ್ಲರೂ ಕಾಶಿಲಿ ಎಕಾನಮಿ ಇದೆ, ಬಿಸ್ನೆಸ್ ಕ್ಯಾಪಿಟಲ್ ಅದು, ಅಲ್ಲಿಗೆ ಹೋಗೋಣ ಅಂತ ಹೋಗೋರು ಎಲ್ಲರೂ, ಜೀವನ ಚೆನ್ನಾಗಾಗ್ಲಿ ಅಂತ. ಸೊ ಮೈಗ್ರೇಷನ್ ಆದಾಗ ಇವಾಗ ಇಂದು ನೋಡ್ತೀವಿ ಕಾಶಿಲಿ ವರುಣ ಮತ್ತು ಹಸಿ 2 ಊರುಗಳ ಮಧ್ಯೆ ವಾರಣಾಸಿ. ಅದು ವರುಣ ಇಂದ ಹಸಿವರೆಗೂ ಬೊಂಬೆ ಅಂಗಡಿಗಳಿವೆ. ಅವರು ಮಾವಿನ ಮರದಲ್ಲೇ ಬೊಂಬೆ ಮಾಡ್ತಾರೆ. ಆಮೇಲೆ ನೀವು ವೆಸ್ಟ್ ಬೆಂಗಾಲಿಗೆ ಹೋದ್ರೆ ರಾಜಸ್ಥಾನದಲ್ಲೂ ಮರದ ಬೊಂಬೆಗಳಿವೆ. ಮಾರ್ಬಲ್ ಇದೆ, ಬಟ್ ಅದು ಬೊಂಬೆ ಇಡೋ ಬೊಂಬೆ ಅಲ್ಲ, ಅದೊಂಥರ ಹೋಮ್ ಡೆಕೋರೇಷನ್ ಸಿಗುತ್ತೆ. ಮರದ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ರಾಜಸ್ಥಾನದಲ್ಲಿ. ಆಮೇಲೆ ನಾವು ಈ ಲಕ್ನೋ ಹತ್ರ ಉತ್ತರ ಪ್ರದೇಶಕ್ಕೆ ಬಂದ್ರೆ ಅಲ್ಲೂ ಇವಾಗ ಇದು ಹಿತ್ತಾಳೆ ಬೊಂಬೆ. ನಮ್ಮಲ್ಲಿ ಸೌತ್ ಅಲ್ಲೂ ಅಷ್ಟೇ ಕಂಚು ಹಿತ್ತಾಳೆ ಎರಡರಲ್ಲೂ ಬೊಂಬೆಗಳನ್ನ ಮಾಡ್ತಾ ಇದ್ರು, ಆಟಿಕೆಗಳನ್ನ ಮಾಡ್ತಾ ಇದ್ರು, ಆಟ ಸಾಮಾನುಗಳನ್ನ ಮಾಡ್ತಾ ಇದ್ರು. ಇವಾಗ ಇಂಡಸ್ಟ್ರಿ, ನಾನು ಕುಂಭಕೋಣಂ ಯಾವ ಊರಲ್ಲಿ ಯಾರ್ಯಾರು ಹೇಳಿದ್ರು ನಂಗೆ, ಎಲ್ಲ ಆಕ್ಟೋಜೆನೇರಿಯನ್ಸ್, ನ್ಯಾನೋಜೆನೇರಿಯನ್ಸ್, 89 ವರ್ಷದವರು ಏನೇನ್ ಹೇಳಿದ್ರು ಲಿಸ್ಟ್ ಮಾಡ್ಕೊಂಡು, ನಾನು ನಮ್ಮ ಯಜಮಾನರು ವಿದ್ಯಾಶಂಕರ್ ಎಲ್ಲಾ ಕಡೆ ಟೂರ್ ಮಾಡ್ಕೊಂಡು ಬಂದಿದೀವಿ. ಇಂಡಸ್ಟ್ರಿನೇ ಇಲ್ಲ, ಸ್ಟೀಲ್ ಇಂಡಸ್ಟ್ರಿಗೆ ಹೊಟ್ಟೋಗಿದೆ. ಸ್ವಾಮಿ ಮಲೆ ಅಂತ ಒಂದು ಹಳ್ಳಿ ತಮಿಳ್ನಾಡಲ್ಲಿ, ಅಲ್ಲಿ ನಮ್ಗೆ ಸಿಗುತ್ತೆ. ಬೆಂಗಳೂರಲ್ಲೂ ಇದ್ದಾರೆ, ನಾವು ಆರ್ಡರ್ ಕೊಟ್ರೆ ಮಲ್ಲೇಶ್ವರದಲ್ಲೇ ಮಾಡ್ಕೊಡೋರು ದ್ವಾರಕಾನಾಥ್ ಇದ್ದಾರೆ. ಇವಾಗ ಕೋವಿಡ್ ಆದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಆ ಚಿಕ್ಕ ಚಿಕ್ಕ ಆಟಿಕೆಗಳು, ಹಿತ್ತಾಳೆ ಆಟಿಕೆಗಳು, ಇದು ನಮ್ಮಲ್ಲಿ ಇಟ್ಕೊಂಡು ಬಂದಿದೀವಿ. ಈ ಆಟಿಕೆಗಳಿಗೆ ನಾನೊಂದು ಹೇಳ್ಬೇಕು, ಅಲ್ಲಿ ಶೆಟ್ಟಿ ಅಂಗಡಿ ಇಡ್ತೀವಿ, ಬೊಂಬೆ ತಪ್ಪದೇ ಇಡ್ತೀವಿ, ಅದು ಶೆಟ್ಟಿ ಅಂಗಡಿ. ಅಲ್ಲಿ ಇಟ್ಟು ನಾನು ಚಿಕ್ಕ ಹುಡುಗಿಯಾಗಿದ್ದಾಗ್ಲೂ ಮಾಡ್ತಾ ಇದ್ದೆ. ಅಕ್ಕಿ ಬೇಳೆ ಅಡ್ಗೆ ಮನೇಲಿ ಏನೇನಿದ್ಯೋ ಅದೆಲ್ಲ ಪುಟ್ಪುಟಾಣಿ ಪಾತ್ರೆ ತಗೊಂಡು ಹೋಗಿ ಗಲಾಟೆ ಮಾಡಿ ನಮ್ ತಾಯಿ ಹತ್ರ ಎಲ್ಲ ತುಂಬಿಸ್ಕೊಂಡು ತಗೊಂಡು ಹೋಗಿ ಬೊಂಬೆ ಇಡ್ತಾ ಇದ್ದೆ. ಆಮೇಲೆ ನಂಗೆ ಇದು ಯಾಕೆ ಅಂತ ರಂಗಪ್ರಿಯ ಸ್ವಾಮಿಗಳು ಹೇಳಿದ್ರು ಒಂದ್ ದಿವಸ. ಏನಂದ್ರೆ, ನಾನು ಅಮೆರಿಕಲ್ ಒಂದ್ ಸ್ವಲ್ಪ ವರ್ಷ ಇದ್ದೆ. ಅವಾಗ ನಮ್ ಭಾರತೀಯರೇ ಇಂಗ್ಲೆಂಡಿಂದ ಒಬ್ಬಾಕೆ ಬಂದಿದ್ರು. ನಾನು ಇಂಜಿನಿಯರಿಂಗ್ ಹೇಳಿದ್ರಲ್ಲ, ಅವ್ರು ಓದ್ಕೊಂಡು TVS ಮೇಲೆ ಊರಲ್ಲೆಲ್ಲದು ಓಡಾಡ್ತಾ ಇದ್ದೆ ನಾನು. ಅವಾಗ ನಮ್ಮ ಅಜ್ಜಿ ನಂಗೆ ಏನದು ಬಳೆ ಮಾಡಿಸ್ಕೊಡ್ತೀನಿ ಅಂದ್ರೆ, ಬೇಡ TVS ಮಾಡಿಸ್ಕೊಡು, ನಾನೇ ಸೇಫ್ ಆಗಿರ್ತೀನಿ ಅಂದ್ಬಿಟ್ಟು, ನಾ ಆತರ ತುಂಬಾ ಬೋಲ್ಡ್ ಅಂತಾನೆ ಹೇಳ್ಬೇಕು. ಆತರ ಇಂಡಿಪೆಂಡೆಂಟ್ ಆಗಿ ಬೆಳೆದಿದೀವಿ ನಾವು, ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಹೀಗಿದ್ದೊಳಗೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಕೇಳಿದ್ರು, ನೀವು ಡಿಡ್ ಯು ಗೋ ಟು ಫಿನಿಶಿಂಗ್ ಸ್ಕೂಲ್ ಅಂತ. ನಾನು ಏನಪ್ಪಾ ಇದು ಫಿನಿಶಿಂಗ್ ಸ್ಕೂಲ್, ನನಗೆ ಹತ್ತಕ್ ಬೇಕು, ಎಲ್ಲ ಓದ್ತಾನೆ ಇದ್ದೀನಿ, ಇನ್ನೊಂದು ಯಾವ್ದಿದು ಫಿನಿಶಿಂಗ್ ಸ್ಕೂಲ್ ಅಂತ ನಾನ್ ಜೋಕ್ ಮಾಡಿದೆ. ಮೈ ಎಜುಕೇಶನ್ ಡಸಂಟ್ ಫಿನಿಶ್, ಇಟ್ ಕಂಟಿನ್ಯೂಸ್ ಫಾರ್ ಲೈಫ್ ಅಂತ. ಆ ಫಿನಿಶಿಂಗ್ ಸ್ಕೂಲ್ ಏನಪ್ಪಾ ಅಂದ್ರೆ, ಮನೆ ಹೆಂಗ್ ನಡೆಸ್ಬೇಕು, ಅಡಿಗೆ ಮನೆಗೆ ಏನೇನ್ ಸಾಮಾನ್ ಬೇಕು, ಮ್ಯಾನೇಜ್ಮೆಂಟ್ ಆಫ್ ದ ಹೋಮ್ ತುಂಬಾ ಕಷ್ಟ ಇದು. ಮಾಡ್ದವ್ರಿಗೆ ಗೊತ್ತು ಇದಕ್ಕೆ ಎಷ್ಟು ಬುದ್ಧಿ ಬೇಕು. ಶ್ರೀಮತಿ ಬಂದಿದ್ಯಲ್ಲ, ಅದು ಮಿಸಸ್ ಅಂತ ಬ್ರಿಟಿಷ್ ಮಾಡಿದ್ರು. ಆ ಎನ್ರಿಚ್ಡ್ ಮೈಂಡ್ ಇರೋಳು ಶ್ರೀಮತಿ. ಆ ಬುದ್ಧಿ ಇಲ್ಲದೆ ಸಂಸಾರ ನಡ್ಸಕ್ಕಂತೂ ಖಂಡಿತ ಆಗಲ್ಲ. ಅದಕ್ಕೆ ಬೇಸಿಕ್ಸ್ ABC ಹೆಂಗ್ ಕಲ್ತ್ಕೋತೀವೋ ಹಾಗೆ ಬೊಂಬೆ ಹಬ್ಬದಲ್ಲಿ ಈ ಪುಟ್ಪುಟಾಣಿ ಪಾತ್ರೆಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಉಪಯೋಗಿಸುವ ಪದಾರ್ಥಗಳನ್ನ ಇಡ್ತೀವಿ, ರಾ ಮೆಟೀರಿಯಲ್ಸ್. ಶಾಪಿಂಗ್ ಲಿಸ್ಟ್ ಬಂದ್ಬಿಡ್ತಾ, ಆಮೇಲೆ ಹಾಗೆ ನೋಡ್ಕೊಂಡು ಹೋದ್ರೆ ಎಲ್ಲೋ ಒಂದು ಊಟದ ತಟ್ಟೆ ಇರುತ್ತೆ. ಊಟ ನಮ್ಮ ಮದ್ವೆ ಮನೆ ಸೀನಲ್ಲಿ ಎಲೆ ಬಡಿಸಿರೋ ಪದ್ಧತಿ ಇರುತ್ತೆ. ಮಕ್ಕಳಿಗೆ ಪ್ರತಿಯೊಂದು ಗೊತ್ತಾಗುತ್ತೆ ಇದರಿಂದ.
ನಾವು ಫಿನಿಶಿಂಗ್ ಸ್ಕೂಲ್ ಕಳಿಸ್ಬೇಕಾಗಿಲ್ಲ. ನಾವು ಆಟ ಆಡ್ಕೊಂಡು ಸಂತೋಷ ಪಟ್ಕೊಂಡು ಇದನ್ನ ಕಲಿತೀವಿ ನಮ್ಮ ದೇಶದಲ್ಲಿ. ಹಾಗೆ ಇದನ್ನ ಹೇಳ್ಕೊಡಕ್ಕೆ, ಇಲ್ಲೇ ಇದ್ರೆ ಉದ್ದಿನ ಬೆಳೆಗೂ ತೊಗರಿ ಬೆಳೆಗೂ ಹೆಸರು ಬೆಳೆಗೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಮದ್ವೆ ಆಗಿರುತ್ತೆ, ಕಷ್ಟ ಪಡ್ತಾರೆ, ಯಾಕಂದ್ರೆ ಇವಾಗ ಆರ್ಡರಿಂಗ್ ಫೇಸ್ಗೆ ಬಂದ್ಬಿಟ್ಟಿದೀವಿ. ಸೊ ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಈ ತರ ಬೊಂಬೆ ಹಬ್ಬ ಇದನ್ನ ಇಟ್ರೆ ಲೈಫ್ ಇನ್ವೆಸ್ಟ್ಮೆಂಟ್. ಇನ್ನೊಂದು, ಸೃಷ್ಟಿ ಸ್ಥಿತಿ ಲಯ ನಮಗೆ ತುಂಬಾ, ಇಟ್ ಇಸ್ ಅ ಮಸ್ಟ್. when ಎನಿಥಿಂಗ್ ಕ್ರಿಯೇಟೆಡ್ ವಿಲ್ ಬಿ ಡಿಸ್ಟ್ರಾಯ್ಡ್, ಗೊತ್ತು ನಮಗ್ ಸೈನ್ಸ್ ಅಲ್ವಾ? ಆದ್ರೆ ನಾವು ಇದನ್ನ ಪದೇ ಪದೇ ಅಕ್ನಾಲೇಜ್ ಮಾಡ್ಕೊಳಕ್ಕೆ ಕಷ್ಟ. ನಾವ್ ಅನ್ಕೋತೀವಿ ನಾವ್ ಇರೋದೇ ಎಂಡ್ ಆಲ್ ಅಷ್ಟೇ, ನಾವು ಹುಟ್ಟಿದೀವಿ, ನಮಗ್ ಬೇರೆ ರೂಲ್ಸ್, ಬೇರೆಯವ್ರಿಗೆಲ್ಲ ಬೇರೆ ರೂಲ್ಸ್ ಅಂತ. ಬೊಂಬೆ ಹಬ್ಬದಲ್ಲಿ ಸೃಷ್ಟಿ ಮೊದಲು ಎಲ್ಲಾ ಇಡ್ತೀವಿ. ಏನು, ಪ್ರಕೃತಿ ಪುರುಷ, ಬಿಗಿನಿಂಗ್ ಆಫ್ ಲೈಫ್. ಅದಾದ್ಮೇಲೆ ಎಲ್ಲಾ ದೇವರುಗಳು, ಯಾವ ದೇವ್ರು ಇಷ್ಟೋ ನಮ್ಗೆ ಅದೆಲ್ಲವನ್ನೂ ಇಡ್ತೀವಿ. ಆಮೇಲೆ ಅವರ ಸಬ್ಸೆಕ್ಟ್ ಎಲ್ಲ, ಅವ್ರದ್ದು ಆಕ್ಸೆಸರೀಸು, ಗಣಗಳು, ಅಪ್ಸರಿಗಳು, ಇಲ್ಲ ದೇವತೆಗಳು, ಎಲ್ಲಾ ದೇವತೆಗಳನ್ನ ಇಟ್ಟು ಕೊನೆಗೆ ನಮ್ಗೇನ್ ಇಷ್ಟ, ನಮ್ಮಲ್ಲಿ ತ್ಯಾಗರಾಜನ್ ಒಂದ್ ಸಿನಿಮಾ ಸ್ಟಾರ್ದು ಇಡ್ತಾರೆ ಎಷ್ಟೊಂದ್ ಜನ, ಅಥವಾ ಡ್ಯಾನ್ಸರ್ಸ್ ಇಡ್ತೀವಿ, ನಾವು ಸಂಗೀತಗಾರರನ್ನ ಇಡ್ತೀವಿ. ಆಮೇಲೆ ಕೊನೆಗೆ ಅದ್ಯಾವುದೋ ಒಂದು ಹಳ್ಳಿ ದೇವಸ್ಥಾನದ ಬೀದಿಯಲ್ಲಿ ನಾವು ಭಿಕ್ಷುಕರನ್ನು ಇಡ್ತೀವಿ, ಪ್ರಾಣಿಗಳನ್ನ ಇಡ್ತೀವಿ. ಆಮೇಲೆ ಮೊಳಕೆ, ಯಾಕಂದ್ರೆ ಜೀವನ ನೋಡಿ, ನಮ್ಮ ಕ್ರಿಯೇಷನ್ ಸ್ಟೋರಿ ಇದೆಯಲ್ಲ, ನಾವು ಅದು ಸನಕಾದಿ ಮುನಿಗಳನ್ನ ಕ್ರಿಯೇಟ್ ಬ್ರಹ್ಮ ಯಾಕೆ ಮಾಡ್ದ ಅಂದ್ರೆ ಫಾರ್ ಪ್ರೋಜನಿ, ಲೈನ್ ಕಂಟಿನ್ಯೂ ಆಗಕ್ಕೆ. ಅವ್ರು ಬೇಡಪ್ಪ ನಮ್ಗೆ ಈ ಕಷ್ಟವೇ ಬೇಡ, ನಮ್ಮ ಪಾಡಿಗೆ ನಾವು ಹಾಯಾಗಿರ್ತೀವಿ ಎಂದಾಗ ಇವರು ಸಪ್ತರ್ಷಿಗಳು ಬರ್ತಾರೆ. ಇದು ನಮ್ಮ ಕತೆ. ಸೊ ಸಪ್ತರ್ಷಿಗಳು ಬಂದ್ಮೇಲೆ ಎಲ್ಲ ಲೈನ್ ಕಂಟಿನ್ಯೂ ಆಗುತ್ತೆ ಅಂತ, ತಲೆಮಾರುಗಳು ಬರುತ್ತೆ. ಸೊ ಇದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಇಂಡಿಯಾ ಇದು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ನಮಗ್ ನೆಗೆಟಿವ್ ಗ್ರೋತ್ ಇಲ್ಲ. ನೀವು ಯುರೋಪಲ್ಲೆಲ್ಲ ನೋಡಿ, ಎಷ್ಟೊಂದು ದೇಶ ಇದನ್ನೆಲ್ಲ ಎಕ್ನಾಲೇಜ್ ಮಾಡಿಲ್ಲ. ಸಟಲ್ಸ್ ಇದೆಲ್ಲ, ಸಟಲ್ಟೀಸು, ಅವ್ರಿಗೆ ಎಲ್ಲ ನೆಗೆಟಿವ್ ಗ್ರೋತ್. ಅವ್ರೆಲ್ಲ ಇವಾಗ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ ಮಕ್ಕಳು ಮಾಡ್ಕೊಳಕ್ಕೆ. ಸೊ ಜನ ಇಲ್ದೇ ಇದ್ರೆ ತುಂಬಾ ಕಷ್ಟ ಆಗತ್ತೆ. ಅದನ್ನ ಯೋಚನೆ ಮಾಡಿ ಇಲ್ಲಿ ಅದಕ್ಕೊಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನವರಾತ್ರ ಹಬ್ಬದಲ್ಲಿ. ಆಮೇಲೆ ಹೇಳದ್ನಲ್ಲ, ತಿರ್ಗಾ ರಾಜ ರಾಣಿ ಚೆನ್ನಾಗಿರ್ಲಿ. ಆಡಳಿತದಲ್ಲಿ ಇರೋರು ಇಂಪಾರ್ಟೆಂಟ್. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೆ ಅಂತಾನೂ ಕೇಳ್ಕೊತೀವಿ. ಯಾರು ನಮ್ಮನ್ನ ರೂಲ್ ಮಾಡ್ತಾ ಇದ್ದಾರೋ ಎಟ್ ಆಲ್ ಲೆವೆಲ್ಸ್, ಅವ್ರು ಎಲ್ಲಾರ್ಗು, ಮನೆ ಲೆವೆಲಲ್ಲಾಗ್ಲಿ, ದೇಶದ ಲೆವೆಲಲ್ಲಾಗ್ಲಿ, ವರ್ಲ್ಡ್ ಲೆವೆಲಲ್ಲಾಗ್ಲಿ ಒಳ್ಳೆ ಬುದ್ಧಿ ಸಿಕ್ಲಿ. ಅಂದ್ರೆ ಕಲೆಕ್ಟಿವ್ ಥಾಟ್ಸ್. ನಮಗ್ ಗೊತ್ತು, ಇವಾಗ ಸೆಲ್ ಫೋನ್ ಅಲ್ಲಿ, ಇವಾಗ ನಮ್ದು ಇಂಟರ್ನೆಟ್ ಅಲ್ಲಿ ಎಲ್ಲ ವಾಯ್ಸ್ ಹೋಗ್ತಾ ಇದೆ. ಸೊ ಏರ್ ಕ್ಯಾನ್ ಕ್ಯಾರಿ ಎನರ್ಜೀಸ್, ಇದು ನಮಗೆ ಇವಾಗ ಗೊತ್ತಾಗಿದೆ. ಹಳೆ ಕಾಲದಲ್ಲೂ ಅವ್ರಿಗೂ ಗೊತ್ತಿತ್ತು. ಸೊ ನಾವು ಒಳ್ಳೇದನ್ನ ನೆನ್ಸ್ಕೋತೀವಿ. ನಾನು ಆಗ್ಲೇ ಒಂದ್ ಕಂಪ್ಲೀಟ್ ಮಾಡ್ಲಿಲ್ಲ. ಹಾಗೆ ನಾವು ಒಳ್ಳೇದನ್ನ ನೆನ್ಸ್ಕೊಂಡಾಗ ನಮ್ಮ ಸುತ್ತ ಹೂವಿನ ದೋಟ ಬರುತ್ತೆ. ಅಂದ್ರೆ ನಮ್ಮ ಜೀವನ ಸಂತೋಷವಾಗಿರುತ್ತೆ. ಆಮೇಲೆ ಇದನ್ನ ನೋಡಿದ್ರೆ ಅವರಲ್ಲಿ, ಅಯ್ಯೋ ಏನು ಅವ್ರಿಗೆ ಎಷ್ಟು ಕಳೆ ಇದೆ ಅವ್ರ ಮುಖದಲ್ಲಿ ಅಂತ ಹೇಳ್ತೀವಲ್ವಾ, ಆ ಕಳೆ ಅನ್ನೋದು ಒಂದು ಎನರ್ಜಿ. ಇದು ನಾವು ರಿಸರ್ಚರ್ಸ್ ಇನ್ ದ ಸ್ಪಿರಿಚುವಲ್ ಫೀಲ್ಡ್, ಮೆಟೀರಿಯಲ್ ಅಲ್ಲೂ ಬೇಕಾದಷ್ಟು ಮಾಡಿದೀವಿ. ಚಮಕ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಮೆಟೀರಿಯಲ್ ರಿಸರ್ಚ್ ಬಿಟ್ಬಿಟ್ವಿ, ಅಯ್ಯೋ ಸಾಕು, ಅದ ಎಂಡಿಲ್ಲ, ಅದಲ್ಲೇ ಸಿಕ್ಕಾಕೊಂಡು ಓಡಾಡ್ತಿರ್ತೀವಿ ಅಂತ. ಸೊ ಇಲ್ಲಿ ಈ ಹಬ್ಬಗಳನ್ನೆಲ್ಲ ಮಾಡಿ, ಇದನ್ನೆಲ್ಲ ಅಕ್ನಾಲೇಜ್ ಮಾಡಿ, ಇದನ್ನೆಲ್ಲ ನಾವು ಮಾಡ್ಕೊಂಡ್ ಬಂದ್ರೆ, ಒಟ್ಟಿಗೆ ನಾನು ಇಷ್ಟೊಂದು ಹೇಳಿದ್ರೆ ನಿಮ್ಗೆ ಅಯ್ಯಪ್ಪ ಇದೆಲ್ಲ ಯಾರ ಕೈಲಾಗತ್ತಪ್ಪ ಸದ್ಯ ಅಂತ ಅನ್ಕೋತೀರಾ ನೀವು. ಆದ್ರೆ ಪುಟ್ಟ 4 ಮೆಟ್ಲು ಬೊಂಬೆ, 2 ಮೆಟ್ಲು ಬೊಂಬೆ, ಅಥವಾ ಒಂದು ಬೊಂಬೆಗೆ ಕರ್ಕೊಂಡು ಹೋಗಿ ತೋರಿಸಿ ಮನೇಲಿ ಇರೋರ್ನೆಲ್ಲ, ನೋಡಿ ಈ ತರ ಇದೆ, ಇದು ನಮ್ ದೇಶ, ಇದೆಲ್ಲ ನಮ್ಮ ಬೊಂಬೆಗಳು. ಆಸೆ ಹುಟ್ಕೊಂಡ್ಬಿಡುತ್ತೆ. ಆಸೆಯಿಂದ ಪ್ರತಿ ಜೀವನ ನಡೆಯುತ್ತೆ. ಈ ಬೊಂಬೆಯ ಮುಗ್ಧತೆ ನೋಡಿದ್ರೆ ಇದು ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ, ನಾನು ಇವಾಗಿನ್ನು ರಾಮಾಯಣ ಇಡ್ತಾ ಇದ್ದೀನಿ ಇವಾಗ ಧಾತುವಲ್ಲಿ. ಇಡೀ ರಾತ್ರಿ ನಿನ್ನೆ ನಾನು ಮಲಗಿಲ್ಲ. ಅಂದ್ರೆ ನಾನು 24 hours ಐ ಕ್ಯಾನ್ ಸ್ಟೇ ಅವೇಕ್. ಯಾಕೆ ಅಂದ್ರೆ ಅಷ್ಟು ಎನರ್ಜಿ ಇದೆ ಆ ಬೊಂಬೆಲಿ. ನಾನು ರಾಮನ್ ಕತೆ ಇಟ್ಕೊಂಡು ಹೋದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ, ಮತ್ತೂ ಸಂತೋಷ ಆಗುತ್ತೆ. ಆ ಸಂತೋಷನ ಹೇಗೆ ಬಿಡೋದು? ದೇಹ ಶಕ್ತಿ, ದೇಹ ಕಷ್ಟ ಏನೂ ಆಗಲ್ಲ. ಸೊ ಈ ದೇಹವನ್ನು ಮೀರುವ ಸ್ಥಿತಿಯನ್ನು ತಲುಪ್ತೀವಿ ಬೊಂಬೆ ಇಟ್ಟು. ಆಮೇಲೆ ಒಂದು ಆರ್ಟಿಸ್ಟಿಕ್ ಟೆಂಡೆನ್ಸಿ, ಅದೇ ಸೊಫೆಸ್ಟಿಕೇಶನ್ ಅಂತೀವಲ್ಲ. ಸೊಫೆಸ್ಟಿಕೇಶನ್ ಸುಮ್ಮನೆ ಏನೋ ಡ್ರೆಸ್ ಮಾಡ್ಕೊಳ್ಳೋದಲ್ಲ, ಅದು ಫೈನ್ ಟ್ಯೂನಿಂಗ್ ಆಫ್ ದ ಮೈಂಡ್. ಅದು ನಾವು ಆ ನೆಕ್ಸ್ಟ್ ಲೆವೆಲ್ಗೆ ಹೋಗಿ, ಊಟ ತಿಂಡಿ ಆದ್ಮೇಲೆ ಬೇಕಾಗತ್ತೆ ನಮ್ಗೆ. ನಾವ್ ಇವಾಗ ಜೀವನದಲ್ಲಿ ನಾವ್ ಏನೋ ಒಂದು ಅನುಭವಿಸಿರ್ತೀವಿ, ಅದಾದ್ಮೇಲೆ ಹೇಳ್ಬೇಕು, ಅಲ್ಲಿಂದ ಹೇಳ್ಬೇಕು. ದ ಪರ್ಪಸ್ ಆಫ್ ಲೈಫ್ ಅಂದ್ರೆ ಪುರುಷಾರ್ಥ, ಧರ್ಮಾರ್ಥ, ಕಾಮ, ಮೋಕ್ಷಗಳನ್ನ, ಆ ಹಾದಿಯನ್ನು ಹಿಡಿಯುವ ಮೆಟ್ಟಲು ಬೊಂಬೆ ಹಬ್ಬದಲ್ಲಿ ಇದೆ.
ಹೀಗಾಗಿ ಎಲ್ಲಾ ತರದ ಈ ಬೊಂಬೆ ಹಬ್ಬವನ್ನ ಎಲ್ಲಾ ಸರೌಂಡಿಂಗ್ ಫ್ರಮ್ ಆಲ್ ಡೈರೆಕ್ಷನ್ಸ್ ನೋಡ್ತೀವಿ. ಇವಾಗ ಈ ನವಮಿ ಏನು ಮಾರ್ನವಮಿ ಮಾಡ್ತೀವಲ್ಲ ಅಂದ್ರೆ ಆಯುಧ ಪೂಜೆ. ಇದು ಮಹಾಭಾರತದಲ್ಲಿ ಅರ್ಜುನನಿಗೆ ಅವನು ತಿರ್ಗಾ ಅವನಿಗೆ ಒಂದು ಮೇಲ್ ಫಾರ್ಮ್ ಸಿಗತ್ತೆ, ಅವನ ಪುರುಷ ಸ್ಥಿತಿ ಸಿಗತ್ತೆ ಇವತ್ತಿನ ದಿವಸ. ಆಗ ಅವನು ಬನ್ನಿ ವೃಕ್ಷದ ಹತ್ರ ಹೋಗಿ ಅಲ್ಲಿ ಶಮಿ ವೃಕ್ಷದ ಮೇಲಿನಿಂದ ಅವನ ಅಸ್ತ್ರಗಳನ್ನು ತಗೋತಾನೆ. ಅವನು ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಆಗ ನಿಮ್ಗೆಲ್ಲರಿಗೂ ಬೃಹನ್ನಳೆ ಕತೆ ಗೊತ್ತು, ಉತ್ತರ ಕುಮಾರನ್ ಕತೆ ಗೊತ್ತು. ಉತ್ತರ ಕುಮಾರನ್ ಜೊತೆ ಅವನು ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಈ ದಿನ ಅವನು ಸ್ವೀಕಾರ ಮಾಡ್ದ ತನ್ನ ಪುರುಷ ರೂಪವನ್ನ, ಮತ್ತು ಅವನಿಗೆ ಆಯುಧ ವಾಪಸ್ ಸಿಕ್ತು. ಅರ್ಜುನನಿಗೆ ಆಯುಧ ವಾಪಸ್ ಸಿಕ್ತು ಅಂದ್ರೆ ಯಾಕಪ್ಪ ಅದು ಇಂಪಾರ್ಟೆಂಟ್ ಅಂದ್ರೆ ಧರ್ಮ ಉಳಿಬೇಕಲ್ಲ. ಧರ್ಮ ನಮಗ್ ಭಗವದ್ಗೀತೆ ಬಂದಿದ್ದು ಅರ್ಜುನನಿಂದನೇ ಅಲ್ವಾ. ಅವನಿಗೂ ಕಷ್ಟವೇ ಆಯ್ತು, ಇದೆಲ್ಲ ಮಾಡಿದ್ರು ಅವನು ಆಮೇಲೆ ಅವನಿಗೆ ಆದ್ಮೇಲೆ ನಮ್ಗಿನ್ ಏನಂತ ಕಷ್ಟ. ಅದಕ್ಕೆ ನಾವು ಈ ಕ್ಷಾತ್ರ ಸಂಪ್ರದಾಯವನ್ನ ಬಿಡಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮನ್ನ. ಆತ್ಮರಕ್ಷಣ ಪ್ರಥಮೋ ಧರ್ಮ. ರಾಮಾಯಣದಲ್ಲಿ ರಾಮ ಹೇಳ್ತಾನೆ, ಫಸ್ಟ್ ನಾವು ನಮ್ಮನ್ನ ನೋಡ್ಕೋಬೇಕು. ಪ್ಲೇನ್ ಅಲ್ಲೂ ಹೇಳ್ತಾರಲ್ಲ, ನಿಮ್ ಮುಖಕ್ಕೆ ಮಾಸ್ಕ್ ಹಾಕೊಳ್ಳಿ ಆಮೇಲೆ ಇನ್ನೊಬ್ಬರಿಗೆ ಹಾಕಿ ಅಂತ. ಹಾಗೆ ಸೊ ನಾವ್ ಇದನ್ನ ಅಕ್ನಾಲೆಡ್ಜ್ ಮಾಡೋ ದಿವಸ ಇದು. ಆಮೇಲೆ ಇನ್ನೊಂದು ಗ್ರಾಟಿಟ್ಯೂಡ್ ನಮ್ಗೆ. ವಾಹನ ಲಕ್ಷ್ಮಿ, ನಾವು ಎಲ್ಲೋ ಹೋಗ್ತೀವಿ ಸೇಫ್ಟಿ ಬೇಕು. ನಮ್ಗಂತೂ ಈ ಪಪೆಟ್ ಥಿಯೇಟರ್ ಅಲ್ಲಿ ನನ್ಗೆ ಎಲ್ಲಾ ಇದು ಬೇಕು, ಏನಂದ್ರೆ ಟೂಲ್ಸ್ ಇರುತ್ತಲ್ವಾ. ಎಲ್ಲದು ಒಂದು ಟೂಲ್ ಇಲ್ದೇ ಇದ್ರೆ ನಮ್ಮ ಏನ್ ಕೆಲ್ಸವೂ ಮುಗಿಯಲ್ಲ. ಅದಕ್ಕೊಂದು ಮರ್ಯಾದೆ, ಅದಕ್ಕೊಂದು ಅಕ್ನಾಲೆಜ್ಮೆಂಟ್. ನೋಡಿ ನಮ್ಗೆ ಈ ತರ ಇದೆ, ನಾವ್ ಇದನ್ನೆಲ್ಲ ಉಪಯೋಗಿಸ್ತಾ ಇದೀವಿ, ಇದರಿಂದ ನಮ್ಮ ಜೀವನ ಆಗ್ತಾ ಇದೆ ಅಂತ ತಲೆ ಬಾಗ್ತೀವಿ. ನಮಗೆ ಹನುಮಂತ ಸದಾಕಾಲ ಎಲ್ಲರೂ ಹನುಮಂತನ ತುಂಬಾ, ಇವಾಗಂತೂ ಪಾಪ್ಯುಲರ್ ಹನುಮಂತ. ಆದ್ರೆ ಅವನ ಗುಣಗಳು ನಾವು ಕಲಿಬೇಕು. ಹನುಮಂತನ ಗುಣಗಳನ್ನ ಹೆಂಗ್ ಕಲಿಯೋದು, ಯಾರು ಹೇಳ್ಕೊಡ್ತಾರೆ ಅಂದ್ರೆ ಬೊಂಬೆಗಳನ್ನ ಇಟ್ರೆ ಅವ್ನು ಕೂತಿರೋದು ನೋಡಪ್ಪ. ನಾನು ಯಾವಾಗ್ಲೂ ಮಕ್ಳಿಗೆ ಹೇಳ್ತೀನಿ, ಎಲ್ಲಾ ಸರಿ ಹನುಮಂತನ ಕತೆ ಅಷ್ಟು ಹೇಳ್ಬಿಟ್ಟು ಹೇಗ್ ಕೂತಿದಾನ್ ನೋಡಿ ಅಂದ್ರೆ ಆ ಹ್ಯೂಮಿಲಿಟಿ. ಇದನ್ನ ನಾವು ಇಟ್ಕೊಂಡಾಗ ನಾವು ಇನ್ನೊಂದಿಷ್ಟು ರಿಸೀವ್ ಮಾಡಕ್ ಆಗತ್ತೆ. ಹೀಗೆ ನಾವು ಈ ನವಮಿ ಕತೆ ಆಯ್ತು. ದುರ್ಗೆ ಹುಟ್ಟಿದ್ದು ನಿಮ್ ಕೃಷ್ಣನ್ ಕತೆ ಗೊತ್ತು, ದುರ್ಗೆ ಅವತಾರದ್ದು. ಅದು ನಮಗೆ ದುರ್ಗಾಷ್ಟಮಿ, ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ರಾಮ ರಾವಣ ಯುದ್ಧ, ಸರಿ, ಅದಕ್ಕೆ ಎಷ್ಟೊಂದು ಕಾಂಟ್ರವರ್ಸಿ ಇದೆ. ಯಾವ ಡೇಟಲ್ಲಿ ಆಯ್ತು, ದೀಪಾವಳಿ ಟೈಮಲ್ಲಿ ಆಯ್ತಾ? ಇಲ್ಲ ದೀಪಾವಳಿ ಟೈಮಲ್ಲಿ ವಾಪಸ್ ಅಯೋಧ್ಯೆಗೆ ಹೋದ್ರು ಅಂತಾರೆ. ಅಂದ್ರೆ ಎಷ್ಟೊಂದ್ ಜನ ಇಲ್ಲ ದೀಪಾವಳಿಯಲ್ಲೇ ಅದಾಯ್ತು ಅಂತಾರೆ. ಹೇಗೆ ಇರ್ಲಿ, ಧರ್ಮದ ಜಯ, ಧರ್ಮಕ್ಕಾಗಿ ಹೋರಾಡಿ ಧರ್ಮಕ್ಕೆ ಜಯ ಸಿಕ್ತು ಆ ದಿನ. ಅದು ವಿಜಯ ದಶಮಿ. ಅದನ್ನ ನಾವು ರಾಮನಿಗೆ, ಅದಕ್ಕೆ ಅವತ್ತಿನ ದಿವಸ ರಾಮಾಯಣ ಪಾರಾಯಣ, ಸುಂದರಕಾಂಡ ಪಾರಾಯಣ, ನವರಾತ್ರದಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆಲ್ಲ ಪದ್ಧತಿಗಳಿವೆ. ಆಮೇಲೆ ಶಮಿ ವೃಕ್ಷ ಚಿನ್ನದಂತೆ. ಯಾಕಪ್ಪ ಅದು ಚಿನ್ನ? ಧಾರವಾಡದ ಕಡೆ ಎಲ್ಲ ಅವರು ಶಮಿ ಎಲೆಗಳನ್ನು, ಬನ್ನಿ ಎಲೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ತಗೊಳ್ಳಿ, ನಿಮ್ಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಅಂದ್ರೆ ನಾವು ಈ ಪೋರ್ಟ್ಫೋಲಿಯೋ ಆಫ್ ಅ ಗಾರ್ಡ್. ನಾ ಹೇಳಿದ್ನಲ್ಲ ಮುಂಚೆನೆ, ಹೆಂಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿಗಳು ಇದಾರೋ ಹಂಗೆ ನಾವು ಪ್ರತಿಯೊಬ್ರು ಎಲ್ಲಾ ಪೋರ್ಟ್ಫೋಲಿಯೋನು ನಾವು ವಹಿಸ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ತಯಾರಿ ಬೇಕಾಗತ್ತೆ. ತಯಾರಿ ಇಲ್ದೇ ಇದ್ರೆ ಸೋತ್ ಹೋಗ್ತೀವಿ. ಈಸಬೇಕು, ಇದ್ದು ಜಯಿಸಬೇಕು. ಆ ಜಯಕ್ಕೋಸ್ಕರ ಇದೆಲ್ಲ ತಯಾರಿ ಬೋರಿಂಗ್ ಆಗಿ ಇರಬಾರ್ದು. ಅದು ಸಂತೋಷವಾಗಿ ಆಡ್ಕೊಂಡ್ ಆಗಿದ್ರೆ ನಾವು ಒಂದು ಸೆನ್ಸ್ ಆಫ್ ಹ್ಯೂಮರು ಬೆಳೆಸ್ಕೋತೀವಿ. ಅಂಡ್ ಎಕ್ಸ್ಪ್ಯಾನ್ಷನ್. ನಾ ತಿರ್ಗಾ ವಾಮನನ್ ಹೇಳ್ತೀನಿ, ನಮ್ಮ ಪೊಟೆನ್ಷಿಯಲ್ನ ನಾವು ರೀಚ್ ಮಾಡೋದೇ ಸಕ್ಸಸ್ ಅಷ್ಟೇ. ನಮ್ಗೇನ್ ಗೊತ್ತು ನಮ್ಗೇನ್ ಕೇಪಬಲ್ ಅಂತ. ಹುಟ್ಟತಾನೆ ಅಯ್ಯೋ ಆಗಲ್ಲ 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 ಅಂತ ಶುರು ಮಾಡ್ಕೊಂಡ್ಬಿಟ್ರೆ, ನನಗ್ ಕಷ್ಟ, ನನಗಾಗಲ್ಲ ಅಂದ್ರೆ ಯಾರು ಏನು ಮಾಡಕ್ಕೆ ಆಗಲ್ಲ. ಅದ್ರ ಬದಲು ಆಗತ್ತೆ, ಮಾಡ್ತೀನಿ, ಅಯ್ಯೋ ಇದೊಂದು ಆ ತರ ಸ್ವಲ್ಪ ಹೊರೈಸನ್ಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ ಬಂದ್ರೆ ಈ ಹಬ್ಬ ಹರಿದಿನಗಳಲ್ಲಿ ಅದು ನಮ್ಗೊಂದು ಪಾಠ. ಏನೋ ಕಷ್ಟ ಇದ್ದೇ ಇರತ್ತೆ, ಯಾರಿಗಿಲ್ಲ ಕಷ್ಟ, ಯಾವಾಗಿಲ್ಲ, ಸದಾ ಕಾಲ ಇರತ್ತೆ. ಅದನ್ನೆಲ್ಲ ಬದಿಗಿಟ್ಟು ಜೀವನವನ್ನ ನೋಡ್ಬೇಕು. ನಾವು ಎಷ್ಟರ ಮಟ್ಟಕ್ಕೆ ಬಂದಿದೀವಿ, ಇಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆಗೆ ನಾವು ಒಂದ್ ಸ್ವಲ್ಪ ಸಮಯ ಇಟ್ಕೋಬೇಕು. ಆಮೇಲೆ ಈ ರಾಮಲೀಲಾ ಅನ್ನೋದು ಇನ್ನೊಂದು ತುಂಬಾ, ಇದೇ ಕಾರಣಕ್ಕೆ ನಮ್ಮಲ್ಲಿ ಥಿಯೇಟರ್ ತುಂಬಾ ಯಾವಾಗ್ಲೂ ರಾಮಾಯಣದ ಕಾಲದಲ್ಲೂ ಇದೆ, ಅದ್ರ ಹೇಳ್ತಾರೆ. ನಾಟ್ಯಶಾಸ್ತ್ರ ಇನ್ನೂ ಹಳೇದು ಇರ್ಲಿ. ಅದಕ್ಕೆ ಇವಾಗ ಅದ್ರ ಮೂಲಕ, ಕಥೆ ಮೂಲಕ, ಕಥಾನಕದ ಮೂಲಕ, ಆಮೇಲೆ ನಾಟಕದ ಮೂಲಕ
ಎಲ್ಲ ಅದರ ಮೂಲಕ ನಾವು ಅದೇ ಹೇಳಿ 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 ಸಂತೋಷ ಪಡ್ತೀವಿ. ಹೀಗೆ ಅದು ಹಾಕೊಂಡ್ ಬಂದಿದೆ. ಎಲ್ಲಿ ವಾರಣಾಸಿಯಲ್ಲಿ ನಾವು ರಾಮಲೀಲೆ ನೋಡ್ತೀವಿ. ಆಮೇಲೆ ಅದಕ್ಕೆ ಇನ್ನೊಂದಿಷ್ಟು ಗ್ರ್ಯಾಂಡ್ಯೂರ್ ಮಾಡಿ ಅದು ಡೆಲ್ಲಿಲಿ ರಾವಣನ ಸುಡ್ತಾರಲ್ಲ, ಕಾಮನ ದಹನ ತರ ರಾವಣ ದಹನ ಆಗತ್ತೆ. ಅದು ಎಲ್ಲವೂ ನಾವು ಒಂದು ದಾರ ತಗೊಂಡು ಪೋಣಿಸ್ಕೊಂಡು ಬಂದ್ರೆ ಒಂದು ದೊಡ್ಡ ಹಾರ ಸಿಕ್ಬಿಡುತ್ತೆ ಭಾರತದಲ್ಲಿ ನಮ್ಗೆ. ಎಲ್ಲಾ ಹೂವು ಒಂದಕ್ಕೊಂದು ಮ್ಯಾಚ್ ಹಾಕೊಂಡು ಹೋಗುತ್ತೆ, ಅಂದ್ರೆ ಎಲ್ಲ ಭಿನ್ನವಾಗಿದೆ. ಒಂದೇ ಎಷ್ಟು ಚೆನ್ನಾಗಿ ನೋಡಿದ್ರೆ ಎಷ್ಟು ಅಲಂಕೃತವಾಗಿರುತ್ತೆ, ಅಂದ್ರೆ ಭಿನ್ನವಾಗಿರುತ್ತೆ. ಇದು ನಮ್ಮ ದೇಶದಲ್ಲಿ ನಮ್ಗೆ ಹೆಂಗೆ ಸಮಯ ಇದೆಯೋ, ನಮ್ಮ ಜನದ ಆರ್ಥಿಕ ಸ್ಥಿತಿ ಹೇಗಿದೆಯೋ, ಅಲ್ಲಿ ಏನೇನ್ ಸಾಮಾನುಗಳು ಸಿಗುತ್ತೋ, ಆಮೇಲೆ ಆ ವೆದರ್ ಮೇಲೂ ಡಿಪೆಂಡ್ ಆಗತ್ತೆ. ಇದು ಹೇಗೆ ಆಗಿದೆಯೋ ಹಾಗೆ ಬೆಳ್ಕೊಂಡ್ ಬಂದಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಅವರು ಬೊಂಬೆ ಮಾಡ್ತಾರೆ. ದುರ್ಗೆ ಟೈಮಲ್ಲಿ ಬೊಂಬೆ ತಗೊಂಬಂದ್ ಮನೆಗೆ ಇಡ್ತಾರೆ. ವಿಸರ್ಜನೆ ನಾವು ಹೇಗೆ ಗಣೇಶನ ವಿಸರ್ಜನೆ ಮಾಡ್ತೀವೋ ಹಾಗ ಅವರು ವಿಸರ್ಜನೆ ಮಾಡ್ತಾರೆ. ಕೃಷ್ಣಾ ಡಿಸ್ಟ್ರಿಕ್ಟ್ ಇದೆ, 26 ಪರಗಣ ಡಿಸ್ಟ್ರಿಕ್ಟ್ ಅಂತ. ತುಂಬಾ ಸುಂದರವಾಗಿ ರಿಯಲಿಸ್ಟಿಕ್ ಬೊಂಬೆ ಮಾಡ್ತಾರೆ. ನಮ್ ಸೌತ್ ಅಲ್ಲೆಲ್ಲ ನಾವು ಸ್ಟೈಲೈಸ್ಡ್, ನಮಗ್ ನೀಲಿ ಬಣ್ಣ ಹಾಕಿದ್ರೆ ಗೊತ್ತು ಕೃಷ್ಣ ಅಂತ, ಹಸಿರು ಬಣ್ಣ ಹಾಕಿದ್ರೆ ರಾಮ ಅಂತ. ಮುಖ ಹೇಗಾದ್ರೂ ಇರ್ಲಿ, ಒಂದ್ ನವಿಲ್ಗರಿ ಹಾಕ್ತಾರೆ, ಒಂದ್ ಕೊಳಲಿ ಇಡ್ತಾರೆ, ಆಗೋಯ್ತು ಕತೆ. ಆದ್ರೆ ವೆಸ್ಟ್ ಬೆಂಗಾಲದಲ್ಲಿ ಹಾಗಲ್ಲ. ಕಣ್ಣು, ಮೂಗು, ಬಾಯಿ, ಮಜಲ್ ಟೋನು ಎಲ್ಲವನ್ನೂ ಮಾಡಿಡ್ತಾರೆ. ಅಂದ್ರೆ ಅವರು ಅದು ಬೇಯಿಸಲ್ಲ ಆ ಬೊಂಬೆಗಳನ್ನ, ಅದು ರಾ ಮಡ್ಡು, ಅದು ಉಳಿಯಲ್ಲ, ತಕ್ಷಣ ಹೋಗ್ಬಿಡುತ್ತೆ. ಅವ್ರು ಪ್ರತಿ ವರ್ಷ ಕೊಂಡ್ಕೊಂಡು ಅವರು ಹೂಗ್ಲಿಲ್ ಹಾಕೋತಾರೆ, ನೀರಲ್ಲಿ ವಿಸರ್ಜನೆ ಮಾಡ್ಬಿಡ್ತಾರೆ ಅವ್ರು. ಆಮೇಲೆ ಈ ಮುಂಚೆ ಈ ಬೊಂಬೆ ಆಟವಯ್ಯ ಅಂತ ಎಷ್ಟು ಸುಂದರವಾದ ಹಾಡು, ಗಣೇಶಂದು ಎಷ್ಟು ಸುಂದರವಾಗಿತ್ತಲ್ವಾ. ಅಲ್ಲಿ ಅಭಿಮಾನ ನೀಗಿಸಿ ಅಂತ ಬಂತು. ಇದು ನಮಗಷ್ಟೇ. ದೇಹವನ್ನು ದಂಡಿಸಿದಾಗ, ದಂಡನೆ ಅಂದ್ರೆ ಪನಿಷ್ಮೆಂಟ್ ಅಂತ ಅಲ್ಲ, ದೇಹನ ಮರೆತು, ವಿದೇಹ ನಾವ್ ಯಾವಾಗ್ಲೂ ಸೆಲಿಬ್ರೇಟ್ ಮಾಡ್ತೀವಿ, ವಿದೇಹ ರಾಜರು ಅಂತ. ಎಷ್ಟೊಂದು ಕತೆ ಇದೆ, ಮಿಥಿಲೆಯ ಕಥೆಗಳು ಎಷ್ಟೊಂದಿವೆ. ಹಾಗೆ ಇದನ್ನ ಸದಾ ಮಾಡಕ್ ಆಗಲ್ಲ, ಯಾಕಂದ್ರೆ ನಾವ್ ಎಲ್ಲಾರು ಸಾಮಾನ್ಯ ಜನರು. ನಾವ್ ಏನೋ ಕೆಲಸ ಮಾಡ್ಕೊಂಡಿರ್ತೀವಿ, ಏನೋ ಮಾಡ್ಬೇಕು, ದಿನಾ ಡೆಡ್ಲೈನ್ಸ್ ಇರುತ್ತೆ ನಮ್ಗೆ. ಮಕ್ಳು ಸ್ಕೂಲ್ ಹೋಗ್ತಾರ, ಇಲ್ಲ ಮದ್ವೆ ಆಗ ಅವ್ರಿಗೆ ಮಕ್ಳಿದಾರೆ, ಏನೇ ಆದ್ರೂನು ನಮಗ್ ಡೆಡ್ಲೈನ್ಸ್ ಇರುತ್ತೆ. ಆಫೀಸ್ ಡೆಡ್ಲೈನ್, ಮನೆ ಡೆಡ್ಲೈನ್, ಫ್ಯಾಮಿಲಿ ಡೆಡ್ಲೈನ್, ಸೊಸೈಟಿ ಡೆಡ್ಲೈನ್. ಈ ಎಲ್ಲಾ ಡೆಡ್ಲೈನ್ ಅನ್ನು ಪಕ್ಕಕ್ಕೆ ಹೇಗಿಡೋದಪ್ಪ ಅಂದ್ರೆ, ಎಲ್ಲಾರನ್ನೂ ಕರೆದು ಬಿಡಿ. ಸೊ ನಮ್ಮ ಮನೇಲಿ ಅನೌನ್ಸ್ಮೆಂಟ್, ನಮ್ಮ ಮನೇಲಿ ಇದಿದೆ, ನಾವು ಇದನ್ನ ಮಾಡ್ತಾ ಇದೀವಿ. ಉತ್ಸವ ವ್ರತ ಎರಡೂ ಮಾಡ್ತೀವಿ. ವ್ರತ ಮುಗಿಸ್ಕೋತೀವಿ, ಉತ್ಸವಕ್ಕೆ ನಮ್ ಜೊತೆ ಎಲ್ಲಾರು ಬಂದು ಪಾಲ್ಗೊಳ್ಳಿ ಅಂತ ಹೇಳೋದು ಹಬ್ಬ. ಈ ನವರಾತ್ರ ಹಬ್ಬದ ಉತ್ಸವಕ್ಕೆ ನೀವು ಎಲ್ಲರೂ ನಮ್ಮ ಧಾತುಗ್ ಬಂದು ನಮ್ ಜೊತೆ ಪಾಲ್ಗೊಳ್ಳಿ. ಅದು ಆನ್ಲೈನು ಇರುತ್ತೆ, ಯಾಕಂದ್ರೆ ಇವಾಗ ಕೋವಿಡ್ ಟೈಮ್ ಅಲ್ವಾ, ಕಷ್ಟ. ಆನ್ಲೈನ್ ಅಲ್ಲಿ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳ್ತೀವಿ, ಬೊಂಬೆಗಳನ್ನ ತೋರಿಸ್ತೀವಿ, ಲೈವ್ ಇರುತ್ತೆ ದಿನ. ಪಪೆಟ್ ಥಿಯೇಟ್ರು, ಬೊಂಬೆ ಆಟವೂ ಇರುತ್ತೆ ಅಲ್ಲಿ, ನೀವೆಲ್ಲರೂ ನೋಡ್ಬೋದು. ಭಾರತ ದರ್ಶನ ಎಲ್ಲ ಮೆಂಬರ್ಸಿಗೂ ಕರೆದಿದ್ದಕ್ಕೆ ಧನ್ಯವಾದ. ಈಗ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಹೇಳ್ತೀನಿ. ಅಥವಾ ನಾವೇನಾದ್ರೂ ಮರ್ತಿದ್ರೆ ಜ್ಞಾಪಿಸಿ ಹೇಳಿ. ಈಗ ಶ್ರೀಮತಿ ಅನುಪಮ ಅವರ ಉಪನ್ಯಾಸ ಕೇಳಿದ ನಂತರ ನಿಮ್ಮ ಮನೆಯಲ್ಲೂ ಬೊಂಬೆ ಇಡಬೇಕು ಅನ್ನೋ ಬಯಕೆ ನಿಮ್ಮಲ್ಲಿ ಕೆಲವರಿಗಾದ್ರೂ ಬಂದಿರಬಹುದು ಅಂತ ಅನ್ಕೋತೀವಿ. ಅವರೇ ಹೇಳಿದಾಗೆ ಧಾತುವಿನಲ್ಲಿ ಬಹಳ ಚೆನ್ನಾಗಿ ಜೋಡಿಸ್ತಾರೆ ಬೊಂಬೆಗಳನ್ನ. 4-5 ಸಾವಿರ ಬೊಂಬೆಗಳಿವೆ. ಅವರ ತಾತ ಮುತ್ತಾತನ ಕಾಲದಿಂದ ಬಂದಿರುವಂತ ಬೊಂಬೆಗಳು ಕೆಲವೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಮಹಾಭಾರತ, ರಾಮಾಯಣದ ಮತ್ತೆ ಬೇರೆ ಭಾಗವತದ ಕಥೆಗಳನ್ನೆಲ್ಲ, ಅದರ ಆ ಸನ್ನಿವೇಶಗಳನ್ನೆಲ್ಲ ಜೋಡಿಸಿ ಬಹಳ ಚೆನ್ನಾಗಿ ಅಲ್ಲಿ ವಿವರಣೆ ಕೂಡ ಕೊಡ್ತಾರೆ. ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ. ಬಹಳ ಒಂದು ರೀತಿ ಎಜುಕೇಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು. ಖಂಡಿತ ಹೋಗಿ. ಬನಶಂಕರಿಯಲ್ಲಿದೆ ಬೆಂಗಳೂರಿನಲ್ಲಿ, ಬಹಳ ದೂರ ಇಲ್ಲ. ರಜೆ ಹೇಗೂ ಇರುತ್ತೆ ಮಕ್ಕಳಿಗೆ. ಸೊ ಪರಿವಾರ ಸಮೇತರಾಗಿ ಹೋಗಿ ಅದರಲ್ಲಿ ಪಾಲ್ಗೊಳ್ಳಿ. ಮತ್ತೆ ಇನ್ನೊಂದು ವಿಚಾರನು ಹೇಳಬೇಕು ಅಂತ ಅನ್ಸುತ್ತೆ ಇಲ್ಲಿ ಪ್ರಸ್ತುತ. ಅದು ಬೊಂಬೆಗಳು ಅಂತಂದಾಗ ನಾವು ಬೊಂಬೆ ಇಡಬೇಕು ಅಂದ್ರೆ ಬೊಂಬೆಗಳನ್ನ ಎಲ್ಲಿಂದ ತರೋದು? ಆಗ ನಮಗೆ ಮನಸ್ಸಿಗೆ ಬರೋದು ಚನ್ನಪಟ್ಟಣ. ಅಲ್ಲಿ ಸುಮಾರು ತಲೆಮಾರುಗಳಿಂದ ಕುಲಕಸಬಾಗಿ ಬೊಂಬೆ ಮಾಡ್ಕೊಂಡು ಬಂದಿರೋ ಎಷ್ಟೋ ಸಂಸ್ಕಾರವಂತ ಕುಟುಂಬಗಳಿದ್ದಾವೆ. ಅವರಿಗೆ ನಿಮ್ಮೆಲ್ಲರ ಸಹಾಯ ಹಸ್ತ ಅಗತ್ಯ. ಅನುಪಮ ಅವರು ಇದನ್ನು ಕೂಡ ಹೇಳ್ತಾರೆ. ಅವರು ಮಾತಾಡುವಾಗ ಈ ಬೊಂಬೆ ಮಾಡುವ ಕಲಾಕಾರರ ಸ್ಥಿತಿ, ಇವತ್ತಿನ ಸ್ಥಿತಿ ಹೇಗಿದೆ,
ಯಾಕೆ ಇದು ಈ ಕಲೆ ಹೆಚ್ಚು ಉಳ್ಕೊಂಡಿಲ್ಲ ಅಂತ, ಯಾಕೆಂದ್ರೆ ಅದಕ್ಕೆ ಪ್ರೋತ್ಸಾಹ ಕೂಡ ಸಿಗಬೇಕು ಅಂತ. ಸೊ ಹಾಗೆ ಇಲ್ಲಿ ಚನ್ನಪಟ್ಟಣದಲ್ಲಿ ಆ, ಇರುವ ಸುಮಾರು ಕುಟುಂಬಗಳಿದ್ದಾವೆ. ಇದು ನಮ್ಮ ಪುರಾತನವಾದ ಪರಂಪರೆ ಉಳ್ಕೊಂಡು ಬರೋದಿಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಅಳಿ ಸೇವೆ ಆಗುತ್ತೆ ಅಂತ ಹೇಳಿದ್ರೆ ಸಂತೋಷ, ನಾವು ಮಾಡಬೇಕು. ಆದ್ರೆ ಒಂದು ಕಿವಿ ಮಾತು ಮತ್ತು ಆ ಕುಟುಂಬಗಳ ಕೋರಿಕೆ ಕೂಡ. ಆ ಚನ್ನಪಟ್ಟಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೂರ್ತಿ ಪೂಜೆಯ ಬಗ್ಗೆ ತಿರಸ್ಕಾರ ಮಾಡುವವರು, ಮೂರ್ತಿ ಪೂಜೆ ಮಾಡುವವರನ್ನ ದ್ವೇಷ ಮಾಡುವವರು ಕೂಡ ಈ ಉದ್ಯಮಕ್ಕೆ ಇಳಿದಿದ್ದಾರೆ. ಈಗ ಬೊಂಬೆ ಮಾಡೋ ಉದ್ಯಮಕ್ಕೆ. ಇದರಿಂದ ಪಾರಂಪರಿಕವಾಗಿ ಈ ಕಲೆಯನ್ನು ಕಲ್ತ್ಕೊಂಡು ಅದನ್ನು ಮಾಡಿಕೊಂಡು ಬಂದವರಿಗೆ ದೊಡ್ಡ ಹುಡುತವೇ ಬಿದ್ದಿದೆ. ಇದನ್ನ ಆಗಾಗ ಚನ್ನಪಟ್ಟಣಕ್ಕೆ ಹೋಗಿ ನೀವೆಲ್ಲ ಮಾತಾಡ್ಕೊಂಡವರಿಗೆ ಗೊತ್ತಾಗುತ್ತೆ. ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಕೆಲವು ಅಂಗಡಿಗಳಲ್ಲಿ ಕರಿ ಟೆಂಟ್ ಹಾಕಿರೋ ಬೊಂಬೆಗಳು ಸಿಗೋಕ್ ಶುರುವಾಗಿದೆಯಂತೆ. ಅವರು ಕೇಳೋ ಪ್ರಶ್ನೆ ಅಂತಂದ್ರೆ, ದಶಾವತಾರದ ಬೊಂಬೆಗಳ ಜೊತೆ ಈ ಬೊಂಬೆ ಇಡಕ್ಕಾಗತ್ತಾ ಸರ್? ಅಂಥವರಿಗೆ ನಿಮ್ಮ ಹಣ ಕೊಟ್ರೆ ನಮ್ಮ ಪರಂಪರೆ ಉದ್ಧಾರ ಆಗುತ್ತಾ ಅಂತನ್ನುವಂಥದ್ದು ಅವರ ಪ್ರಶ್ನೆ. ಕಳಕಳಿಯ ಪ್ರಶ್ನೆ ಕೂಡ. ಇದನ್ನು ಗ್ರಾಹಕರಾಗಿ ನಾವು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಹಣ ಯಾರು ಉದ್ಧಾರಕ್ಕೆ ವಿನಿಯೋಗ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಇನ್ನು ಚಿಂತಾಮಣಿಯವರು ಕೆಲವು ಸೂಚನೆ ಪ್ರಕಟಣೆಗಳನ್ನ ಹೇಳ್ತಾರೆ. ಕೇಳಿಸ್ತಿದೆಯಲ್ಲ? ಧನ್ಯವಾದಗಳು ಕುಮಾರವಾಣಿ ಅವರೇ. ಬಹಳ ಪ್ರಸ್ತುತ ವಿಷಯ ನೀವು ಹೇಳಿದ್ದು. ಶ್ರೋತೃಗಳಲ್ಲಿ ಒಂದೆರಡು ಸೂಚನೆಗಳು. ಈ ಕಾರ್ಯಕ್ರಮದ ಸಂಪೂರ್ಣ ರೆಕಾರ್ಡಿಂಗ್ ಆಸ್ ಯೂಶುವಲ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಾಗಲಿದೆ ಒಂದೆರಡು ದಿವಸಗಳಲ್ಲಿ. ಖಂಡಿತ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಪ್ರೋತ್ಸಾಹಿಸಿ. ನಮ್ಮ ಈ ಪ್ರಶ್ನೋತ್ತರ ಕಾರ್ಯಕ್ರಮ ಶುರು ಮಾಡುವ ಮುನ್ನ, ಪ್ರಾರಂಭಿಸುವ ಮುನ್ನ ನಮ್ಮ ಕ್ಲಬ್ನ ಒಂದೆರಡು ನಿಯಮಾವಳಿಗಳನ್ನ ಒಮ್ಮೆ ಹೇಳ್ಬಿಡ್ತೇನೆ. ಮೊದಲನೇದಾಗಿ ನಾವು ಈ ಕ್ಲಬ್ನ ಆರಂಭಿಸಿದ್ದೆ, ನಮ್ಮ ಮೂಲ ಉದ್ದೇಶವನ್ನು ಕುಮಾರವಾಣಿಯವರು ಮುಂಚೆನೆ ಹೇಳಿದ್ರು. ನಮ್ಮ ಉತ್ಕೃಷ್ಟ ನಾಗರಿಕತೆಗಳಿಗೆ ಪ್ರಸ್ಥಭೂಮಿಯಾಗಿರುವಂಥ ನಮ್ಮ ದೇಶದ 10 ಹಲವು ವಿಷಯಗಳ ಬಗ್ಗೆ ಚಿಂತನ ಮಂಥನ ಮಾಡುವ ಒಂದು ಸಭ್ಯ ಚಾವಡಿಯಾಗಿರ್ಬೇಕು ಅಂತ. ಸೊ ಇಂಥ ಒಂದು ಚಾವಡಿಯಲ್ಲಿ ನಾವು ನಮ್ಮ ನಾಗರಿಕತೆಯನ್ನ, ನಮ್ಮ ಸಭ್ಯ ರೀತಿಯನ್ನ ಎತ್ತು ತೋರಿಸೋಣ. ಅಭಿಪ್ರಾಯ ವ್ಯತ್ಯಾಸ ಇದ್ದಲ್ಲಿ ಅದನ್ನ ಸ್ವೀಕರಿಸೋಣ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ, ನಮ್ಮ ಈ ಕ್ಲಬ್ನ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಭಾರತ ವಿರೋಧಿ ನಿಲುವುಗಳಿಗೆ ಖಂಡಿತ ಜಾಗ ಇರಲ್ಲ. ಪ್ರಶ್ನೋತ್ತರವನ್ನು ಆರಂಭಿಸ್ತೇವೆ. ಒಬ್ಬೊಬ್ಬರಾಗಿ ಪ್ರಶ್ನೆಯನ್ನು ಕೇಳಬಹುದು. ಹ್ಯಾಂಡ್ ರೈಸ್ ಆಪ್ಷನ್ ಅಂತ ಏನಿದೆ ಅದನ್ನ ಆನ್ ಮಾಡಲಾಗಿದೆ. ಇಟ್ ಈಸ್ ಓಪನ್ ಟು ಎವ್ರಿ ಒನ್ ನೌ. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಹೇಳಿ, ಒಬ್ಬೊಬ್ಬರನ್ನೇ ಮೇಲ್ಬಿಡ್ತೇವೆ. ಪ್ರಶ್ನೆಗಳು ಇಂದಿನ ವಿಷಯ ಏನಿದೆ, ಬೊಂಬೆ ಆಟ ಅಥವಾ ನವರಾತ್ರ, ಇದಕ್ಕೆ ಸಂಬಂಧಿತವಾಗಿ ಇದ್ರೆ ಉತ್ತಮ ಅಂತ. ಸೊ ಹ್ಯಾಂಡ್ ರೈಸಿಂಗ್ ಆಪ್ಷನ್ ಓಪನ್ ಇದೆ, ಪ್ರಶ್ನೆ ಕೇಳೋರು ಕೇಳಬಹುದು. ಅದಕ್ಕೂ ಮುನ್ನ ನನ್ನದೇ ಒಂದು ಜಿಜ್ಞಾಸೆ ಇದೆ ಮೇಡಮ್. ನಾವು ಇದುವರೆಗೂ ನವರಾತ್ರಿ ಅಂತಷ್ಟೇ ಕೇಳದ್ದು, ಇದು ನವರಾತ್ರ ಏನಿದು? ನಾನು ನವರಾತ್ರಿ ಹಾಕಿದ್ದೆ. ರಂಗಪ್ರಿಯ ಸ್ವಾಮಿಗಳು ಅವ್ರು ಹೇಳಿದ್ರು, ಅದು ಫಸ್ಟ್ ನಂಬರ್ ಇದ್ರೆ ರಾತ್ರ, ಅಲ್ಲಿ ನೌನ್ ಇದ್ರೆ ರಾತ್ರಿ ಅಂತ ಆಗುತ್ತೆ ಅಂತ. ಶಿವರಾತ್ರಿ, ನವರಾತ್ರ. ಹಾಗೆ. ಸೊ ಸಂಸ್ಕೃತದ ಒಂದು ಸೂತ್ರ. ಅದಕ್ಕೆ ನಾವು ತಿದ್ದು ಮಾಡ್ಕೊಂಡ್ವಿ ನವರಾತ್ರ ಅಂತ. ಹಾಗೆ ಈ ಗೊಂಬೆಗಳನ್ನ ಕೂರಿಸೋ ಪರಂಪರೆ ಬಗ್ಗೆ ನೀವು ಹೇಳಿದ್ರಿ. ಇದರ ಆಚರಣೆಯಲ್ಲಿ ಏನಾದ್ರೂ ಶಾಸ್ತ್ರೋಕ್ತವಾದ ವಿಧಿಗಳಿವೆಯೇ? ಗೊಂಬೆಗಳನ್ನ ಹೇಗ್ ಬೇಕಂಗೆ ಕೂರಿಸ್ಬೋದೆ? ಐ ಮೀನ್, ಈಗಿನ ಕಾಲಕ್ಕೆ ಅನುಗುಣವಾಗಿ ನಾವು ಗೊಂಬೆಗಳ ರೂಪಗಳು ಬಹಳ ರೂಪಾಂತರವಾಗಿದೆ. ಮಾಡರ್ನ್ ಗೊಂಬೆಗಳನ್ನು ನಾನು ಕೆಲವು ಕಡೆ ನೋಡಿದ್ದೀನಿ. ಸೊ ಇದ್ರಲ್ಲಿ ಏನಾದ್ರೂ ಒಂದು ಶಾಸ್ತ್ರೋಕ್ತ ವಿಧಿ ಇದೆಯಾ? ಹೀಗೆ ಇರಬೇಕು ಗೊಂಬೆಗಳು, ಉದಾಹರಣೆಗೆ ಪಟ್ಟದ ಬೊಂಬೆನೇ ಇರಬೇಕು, ಪಟ್ಟದ ಬೊಂಬೆ ಇದ್ದೇ ಇರಬೇಕು ಅಂತ ಒಂದು ವಿಧಿ ಇದೆ, ಅದು ತಿಳಿದಿದೆ. ಅದಲ್ದೇನೋ ಇಂಥ ಗೊಂಬೆಗಳು ಇರ್ಲೇಬೇಕು ಅಂತ ಇದೆಯಾ? ಇಷ್ಟು ದಿನ ಕೂರಿಸ್ಲೇಬೇಕು ಅಂತ ಇದೆಯಾ? ಹೇಗೆ ಇದು? ನಮ್ಮ ಪದ್ಧತಿಯಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಅಂತಸ್ತು ಅಂದ್ರೆ ಮೆಟ್ಟಲುಗಳ ಮೇಲೆ ನಾವು ಬೊಂಬೆನ ಕೂರಿಸ್ತೀವಿ. ಇದು ಸುಂದರ. ಆಮೇಲೆ ಮನೆಯಲ್ಲಿ ಜಾಗ ಇರೋದಿಲ್ಲ, ಅದು ಪ್ರಾಕ್ಟಿಕಲ್ ಇದ್ರೂ ಇಲ್ಲಿ ದೇವರುಗಳನ್ನ ಕೂರಿಸ್ತೀವಿ.
ಆಮೇಲೆ ಪಕ್ಕದಲ್ಲಿ ಸಾಮಾನ್ಯದ ಅಲಂಕೃತ ಬೊಂಬೆಗಳನ್ನೆಲ್ಲ ಇಟ್ಕೋತೀವಿ. ಅಂದ್ರೆ ಅಂತಸ್ತು ಪೂಜೆ ಅಲ್ಲಿ ಕಳಶ ಸ್ಥಾಪನೆ ಆಗತ್ತೆ. ಅಂದ್ರೆ ಅವಕ್ಕೆಲ್ಲ ನಾ ಹೇಳ್ದಲ್ಲ, ಸೃಷ್ಟಿ ಸ್ಥಿತಿ ಲಯ, ಅದು ಕಳಶ ಸ್ಥಾಪನೆ ಮಾಡಿದ್ರೆ ಸೃಷ್ಟಿ ಪ್ರಾರಂಭ. ಅವತ್ತಿಂದ ಯಾರು ಬೊಂಬೆಗಳನ್ನ ಮುಟ್ಟಲ್ಲ, ಪೂಜೆ ಮಾಡ್ತೀವಿ. ಯಾರ್ಯಾರ ಮನೇಲಿ ಯಾವ ಯಾವ ಪೂಜೆ ಇದೆಯೋ, ವಿಧಿ ಇದೆಯೋ ಅದನ್ನೇ ಮಾಡಬಹುದು. ಆಮೇಲೆ 10 ದಿನಗಳು, 9ನೇ ದಿನ ರಾತ್ರಿ ಅದಕ್ಕೆ ನಾವು ಆರತಿ ಮಾಡಿ ಪಟ್ಟದ ಬೊಂಬೆನ ಮಲಗಿಸಿ ಕಳಶ ವಿಸರ್ಜನೆಯನ್ನ ಮಾಡ್ತೀವಿ. ಕಳಶ ಇಟ್ಟಿರೋ ಮನೆಗಳಲ್ಲಿ. ಎಷ್ಟೊಂದು ಮನೆಯಲ್ಲಿ ಕಳಶ ಇಡಲ್ಲ, ಯಾಕಂದ್ರೆ ಇಟ್ರೆ ಅದಕ್ಕೆ ನೈವೇದ್ಯ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಅವ್ರಿಗೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗತ್ತೆ ಅಂತ. ಸೊ ನಾವು ಒಂದು ಸೋಷಿಯಲ್ ಫಂಕ್ಷನ್ ತರ ಅದನ್ನ ಮಾಡ್ಕೋಬಹುದು. ಅಂದ್ರೆ ಬೊಂಬೆಗಳನ್ನ ಇಟ್ಟು, ಪಟ್ಟದ ಬೊಂಬೆ ಇಡೋದು ಒಳ್ಳೇದು, ಯಾಕಂದ್ರೆ ಪರ್ಪಸ್ನ ಡಿಫೀಟ್ ಮಾಡಬಾರ್ದು. ನಾವು ಎಲ್ಲಾರ್ಗು ನಾವು ಕಲಿಬೇಕು, ಮಕ್ಳಿಗೂ ಹೇಳ್ಕೊಡ್ಬೇಕು, ಮುಟ್ಬೇಡಿ ಅಂದ್ರೆ ಆಕ್ಸೆಪ್ಟೆನ್ಸ್. ಅದು ಪಟ್ಟದ ಬೊಂಬೆ ಮಲಗಿಸಿದಾಗ ಆಗೋಯ್ತು, ಈ ವರ್ಷದ್ದು ಮುಗೀತು, ಡಿಸಲ್ಯೂಷನ್ ಆಯ್ತು, ಲಯ ಆಯ್ತು, ತಿರ್ಗಾ ಸೃಷ್ಟಿ ಕಾಯ್ತೀವಿ ಇನ್ನೊಂದು ವರ್ಷ. ನಮ್ಮ ಆತ್ಮಕ್ಕೆ ಅದು ಒಂದು, ನಮ್ಮ ಜೀವನ ಉದ್ಧಾರಕ್ಕೆ ಅದನ್ನ ನಮ್ಗೆ ಜೆಂಟಲ್ ರಿಮೈಂಡರ್. ಅದೊಂದು ಪದ್ಧತಿನ ಉಳಿಸ್ಕೊಂಡು ಕರ್ನಾಟಕದಲ್ಲೂ ಉಳಿಸ್ಕೊಂಡು ಬಂದಿದೆ. ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಅವರು ತುಂಬಾ ಪರ್ಟಿಕ್ಯುಲರ್. ನಮ್ಗೆ ಈ ದೇವ್ರು ಹೈರಾರ್ಕಿ ಇರುತ್ತೆ, ಈ ದೇವ್ರು ಇಲ್ಲೇ ಮೆಟ್ಲ ಮೇಲೆ ಇರ್ಬೇಕು, ಆ ದೇವ್ರು ಅಲ್ಲಿಗೆ ಹೋಗ್ಬೇಕು, ದೇವಿ 3ನೇ ಮೆಟ್ಲಿಗೆ ಬರ್ಬೇಕು, 6ನೇ ಮೆಟ್ಲಿಗೆ ಬರ್ಬೇಕು. ನಮ್ಮಲ್ಲಿ ಶಾಕ್ತ ಸಂಪ್ರದಾಯ ಇದ್ದವರ ಮನೆಗಳಲ್ಲಿ ಇದು ಬೆಳ್ಕೊಂಡು ಬಂದಿದೆ. ಕರ್ನಾಟಕದಲ್ಲಿ ಆ ರಿಜಿಡಿಟಿ ಇಲ್ಲ, ಯಾಕಂದ್ರೆ ನಾವು ತುಂಬಾ ಎಸ್ಥೆಟಿಕ್ ಫಾಲೋ ಮಾಡೋರು. ಸೊ ಅಲ್ಲಿ ನಮ್ಗೆ ಸೈಜ್ ಪ್ರಕಾರ ಇಟ್ಕೊಂಡ್ ಬರ್ತೀವಿ. ನಮಗೆ ಯಾವ್ಯಾರು ಇಷ್ಟ ಅನಿಸುತ್ತೆ, ಯಾವ್ದಾದ್ರೂ ದೇವ್ರು ಇಷ್ಟಪಟ್ಟು ಮಾಡ್ಲಿ, ಅದೇ ಇವಾಗ ಮುಖ್ಯ. ದಶಾವತಾರ ಎಲ್ಲಾರ ಮನೆಯಲ್ಲೂ ಇರುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ದಶಾವತಾರ, ಶಿವ ಪಾರ್ವತಿ, ವಿಷ್ಣುವಿನ ನಾನಾ ರೂಪಗಳು, ಲಕ್ಷ್ಮೀ ಸರಸ್ವತಿ ಗಣೇಶ, ಇದು ಇರುತ್ತೆ. ಆಮೇಲೆ ಅವರು ಪೂಜೆ ಮಾಡೋ ದೇವರುಗಳನ್ನ ಜಾಸ್ತಿ ಇಟ್ಕೋತಾರೆ ಅವ್ರವ್ರ ಮನೆಗಳಲ್ಲಿ. ಆಮೇಲೆ ಆಚಾರ್ಯರು, ಶ್ರೀಮತಸ್ಥ ಆಚಾರ್ಯರುಗಳು, ಇಲ್ಲ ಅವ್ರು ಯಾರನ್ ಆ ಮನೆಗೆ ಯಾರು ಗುರುಗಳೋ ಅವರ ಬೊಂಬೆಗಳು, ಆ ಮನೆಯಲ್ಲಿ ಏನ್ ಕಲೆ ಈ ತರ ಇಟ್ಕೊಂಡು ಬರ್ಬೋದು. ಪಾರಾಯಣ ಒಳ್ಳೇದು, ಸ್ತೋತ್ರ ಹೇಳೋದು, ಇಲ್ಲ ಇದು ಸುಂದರಕಾಂಡ ಓದೋದು, ರಾಮಾಯಣ ಓದೋದು, ಇದೆಲ್ಲ ಸಂಪ್ರದಾಯ ಪದ್ಧತಿಗಳು ಮನೆಗಳಲ್ಲಿ ಬಂದಿದೆ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಏನ್ ಬೇಕೋ ಹೇಳ್ಬೋದು. ಇದಕ್ಕೊಂಚೂರು ಟೈಮ್ ಕೊಟ್ರೆ ಮನೇಲಿ ಇರೋ ಚಿಕ್ಕವ್ರಿಗೂ ಕಿವಿ ಮೇಲೆ ಬೀಳುತ್ತೆ. ಅಯ್ಯೋ, ನಮ್ಮನೇಲಿ ನಮ್ ದೊಡ್ಡವ್ರು ಮಾಡ್ತಾ ಇದ್ರು, ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ದೊಡ್ಡವ್ರು ಮಾಡ್ತಾ ಇದ್ರು, ನಾವು ಮಾಡ್ತೀವಿ ಅಂತ. ಇನ್ನೊಂದು ವಿಷಯ ನಾನು ಹೇಳ್ಬೇಕು ಈ ಪ್ರಶ್ನೆಗೆ ಉತ್ತರವಾಗಿ. ನಮ್ಗೆ ನಮ್ ಧಾತುಲ್ಲಿ ಎಷ್ಟೊಂದ್ ಜನ ಬರ್ತಾರೆ, ಮೇಡಮ್ ನಮ್ಮ ಮನೇಲಿ ಎಷ್ಟೊಂದ್ ಬೊಂಬೆ ಇದೆ, ನಿಮಗ್ ಕೊಡ್ತೀವಿ, ನೀವ್ ಇಡ್ತೀರಾ ಅಂತ. ನೋಡಿ, ನಾವು ದುಡ್ಡು ಕೊಟ್ಬಿಟ್ರೆ ಸಂಪಾದನೆ ಮಾಡ್ಕೋಬಹುದು, ತಿರ್ಗಾ ಎಲ್ಲೋ ಒಂದು ಏನೋ ಕೆಲಸ ಮಾಡ್ಕೊಂಡು ವಾಪಸ್ ತಗೋತೀವಿ. ಆದ್ರೆ ನಮ್ಮ ಸಂಪ್ರದಾಯವನ್ನ ಕೊಟ್ಬಿಟ್ರೆ ನಮ್ಗೆ ಹೊಟ್ಟೋಗುತ್ತೆ. ಅದು ನಮ್ಗೊಂದ್ ಜವಾಬ್ದಾರಿ ಇದೆ. ಆಸ್ತಿ ಅಂತ ಕೊಡ್ತೀವಲ್ವಾ, ಯಾವ್ದೋ ಹರ್ಕಲ್ ಮುರ್ಕಲು ಒಡವೆನೆಲ್ಲ ಆಸ್ತಿ ಆಸ್ತಿ ನಮ್ ಮುತ್ತಜ್ಜಿ ಕೊಟ್ಟಿದ್ದು ಅಂತ ಮಕ್ಕಳಿಗೆ ಕೊಡ್ತೀವಿ ನಾವು. ಆದ್ರೆ ಈ ಸಂಪ್ರದಾಯಗಳ ನಮಗ್ ದೊಡ್ಡ ಆಸ್ತಿ ನಮ್ ದೇಶದಲ್ಲಿ. ಭಾರತದಲ್ಲಿ ನಾವು ಎಕ್ಸ್ಪರ್ಟ್ಸ್ ಅಂದ್ರೆ ಇನ್ ರೆಕಗ್ನೈಸಿಂಗ್ ಇಂಪಾರ್ಟೆನ್ಸ್ ಆಫ್ ಲೈಫ್ ಅಂಡ್ ಹೌ ಟು ಲೀಡ್ ಲೈಫ್. ಟೂಲ್ ಇದು. ಈ ಟೂಲ್ನ ನಾವು ಮಕ್ಕಳಿಗೆ ಕೊಡ್ಬೇಕು. ಅದಕ್ಕೆ ದಯವಿಟ್ಟು ಯಾರಿಗೂ ನಿಮ್ಮನೆ ಬೊಂಬೆಗಳನ್ನ ಕೊಡಬೇಡಿ. ಮಕ್ಕಳಿಗೆ ಟೈಮ್ ಇಲ್ಲ, ಮಕ್ಕಳಿಗೆ ಜಾಗ ಇಲ್ಲ ಅಂದ್ರೆ ಮೊಮ್ಮಕ್ಳಿಗೆ ಆಗ್ಬೋದು, ಇಟ್ಕೊಂಡು ಕಾಯಿರಿ. ಅದು ಯಾರಿಗೋ ಒಂದು ನಿಮ್ ಲೈನಲ್ಲೇ ಹೋಗ್ಲಿ. ಯಾಕಂದ್ರೆ ನೀವು ಪೂಜೆ ಮಾಡಿರೋದು, ನಿಮ್ಮ ಎನರ್ಜೀಸ್ ಇರೋದು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವ್ರಿಗೆ ಬಂದ್ಬಿಡುತ್ತಿಲ್ಲ. ನಿಮ್ಗೇನಾಯ್ತು, ನಿಮ್ಮ ಮನೇಲಿ ಎಲ್ಲ ಖಾಲಿಯಾಗಿ ಹೋಗುತ್ತೆ. ದಯವಿಟ್ಟು ಯಾರು ಮನೆ ಖಾಲಿ ಮಾಡ್ಕೋಬೇಡಿ. ಸೊ ಸಂಪ್ರದಾಯ ನಿಮ್ಗೆ ಎಷ್ಟು ಗೊತ್ತಿದ್ಯೋ, ಎಷ್ಟಾಗತ್ತೋ, ಏನಾಗತ್ತೋ, ಹೇಗಾಗತ್ತೋ ಉಳಿಸ್ಕೊಂಬನ್ನಿ. ಧನ್ಯವಾದ. ಬ್ಯಾಕ್ ಚಾನೆಲ್ ಅಲ್ಲಿ ಒಂದು ಪ್ರಶ್ನೆಗಳು ಬಂದಿತ್ತು. ಸೊ ಬಹುಶಃ ನೀವು ಈಗ ಸದ್ಯಕ್ಕೆ ಹೇಳಿದ ಒಂದು ಬೊಂಬೆಗಳನ್ನ ಹೇಗಿಡ್ಬೋದು, ಹೇಗೆ ನಮ್ಮ ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಅನ್ನೋ ವಿಚಾರದಲ್ಲಿ ಒಂದು ಪ್ರಶ್ನೆ ಉತ್ತರ ಆಗ್ಲೇ ಬಂದಿದೆ. ಇನ್ನೊಂದು ಪ್ರಶ್ನೆ ಏನಿತ್ತು ಅಂತಂದ್ರೆ, ಈ ಬೊಂಬೆಯನ್ನ ನಾವು ಮನ್ಲೆ ಮಾಡಬೇಕು ಅಂತಂದ್ರೆ ಅದನ್ನ ಹೇಗೆ ಮಾಡಬಹುದು, ಅದಕ್ಕೇನಾದ್ರೂ ವಿಧಿ ವಿಧಾನಗಳಿದೆಯಾ, ಮಡಿ ಮೈಲಿಗೆ ಏನಾದ್ರು ಇದೆಯಾ, ಅಥವಾ ಇದನ್ನ ಕಲ್ತ್ಕೊಳ್ಬೇಕು ಅಂತಂದ್ರೆ ಹೇಗೆ ಕಲ್ತ್ಕೊಳ್ಳಿ, ಇದೆಲ್ಲ. ಯಾಕಂದ್ರೆ ಇದೆಲ್ಲ ಟ್ರೆಡಿಷನಲ್ ಬೊಂಬೆಗಳು. ಅದನ್ನ ಮಾಮೂಲು ಬೇರೆ ಯೂಟ್ಯೂಬ್ ನಲ್ಲಿ ಸಿಗುವಂತದ್ದೆಲ್ಲ ಆದ್ರೆ ಯಾವುದೋ ಒಂದು ರೀತಿ
ಪಾಶ್ಚಾತ್ಯ ಮಾಡುವಂತ ಬೊಂಬೆಗಳಿದ್ದಿರ್ಬೋದು. ಸೊ ನಮ್ಮ ಟ್ರೆಡಿಷನಲ್ ಬೊಂಬೆಗಳನ್ನ ಹೇಗೆ ಮಾಡಬಹುದು, ಅದನ್ನ ಎಲ್ಲಾದ್ರೂ ಕಲ್ತ್ಕೊಳ್ಬಹುದಾ? ಹಾ ನನಗನ್ಸಿದ್ದೇನಂತಂದ್ರೆ, ನಿಮ್ಮ ವೆಬ್ಸೈಟ್ ನೋಡಿದಾಗ, ಧಾತು ವೆಬ್ಸೈಟ್ ನೋಡಿದಾಗ ನೀವು ಸುಮಾರೆಲ್ಲ ವರ್ಕ್ಶಾಪ್ಸ್ ಕೂಡ ಮಾಡ್ತೀರಿ. ಹೀಗೇನಾದ್ರೂ ದಸರಾ ಟೈಮ್ನಲ್ಲಿ, ದಸರಾ ರಜೆ ಟೈಮ್ನಲ್ಲಿ ಏನಾದ್ರು ಒಂದು ವರ್ಕ್ಶಾಪ್, ಅಥವಾ ಬೇಸಿಗೆ ರಜೆ ಸಮಯದಲ್ಲಿ ಸಮ್ಮರ್ ಹಾಲಿಡೇಸ್ ಟೈಮ್ನಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಅಂತನೋ ಆತರ ಏನಾದ್ರು ಮಾಡುವ ಏನಾದ್ರು ಇದೆಯಾ? ಅಲ್ಲಿ ಕಲಿಸುವಂತ ಕೆಲಸ ಏನಾದ್ರು ಮಾಡ್ತೀರಾ ಅನ್ನೊಂದು ಪ್ರಶ್ನೆ. ಇವಾಗ ಸಾಂಪ್ರದಾಯಿಕ ಬೊಂಬೆ ಅಂದ್ರೆ ನಮ್ದು ಟೆರಕೋಟ ಮಣ್ಣಿನ ಬೊಂಬೆ. ನಾನು ಇವಾಗ ಮಣ್ಣಿನ ಬೊಂಬೆ ನಾವು ಕೊಂಡ್ಕೋತೀವಲ್ಲ ಅಂಗಡಿಲಿ, ಅದು ದೊಡ್ಡ ಇಂಡಸ್ಟ್ರಿಯಲ್ಲಿ ತಮಿಳ್ನಾಡಲ್ಲಿ ಅದು ಇಟ್ ಈಸ್ ಅ ಬರ್ಜಾಯ್ನಿಂಗ್ ಇಂಡಸ್ಟ್ರಿ. ತುಂಬಾ ಚೆನ್ನಾಗಿ ಅವ್ರಿಗೆ ಮಾರ್ಕೆಟ್ ಇದೆ. ಏನ್ ಮಾಡಿದ್ದಾರೆ ನೋಡಿ, ಈ ಪಾಶ್ಚಾತ್ಯ ದೇಶಗಳಲ್ಲಿ ನಮ್ಮ ಇಂಡಿಯನ್ಸ್ ಇದಾರಲ್ಲ, ಅವ್ರಿಗೆ ಒಂಥರ ಅನ್ಸತ್ತೆ, ಅಯ್ಯೋ ನಮ್ದೆಲ್ಲ ಕಳ್ಕೊಂಡ್ಬಿಟ್ವಿ, ನಮ್ ದೇಶದ್ದೆಲ್ಲ ಕಲ್ಚರ್ ಎಲ್ಲ ಹೊಟ್ಟೋಯ್ತು ಅಂತ. ಆಗ ಇವಾಗ ಲೇಟೆಸ್ಟ್ ಫ್ಯಾಷನ್ ಏನು ಅಂದ್ರೆ ಬೊಂಬೆ ಇಡೋದು. ಫ್ಯಾಷನ್ ನಮ್ಮ ದೇಶದಲ್ಲಿ ನೋಡಿ, ನಕುಲ ಸಹದೇವರು ಫ್ಯಾಷನಬಲ್. ಸೊ ಫ್ಯಾಷನ್ ಅನ್ನೋದು ದ್ರೌಪದಿಗೂ 108 ಹೇರ್ ಸ್ಟೈಲ್ ಗೊತ್ತಿತ್ತು. ಈಗ ಕರೆಂಟು ಹೇಳ್ತೀನಿ, ತುಂಬಾ ಫ್ಯಾಷನಬಲ್ ಬೊಂಬೆ ಇಡೋದು. ಬೆಲೆನೂ ತುಂಬಾ ಜಾಸ್ತಿ. ಆದ್ರೆ ಈ ಬೊಂಬೆಗಳ ಮಾರಾಟ ಆನ್ಲೈನ್ ಅಲ್ಲೂ ಆಗತ್ತೆ, ಅಮೆಝಾನ್ ಅಲ್ಲೂ ಆಗತ್ತೆ, ಬೆಂಗಳೂರಲ್ಲಿ ಗಾಂಧಿ ಬಜಾರಲ್ಲಿ, ಮಲ್ಲೇಶ್ವರದಲ್ಲಿ, ಜಯನಗರದಲ್ಲಿ ಎಲ್ಲಾ ಕಡೆ ಸಿಗತ್ತೆ. ಈ ಸಿಗೋ ಬೊಂಬೆ ಹೇಗ್ ಮಾಡ್ತಾರೆ ಅಂತ ಫಸ್ಟ್ ಹೇಳ್ತೀನಿ. ಇದು ಒಂದು ಮೌಲ್ಡ್ ಅಲ್ಲಿ ಮಾಡ್ತಾರೆ. ಏನಂದ್ರೆ ಸುಮಾರು ಐ ಥಿಂಕ್ ಇವರು ಜಯಲಲಿತಾ ಇದ್ದಾಗ ಅವರು ಮೌಲ್ಡ್ಸ್ ಮಾಡಿಸಿ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರು. ಫ್ರೀ ಮೌಲ್ಡ್ಸ್ ಎಲ್ಲಾರ್ಗೂ ಮಾಡ್ಕೊಂಡು ಹೋಗ್ರು ಎಲ್ಲಾರು ಅಂತ. ಅದೊಂದು ಒಂದು ಎನ್ಕರೇಜ್ಮೆಂಟ್ ಆಯ್ತು. ಅದಾದ್ಮೇಲಿಂದ ಬೊಂಬೆ ಮಾಡೋರು ತಿರ್ಗಾ ವಾಪಸ್ ಹೊಟ್ಟೋಗಿತ್ತು. ಎಲ್ಲ ಒಂದ್ 30 ವರ್ಷ ಈಚೆಗೆ ಬೆಳ್ಕೊಂಬಂದ್ಬಿಟ್ಟಿದೆ. ಎಲ್ಲಾ ಡಿಸೈನ್ಸ್ ವಾಪಸ್ ಬಂದಿದೆ. ಹಳೇ ಕಾಲದಲ್ಲಿ ಏನಿತ್ತು, 50 ವರ್ಷದ ಹಿಂದೆ ಏನಿತ್ತು, ಅದೆಲ್ಲ ಮೌಲ್ಡ್ಗಳನ್ನ ತಂದು ಬಿಟ್ಟಿದ್ದಾರೆ. ಸೊ ನಿಮಗೆ ಇವಾಗ ಎಷ್ಟೊಂದ್ ಜನ ಇದನ್ನ ಕೇಳ್ತಾ ಇದ್ದೀರಾ, ಒಂದು ಮೌಲ್ಡ್ ಮಾಡೋರು ಯಾರ ಹತ್ರ ಆದ್ರೂ ಮೌಲ್ಡ್ ಮಾಡಿಸ್ಕೊಂಡ್ರೆ ಅದರಲ್ಲಿ ಜೇಡಿ ಮಣ್ಣು ನಮ್ಗೆ ಪಾಟ್ರಿ ಟೌನ್ ಅಲ್ಲಿ ಸಿಗತ್ತೆ. ಜೇಡಿ ಮಣ್ಣು ಪಾಟ್ರಿ ಟೌನ್ ಅಲ್ಲಿ ಸಿಕ್ಕಿದ್ರೆ ಇವಾಗ ನಮ್ಮ ಮನೆಗಳಲ್ಲೇ ಓವೆನ್ ಇದೆ, ಅದ್ರಲ್ಲೇ ಬೇಕಾದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡ್ಕೋಬಹುದು. ಇಲ್ಲ ಎಲ್ಲೋ ಕಿಲ್ನಲ್ಲೂ ಸಿಗತ್ತೆ. ಪಾಟ್ರಿ ಟೌನ್ ಅಲ್ಲೇ ಒಂದು ಕಿಲ್ನ್ ಇದೆ, ಅಲ್ಲಿ ಕೊಟ್ರೆ ಅವರೇ ಬೇಯಿಸ್ಕೊಡ್ತಾರೆ, ಬಣ್ಣ ನೀವು ಹಚ್ಕೋಬಹುದು. ಸೊ ಮೌಲ್ಡ್ ಅಲ್ಲಿ ಮಾಡೋ ಬೊಂಬೆಗಳು ನಂಬ್ತಿರೋ ಇಲ್ವೋ ಎಲ್ಲಾನು ಪಿಂಚ್ಡ್ ಬೊಂಬೆ ಅಲ್ಲ, ಇದು ಎಲ್ಲ ಮೌಲ್ಡ್ ಬೊಂಬೆ ನಮ್ಮಲ್ಲಿ. ಅಂದ್ರೆ ಅರ್ಧ ಮೌಲ್ಡ್ 2 ಹಾಫ್ ಮಾಡಿ ಸೇರಿಸಿ ನೋಡಿ, ಬೇಕಾದ್ರೆ ಎಕ್ಸಾಮಿನ್ ಮಾಡಿ ನೋಡಿದ್ರೆ ಅಲ್ಲೊಂದು ಜಾಯಿಂಟ್ ಇರುತ್ತೆ. ಒಳ್ಳೆ ಮಣ್ಣು ಬೇಕು. ಇದು ಸ್ವಲ್ಪ ತುಂಬಾ ಪೇಷನ್ಸ್ ಬೇಕು ಮಣ್ಣಿನ ಬೊಂಬೆ ಮಾಡಕ್ಕೆ. ಬೊಂಬೆಗಳು ಎಷ್ಟು ತರ ಇದೆ. ಮಣ್ಣು, ಹಿತ್ತಾಳೆ ಹೇಳಿದ್ನಲ್ಲ, ಕಂಚು, ಕಲ್ಲು, ಸೋಪ್ ಕಲ್ಲು ಇದೆಯಲ್ಲ, ಕಲ್ಲಿನ ಬೊಂಬೆ, ಪೇಪರ್ ಮೆಷೆ ಬೊಂಬೆ, ಮರದ ಬೊಂಬೆ, ಮರದಲ್ಲೂ ವೆರೈಟಿ ಬೊಂಬೆಗಳು, ಈ ತರ ಪಿಂಗಾಣಿ ಬೊಂಬೆ, ಗಾಜಿನ ಬೊಂಬೆ ಎಲ್ಲವೂ ನಮ್ಮ ದೇಶದಲ್ಲಿ ಮಾಡ್ತಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಇನ್ನೊಂದು ಬೊಂಬೆ ಕೆತ್ತನೆ. ಬೊಂಬೆ ಕೆತ್ತನೆ ಅಂದ್ರೆ ಅದು ಮರ ತಗೊಂಡು ಕೆತ್ತನೆ ಮಾಡೋದು. ಕೆತ್ತನೆ ಮಾಡೋದಕ್ಕೆ ಸ್ವಲ್ಪ ಅದು ಸಮಯ ಆಗತ್ತೆ ಕಲ್ತು ಮಾಡಕ್ಕೆ. ಇನ್ನು ಇವಾಗ ಸುಮಾರು ಒಂದು 25 ವರ್ಷದಿಂದ ಬಂದಿರೋದು, 25-30 ವರ್ಷದಿಂದಾನೇ ಬಂದಿದೆ ವೈರ್ ಬೊಂಬೆ. ಆ ಗುಂಡು ತಲೆ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂದ್ರೆ ರಾಜ ಮಾರ್ಕೆಟ್ ಅಂತ ಇದೆ ಅವೆನ್ಯೂ ರೋಡ್ ಅಲ್ಲಿ. ಆ ರಾಜ ಮಾರ್ಕೆಟ್ ಅಲ್ಲಿ ಫಸ್ಟ್ ಫ್ಲೋರ್ ಹೋದ್ರೆ ಬೊಂಬೆ ಸಾಮಗ್ರಿ ಅಷ್ಟು ಸಿಗುತ್ತೆ. ನಿಮಗೆ ಕೂದಲು ಬೇಕಾ ಬೊಂಬೆದು, ಒಡವೆ ಬೇಕಾ, ನಾಮ ಬೇಕಾ, ವಿಭೂತಿ ಬೇಕಾ, ಎಲ್ಲ ಕಲರ್ ಸ್ಟೋನ್ ಗೀನ್ ಹಾಕಿರೋದು, ವಸ್ತ್ರ, ಆಮೇಲೆ ಕಿರೀಟ, ಹೇರು, ಎಲ್ಲ ವಿಗ್ಗು ಎಲ್ಲ ಸಿಗುತ್ತೆ ಅಲ್ಲಿ ಬೊಂಬೆ ಸಾಮಗ್ರಿ. ಅಲ್ಲಿ ನಿಮಗೆ ಹೋದ್ರೆ ನೀವು ಏನು ಶುರು ಮಾಡ್ತೀವಿ, ನಮ್ಗೆ ಮಾಡಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ ಅಂದ್ರೆ ಅಲ್ಲಿ ಹೋಗ್ಬೋದು, ವೈರ್ ಬೊಂಬೆ ಮಾಡ್ಬೋದು. ವೈರ್ ಬೊಂಬೆ ಫಾರ್ಮ್ಸು ಸಿಗುತ್ತೆ, ಅಲ್ಲಿ ಸಿಗ್ತಾ ಇತ್ತು. ಇವಾಗ ನೀವು ಹೋಗಿ ನೋಡಿ, ಮುಖಗಳು ಸಿಗುತ್ತೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಮಣ್ಣಿನ ಮುಖ ಮಾಡಿ ಮಾರ್ತಾರೆ. 2 ತರ ಮುಖ ಸಿಗುತ್ತೆ, ಬಟ್ಟೆ ಮುಖ ಸಿಗುತ್ತೆ, ಮಣ್ಣಿನ ಮುಖ ಸಿಗುತ್ತೆ, ಕೈ ಕಾಲ್ಗಳು ಸಿಗುತ್ತೆ. ಅದನ್ನ ಜೋಡಿಸಿ ಮಾಡಿ ನೀವು ಅಲಂಕಾರ ಮಾಡ್ಬೋದು. ಇವಾಗ ಮದ್ವೆ ಆದ್ರೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಈ ವೈರ್ ಬೊಂಬೆಗಳು ಎಲ್ಲೆಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಕಾಣುತ್ತೆ ನಮ್ಗೆ. ಈ ತರ ಮಾಡ್ಬೋದು. ಆಮೇಲೆ ಇನ್ನೊಂದು ಸ್ವಲ್ಪ ಕ್ರಿಯೇಟಿವ್ ಕೈ ಇದ್ರೆ ನಿಮ್ಗೆ ಪೇಪರ್ ಮೇಷೆ ಮಾಡ್ಕೋಬಹುದು. ಪೇಪರ್ನ ನೆನ್ಸಿಟ್ಟು ನೀರೆಲ್ಲ ತೆಗೆದುಹಾಕಿ ಅದನ್ನ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ನೀವು ಒಂದ್ ಸ್ವಲ್ಪ ಮೆಂತ್ಯದ ಪುಡಿ, ಫೆವಿಕಾಲ್ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನೀವೇ ಬೊಂಬೆ ಆಕಾರ ಮಾಡ್ಕೋಬಹುದು. ಒಳಗಡೆ ವೈರ್ ಹಾಕೊಂಡ್ಬಿಡಿ. ಈ GI ವೈರ್ ಸಿಗುತ್ತೆ ಹಾರ್ಡ್ವೇರ್ ಸ್ಟೋರ್ ಅಲ್ಲಿ. ಒಂದು ಕಟಿಂಗ್ ಪ್ಲೇಯರು, GI ವೈರು ಕಷ್ಟ ಇಲ್ಲ, ಅದನ್ನ ಮಾಡಿ ನೀವು ಆಕಾರ ಮಾಡ್ಬೋದು. ಸೊ ಈ ತರ ನಾನಾ ವಿಧವಾಗಿ ಬೊಂಬೆಗಳನ್ನ ಮಾಡ್ಬೋದು. ಇದು ಮಡಿ ಇಲ್ಲ, ಆದರೆ ನಮ್ಮ ತಾಲ ಪ್ರಮಾಣ ದೇವರಿಗೆ ಒಂದು ಮರ್ಯಾದೆ ಕೊಡ್ಬೇಕು. ಯಾವ ಆಕಾರವನ್ನು ನಾವು ಪೂಜಿಸಿ ಬಂದಿದೀವೋ
ಅದಕ್ಕೊಂಚೂರು ಮರ್ಯಾದೆ ಕೊಟ್ಟು ಮಾಡಬೇಕು. ಅಂದ್ರೆ ಸ್ಟೈಲೈಸೇಷನ್ ಅನ್ನೋದು ಇದೆ ನಮ್ಮಲ್ಲಿ. ಇದು ಸೇವಿಯರು ನಮ್ಗೆ. ಅಂದ್ರೆ ಕೃಷ್ಣನಿಗೆ ಒಂದು ನವಿಲ್ಗರಿ ಅವಾಗ್ಲೇ ಹೇಳದ್ನಲ್ಲ, ರಾಮನಿಗೊಂದು ಬಾಣ, ಅವನು ವನವಾಸ ರಾಮನೋ ರಾಜಾರಾಮನೋ, ಅವನಿಗೆ ವೇಷ, ಅದಕ್ಕೆ ಶಿವನಿಗೆ ಏನೇನು ಅಟ್ರಿಬ್ಯೂಟ್ಸ್ ಇದೆಯೋ ಆ ಥರ ಅಟ್ರಿಬ್ಯೂಟ್ಗಳು ಹಾಕಿ. ಯಾಕಂದ್ರೆ ಅದೆಲ್ಲ ಸಿಂಬಾಲಿಕ್. ನಮ್ಗೆ ಈ ಫಾರ್ಮ್ ಅಂಡ್ ಕಂಟೆಂಟ್ ಅಂತೀವಲ್ಲ, ಈ ಫಾರ್ಮ್ ಇಂದ ನಾವು ಕಂಟೆಂಟ್ಗೆ ಹೋಗ್ಬೇಕು. ಅಯ್ಯೋ ನೋಡಕ್ಕೆ ಎಷ್ಟು ಚೆನ್ನಾಗಿದ್ಮೇಲೆ ಇನ್ನೊಂದ್ಸತಿ ನೋಡ್ತೀವಿ, ಆಮೇಲೆ ಆಹಾ ಇದು ಏನು ಅಂತ ಅನ್ಕೋತೀವಿ. ಜೋಡಣೆನೂ ಹಂಗೆ ಇರುತ್ತೆ. ಅದಕ್ಕೋಸ್ಕರನೇ ಮಾಡೋದು. ಇದನ್ನ ಮಾಡಿ ಆನಂದ ಪಡೋದು ತುಂಬಾ ಇಂಪಾರ್ಟೆಂಟ್. ಸಂತೋಷ ಪಡಿ, ಅದಕ್ಕೇನು ಹೆದರ್ಕೋಬೇಕಾಗಿಲ್ಲ. ಇದ್ರಲ್ಲಿ ಯಾವ ಹೆದರಿಕೆಯೂ ಇಲ್ಲ. ಯಾಕಂದ್ರೆ ಮಾಡ್ತಾ ಇರೋದೆಲ್ಲ ಭಗವಂತನಿಗೆ ಪ್ರೀತಿ. ನಾವು ಅನುಭವ ನಮ್ಮದು, ಮಿಕ್ಕಿದ್ ಯಾವುದು ನಮ್ಮದಲ್ಲ. ನೀವೇ ನೋಡ್ತೀರಾ, ಇವತ್ತಿದ್ದಿದ್ ನಾಳೆ ಇಲ್ಲ. ಹಾಗಾಗಿ ಮಾಡಬಹುದು. ನಮ್ಮಲ್ಲಿ ವರ್ಕ್ಶಾಪ್ ಮಾಡ್ತೀವಿ ನಾವು. ಬೇಸಿಕ್ಸ್ ಅಂದ್ರೆ ನಾವು ಜಾಸ್ತಿ ಪಪೆಟ್ ವರ್ಕ್ಶಾಪೇ ಮಾಡ್ತೀವಿ. ಬೊಂಬೆ ಮಾಡೋದು ಈ ಕಾಲದಲ್ಲಿ ಬೆಂಗಳೂರಲ್ಲಿ ತುಂಬಾ ಕಡಿಮೆ ಜನ ಇದನ್ನೆಲ್ಲ ಕೂತ್ಕೊಂಡು ಅಷ್ಟು ಪೇಷಂಟ್ ಇಟ್ಕೊಂಡು ಮಾಡೋದು. ಕೆತ್ತನೆದು ವರ್ಕ್ಶಾಪ್ಸ್ ಮಾಡ್ತೀವಿ ನಾವು. ಮಾಡಿದಾಗ ನೀವು ಬರ್ಬೋದು. ಅದೇ ಇವಾಗ ಕೊರೋನಾ ಟೈಮ್ ಆದ್ರಿಂದ ಇನ್ನ ಒಂದೂವರೆ ವರ್ಷದಿಂದ ಏನು ಮಾಡಿಲ್ಲ ನಾವು ವರ್ಕ್ಶಾಪ್. ಎಲ್ಲೋ ಆನ್ಲೈನ್ ಮಾಡಿದೀವಿ. ಆನ್ಲೈನ್ ಸಾಕಾಗೋದಿಲ್ಲ, ಅದು ಕಷ್ಟ, ಮೋಟಿವೇಶನ್ ಆಗಲ್ಲ. ಎಲ್ಲ ಇಟ್ಕೊಂಡು ಇದು ಮಾಡ್ಬೇಕಲ್ವಾ. ಸೊ ಒಂದ್ ಯಾವ್ದೋ ಆಕ್ಚುಯಲ್ ವರ್ಕ್ಶಾಪ್ಗೆ ಹೋಗಿ ಮಾಡಿದ್ರೆ ಅಲ್ಲಿಂದ ಪ್ರಾರಂಭ ಮಾಡ್ಬೋದು. ಏನು ನಾನ್ ಮಾಡಿದೀನಿ. ನನಗೊಂದು ಇರೋ ಬೊಂಬೆ ನನಗೆ ಸಾಕಾಗ್ಲಿಲ್ಲ ಅನ್ಬಿಟ್ಟು, ಅಂದ್ರೆ ನನಗೆ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳಕ್ ಇದೆಲ್ಲ ಮೂಮೆಂಟ್ ಇಲ್ಲ ಅಂತ ವ್ಯೂಹ, ಮಹಾಭಾರತ ಯುದ್ಧ ಇಡಕ್ಕೆ ನಾನು ಪಾಂಚಾಲಿಕ ಅಂತ ಹೆಸರಿಟ್ಟೆ ಅದಕ್ಕೆ. ಆ ಗೌರಿ ಬೊಂಬೆ ಅಂತ ಹೇಳದ್ನಲ್ಲ, ಆ ವೈರ್ ಹಾಕಿ ಇದು ಮರದಲ್ಲೇ ಮಾಡಿ ಮನೇಲೂ ಒಂದ್ ಲೇತ್ ಇಟ್ಕೊಂಡಿದೀನಿ. ಇವಾಗ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ನಾನು ಡಿಸೈನ್ ಮಾಡ್ತೀನಿ. ಚನ್ನಪಟ್ಟಣದಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಮಾಡಿಸ್ಕೋತೀನಿ ಹೋಗಿ. ಅದನ್ನು ನೀವು ಮಾಡ್ಬೋದು. ಚನ್ನಪಟ್ಟಣದ ಬೊಂಬೆಗೆ ಈಗಿನ ಕಾಲದ ಬೊಂಬೆಗಳಿಗೆ ಕಣ್ಣು, ಮೂಗು, ಬಾಯಿ ಏನೂ ಇರಲ್ಲ. ಬರೀ ಒಂದು ಪೇಂಟ್ ಮಾಡಿರ್ತಾರೆ ಅಷ್ಟೇ. ನಿಮ್ಗೆ ಅದು ಸಾಕಾಗಲ್ಲ, ಡೈಮೆನ್ಷನ್ ಬೇಕಲ್ವಾ. ಹಾಗಾಗಿ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಮಾಡ್ಕೋಬಹುದು. ಅಂದ್ರೆ ಈ ಅಡ್ವೆಂಚರ್ ಟ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಸ್ವಿಂಗ್ ಹೊಲಿಯೋದು ಸ್ಕಿಲ್ಲೇ ಇಲ್ಲ ಯಾರಿಗೂ. ಸೊ ಅದು ಕಲ್ತ್ರೆ ತುಂಬಾ ಸಂತೋಷ. ಕೈಲೇ ಹೊಲಿಬೋದು, ಮೆಷಿನಲ್ಲಿ ಹೊಲಿಬೋದು, ಬಟ್ಟೆ ಹಾಕ್ಬೋದು, ಇಲ್ಲ ಬರೀ ಹಂಗೆ ಬಣ್ಣ ಹಾಕ್ಬೋದು, ಪೇಂಟಿಂಗು, ಈ ಟೈಲರಿಂಗು ಇದೆಲ್ಲ ಮಾಡ್ತೀವಿ ನಾವು. ಕಂಪ್ಲೀಟ್ ವರ್ಕ್ಸ್ ಮಾಡ್ತೀವಿ ಇಲ್ಲಿ. ಯಾಕಂದ್ರೆ ಇವಾಗ್ಲೂ ಇಟ್ಕೊಂಡಿದೀನಿ. ರಾಮನ ಮದ್ವೆ ಆದ್ಮೇಲೆ ಮದ್ವೆಯ ದಿಬ್ಬಣ ಮಾಡಕ್ ಇಟ್ಕೊಂಡಿದೀನಿ. ಅದು ಓದೋದು ಆಗತ್ತೆ ನೋಡಿ ನಮ್ಗೆ. ರಾಮನ ಮದ್ವೆ ಆದ್ಮೇಲೆ ದಿಬ್ಬಣ ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿದೆ ಅದ್ರ ಡಿಸ್ಕ್ರಿಪ್ಷನ್. ಅದೊಂದು ಆಸೆ ನನ್ಗೆ, ಮಾಡ್ಬೇಕು ಇದನ್ನ ಅಂತ. ಆಮೇಲೆ ವಿಜಯನಗರ ಸಾಮ್ರಾಜ್ಯದ್ದು ಒಂದ್ ಮಾಡ್ಬೇಕು ಅಂತ. ಇದೆರಡಕ್ಕೂ ಎಲ್ಲ ನಾನು ಬೇಸಿಕ್ ಮಾಡಿ ಇಟ್ಕೊಂಡಿದೀನಿ. ನವರಾತ್ರಿ ಟೈಮಲ್ಲಿ ಬಂದ್ರೆ ಬೇಕಾದ್ರೆ ನೀವು ನೋಡ್ಬೋದು, ಅಥವಾ ನಾನೇ ಆನ್ಲೈನ್ ಅಲ್ಲೂ ತೋರಿಸ್ತೀನಿ. ನಾನು ಏನ್ ಬೇಸ್ ಮಾಡಿ ಇಟ್ಟಿದೀನಿ, ಇದಕ್ಕೆ ಏನೇನ್ ಮಾಡಿದ್ರೆ ಇದೆಲ್ಲ ಆಗುತ್ತೆ. ಡೀಟೇಲ್ಸ್ ಓದಿ. ಯಾಕಂದ್ರೆ ರಾಮಾಯಣ ಮಹಾಭಾರತದಲ್ಲಿ ನೀವು ಓದಿದಾಗ ಅದು ತುಂಬಾ ಪಿಕ್ಚರ್ಸ್. ಅದು ಇಬ್ರು ಮಹಾಕವಿಗಳು ಎಷ್ಟು ಚೆನ್ನಾಗಿ ಬರ್ತಿದಾರೋ. ಎರಡೂ ಸಂತೋಷ ಆಗತ್ತೆ. ಸೊ ಮನಸ್ಸು ಸಂತೋಷ ಆಗತ್ತೆ. ಅದು ನಿಮ್ ವರ್ಕ್ಗೂ ಟ್ರಾನ್ಸ್ಲೇಟ್ ಆಗತ್ತೆ. ಖಂಡಿತ ಮಾಡ್ಬೋದು. ವಿನಾಯಕ್, ಮುಂದಿನ ಪ್ರಶ್ನೆ. ನಮಸ್ತೆ ಮೇಡಮ್. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಪರಂಪರಾಗತವಾಗಿ ಒಂದಿಷ್ಟು ಗೊಂಬೆಗಳನ್ನು ಇಟ್ಕೊಂಡಿರ್ತಾರೆ, ಅದನ್ನು ಪೂಜೆ ಮಾಡ್ತಿರ್ತಾರೆ. ಅದರಲ್ಲಿ ಅವ್ರೇನಾದ್ರು ಅಂದ್ರೆ ಗೊಂಬೆಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ? ಆದ್ರೆ ಹೆಂಗೆ ಅಂದ್ರೆ ಹರಕೆ ಈಡೇರಿದ್ರೆ ಆ ಥರದ್ದು ಏನಾದ್ರು ಮೆಥಡ್, ಅಥವಾ ಸುಮ್ಮನೆ ಇನ್ನೊಂದು ಬೊಂಬೆ ಅಂತ ಮಾಡ್ಕೋಬೋದಾ? ಒಂದು. ಇನ್ನೊಂದು, ಇನ್ ಕೇಸ್ ಬೈ ಮಿಸ್ಟೇಕ್ ಭಿನ್ನವಾಯ್ತು, ಹೀಗೇನಾದ್ರು ಆಯ್ತಂದ್ರೆ ಅದಕ್ಕೇನು ಪರಿಹಾರ ಏನಾದ್ರು ಇರುತ್ತಾ? ಅದು ಆ ಪರಂಪರೆಯಲ್ಲಿ ಏನ್ ಮಾಡ್ತಾರೆ ಅಂತ ಪ್ರಶ್ನೆ. ಸೊ ಒಂದು ನಮ್ಮಲ್ಲಿ ಪದ್ಧತಿ ಇದೆ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಾರಿ, ನಾ ಹೇಳ್ಬೇಕಾಗಿತ್ತು. ಇದು ಪದ್ಧತಿ ಅವ್ರು ಕೇಳಿದ್ರು, ಡೀಟೇಲ್ಸ್ ಬರ್ತದೆ. ಪ್ರತಿ ವರ್ಷ ನಾವೊಂದು ಹೊಸದನ್ನ ತರ್ತೀವಿ. ನಮ್ಮ ಮೈಸೂರು ಪ್ರಾಂತದಲ್ಲಿ ನವರಾತ್ರ ಸಮಯದಲ್ಲಿ ಮಕ್ಕಳಿಗೆ ಫಸ್ಟ್ ಎಕ್ಸೈಟ್ಮೆಂಟ್ ಏನಪ್ಪಾ ಅಂದ್ರೆ, ದೀಪಾವಳಿಗೆ ಹೋಗಿ ಹೆಂಗ್ ಹೊಸ ಬಟ್ಟೆ ತಗೋತೀವೋ ಹಾಗೆ ನವರಾತ್ರಿಗೆ ಹೋಗಿ ಹೊಸ ಬೊಂಬೆ ತಗೊಂಬರೋದು. ಇದು ಇನ್ಕ್ರೀಸ್ ಆಗುತ್ತೆ. ಮದ್ವೆಯಲ್ಲಿ ಕೊಡೋದು ಅಲ್ಲಿಂದ ಪ್ರಾರಂಭ. ಮದ್ವೆಯಲ್ಲಿ ತವ್ರ ಮನೆ ಹಬ್ಬ ಕೊಟ್ಟು ಕಳಿಸ್ತಾರೆ ನಮ್ಮಲ್ಲಿ, ಮೈಸೂರು ದೇಶ, ನಮ್ಮ ರೀಜನ್ ಅಲ್ಲಿ. ಆಮೇಲೆ ಅಲ್ಲಿ ಕೊಟ್ಟಿ ತಗೊಂಡು ಹೋದ್ಮೇಲೆ ಫಸ್ಟ್ ಇಯರೇ ಅವರು ಇನ್ನೂ ತಿರ್ಗಾ ತಗೋತಾರೆ. ಪ್ರತಿ ವರ್ಷ ಒಂದೊಂದು ಹೊಸ ಬೊಂಬೆ ತಗೋಬೇಕು ಅಂತ ರೂಲ್ ಇದೆ. ಯಾಕಂದ್ರೆ ಇದು ವೇರ್ ಅಂಡ್ ಟೇರ್ ಇರುತ್ತೆ. ಇಡ್ತೀವಿ, ತೆಗಿತೀವಿ,
ವೆದರಿಂಗು ಎಲ್ಲೋ ಲೀಕ್ ಆಗತ್ತೆ, ಡ್ಯಾಮೇಜ್ ಆಗತ್ತೆ, ಹೋಗ್ಬಿಡುತ್ತೆ. ಡ್ಯಾಮೇಜ್ ಕಂಟ್ರೋಲ್ ಏನಪ್ಪಾ ಅಂದ್ರೆ ಈ ಕಮ್ಮಾರರು ಇರ್ತಾರಲ್ಲ, ಬೊಂಬೆ ಮಾಡೋರು ಇರ್ತಾರಲ್ಲ, ಮಣ್ಣಿನ ಬೊಂಬೆ ಅವ್ರು ರಿಪೇರಿ ಮಾಡ್ಕೊಡ್ಬಲ್ರು. ಯಾಕಂದ್ರೆ ಬೆಲೆ ತುಂಬಾ ಜಾಸ್ತಿ ಅದು. ಈ ಹಳೆ ಕಾಲದಲ್ಲೂ ಮಾಡೋರು, ಅವರೇ ರಿಪೇರಿ ಮಾಡೋರು ಇದಾರೆ. ಸೋಮಾರ್ತನ ಇರಬಾರ್ದು ಅಷ್ಟೆ. ಅಥವಾ ನಾವೇ ಮಣ್ಣು ಇಟ್ಕೊಂಡ್ರೆ, ಜೇಡಿ ಮಣ್ಣು ಇಟ್ಕೊಂಡ್ರೆ ನಾವೇ ರಿಪೇರಿ ಮಾಡ್ಕೊಳ್ಬೋದು. ತುಂಬಾ ಊನವಾಗಿದ್ರೆ ನಾವು ದೇವ್ರನ್ನ ಇಡಲ್ಲ, ಪೂಜೆ ಮಾಡೋ ದೇವ್ರನ್ನ ಮೇನ್ ಅಂತಸ್ತಲ್ಲಿ ಇಡಲ್ಲ. ಇದು ಒಂಥರ ಆ, ನನಗೆ ನಮ್ಮ ಹಿರಿಯರಿಂದ ಬಂದದ್ದು. ಯಾಕಂದ್ರೆ ಕಳಶ ಇಡ್ತೀವಲ್ವಾ, ಸೊ ಅದೊಂದು ಅಂದ್ರೆ ಅದನ್ನ ನಾವು ರಿಪೇರಿ ಮಾಡಿಸ್ಕೊಂಡು ಇಡ್ಬೋದು. ಅದು ಫುಲ್ ಫ್ಲೆಡ್ಜ್ಡ್ ಆಗಿರ್ಬೇಕು, ಅವಾಗ ಇಡ್ತೀವಿ. ಸೊ ಇದೊಂಥರ ಫೈನ್ ಲೈನ್ ಇದು. ಎಲ್ಲಿ ರಿಪೇರಿ ಅಲೋಡು, ಎಲ್ಲಿ ರಿಪೇರಿ ಅಲೋಡ್ ಇಲ್ಲ, ಯಾರು ಇಡ್ಬೋದು ಯಾರು ಇಡಲ್ಲ ಅನ್ನೋದು ಇದು ಪರ್ಸನಲ್ ಪ್ರಿಫರೆನ್ಸ್ ಅಷ್ಟೆ. ಯಾಕಂದ್ರೆ ಈ ಕಾಲದಲ್ಲಿ ಇಡದೇ ಇಲ್ಲ, ಸೊ ಅದ್ರ ಬದಲು ಇದು ಒಂಚೂರು ಮಾಡ್ಕೊಂಡು ಇಡ್ಬೋದು. ಇದ್ ನಾಟ್ ಅ ಪ್ರಾಬ್ಲಮ್. ಸೊ ನಮ್ಗೆ ಅಂದ್ರೆ ನಮಗ್ ಮನಸ್ಸಿಗೆ ಅದು ಸರಿ ಹೋಗ್ಲಿಲ್ಲ ಅಂದ್ರೆ ಬೇಡ ಅಷ್ಟೆ. ಮೇಡಮ್, ಇನ್ನೊಂದು ಪ್ರಶ್ನೆ ಇದೆ. ಇದು ಶ್ರೋತೃವರ್ಗದಿಂದಲೂ ಒಬ್ರು ಕೇಳಿದ್ದಾರೆ, ಹಾಗೆ ನಮ್ಮ ತಂಡದ ಪ್ರಶ್ನೆಯೂ ಕೂಡ ಆಗಿದೆ. ಪರಂಪರಾಗತವಾಗಿ ಬೊಂಬೆಗಳನ್ನ ತಯಾರಿಸುವವರು ದಿನೇ ದಿನೇ ಕ್ಷೀಣಿಸ್ತಿರೋದಂತೂ ಹೌದು. ಇಂಥವರ ಒಂದು ನೆಟ್ವರ್ಕ್ ಇದೆಯಾ, ನೆಟ್ವರ್ಕ್ ಡೇಟಾಬೇಸ್ ಇದೆಯಾ, ಅದನ್ನೆಲ್ಲ ಕನೆಕ್ಟ್ ಮಾಡಿ ಬೊಂಬೆ ಏನು ಪದ್ಧತಿ ಇದೆ ಬೊಂಬೆ ತಯಾರಿಸೋದು, ಆಚರಿಸೋದು, ಅದನ್ನ ಇನ್ನೂ ಒಂದು ಉತ್ಕೃಷ್ಟ ಲೆವೆಲ್ಗೆ ತಗೊಂಡು ಹೋಗಬಹುದಾ? ಇದರಲ್ಲಿ ಸರ್ಕಾರದ್ದು ಪಾತ್ರ ಏನಾದ್ರು ಇದೆಯಾ? ಸರ್ಕಾರದಿಂದ ಏನಾದರೂ ನಿಮ್ಮ ಆಶಯ ಇದೆಯಾ ಇದನ್ನ ಮಾಡಬಹುದು ಸರ್ಕಾರ ಅಂತ? ಹಾಗೆ ಸಾರ್ವಜನಿಕರಾಗಿ ನಾವ್ ಏನ್ ಮಾಡ್ಬೋದು ಇಂಥವ್ರನ್ನ ಸ್ವಲ್ಪ ಮುನ್ನೆಲೆಗೆ ತರೋದಕ್ಕೆ? ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎರಡು ಸ್ಟೇಟ್ ತಗೊಳ್ಳೋಣ, ವೆಸ್ಟ್ ಬೆಂಗಾಲು, ತಮಿಳ್ನಾಡು. ಎರಡು ಕಡೆನೂ ಜಾಸ್ತಿ ಆಗಿದ್ದಾರೆ, ಕಡಿಮೆ ಆಗಿಲ್ಲ. ಪ್ರೊಡಕ್ಷನ್ ಬೊಂಬೆದು ಎಲ್ಲ ಆಲ್ ಓವರ್ ದ ವರ್ಲ್ಡ್ ಹೋಗ್ತಾ ಇದೆ, ನನಗೆ ಐ ನೋ ಫಾರ್ ಎ ಫ್ಯಾಕ್ಟ್. ಅವರು ತಮಿಳ್ನಾಡು ಸ್ಯಾಂಪಲ್ ತಗೊಳ್ಳೋಣ. ವೆಸ್ಟ್ ಬೆಂಗಾಲಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋರು ಇದ್ದಾರೆ. ಸೊ ಇಟ್ಸ್ ನಾಟ್ ಅ ವೆರಿ ನಮಗೆ ಫಾಲೋ ಮಾಡೋಕ್ಕಾಗಲ್ಲ. ತಮಿಳ್ನಾಡು ಮಾಡೆಲ್ ತಗೊಂಡಾಗ ಖಾದಿ ಗ್ರಾಮೋದ್ಯೋಗ ಭವನಲ್ಲಿ ಎಲ್ಲಾ ಕಡೆ ಬೊಂಬೆಗಳನ್ನ ಕೋಆಪರೇಟಿವ್ ಮೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಬೊಂಬೆದು. ನಾ ಹೇಳದ್ನಲ್ಲ ಹಾಗೆ ಎಲ್ಲ ಮೋಲ್ಡ್ ಏನ್ ಮಾಡಿದ್ದಾರೆ, ದೇವಸ್ಥಾನದ ಪುನರುಜ್ಜೀವನ ಹೀಗಾಗಿದೆ. ದೇವಸ್ಥಾನ ಉಪ್ಪಿಳಿ ಅಪ್ಪನು ಬರೋ ದೇವಸ್ಥಾನ, ಬೇಕಾದಷ್ಟು ದೇವಸ್ಥಾನ ಇದೆ ತಮಿಳ್ನಾಡಲ್ಲಿ. ಅಷ್ಟು ಸುಮಾರು ದೊಡ್ಡ ದೇವಸ್ಥಾನಗಳು ಎಲ್ಲಾ ಕತೆಗಳನ್ನು ಮೌಲ್ಡ್ ಮಾಡಿಸಿ ಕೊಟ್ಬಿಡ್ತು ಗೌರ್ಮೆಂಟ್. ನಮ್ಮ ಕರ್ನಾಟಕದಲ್ಲಿ ನಮಗ್ ಯಾವುದೂ ಇಲ್ಲ. ಸೊ ನಾನು ಇವಾಗ ಕರ್ನಾಟಕಕ್ಕೆ ಬರ್ತೀನಿ, ನನಗಿದು ತುಂಬಾ ಆಸೆ. ನಮ್ಮ ಕರ್ನಾಟಕದಲ್ಲಿ ಕತೆಗಳು ಬೆಳಿಬೇಕು, ನಮ್ಮ ದೇವಸ್ಥಾನ ಕತೆಗಳು ಬೆಳಿಬೇಕು, ನಮ್ಮ ಹಿಸ್ಟಾರಿಕಲ್ ಸ್ಟೋರೀಸ್ ಎಲ್ಲ ಬೇಕು. ಅದಕ್ಕೆಲ್ಲ ಜನರಿಗೆ ಗೊತ್ತಾಗ್ಬೇಕು. ನಾವು ಸುಮ್ಮನೆ ಭಾಷೆ ಬರಲ್ಲ, ಏನು ಗೊತ್ತಿಲ್ಲ, ನಮ್ಮ ದೇಶದ ಗೊತ್ತಿಲ್ಲ ಅಂತೀವಿ. ಅದ್ರ ಬದಲು ಪ್ರೊಆಕ್ಟಿವ್ ಆಗಿ ಏನೋ ಮಾಡ್ಬೇಕು. ಇವಾಗ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಶುರು ಮಾಡಿ, ಫಸ್ಟ್ ಬೇಸಿಕ್ ಫಾರ್ಮ್ ಒಂದು ಮೌಲ್ಡ್ ಬೇಕು. ಅದಕ್ಕೆ ಆರ್ಟಿಸ್ಟ್ಗಳು ಬೇಕಾದಂಗಿದ್ದಾರೆ ನಮ್ಮ ರಾಜ್ಯದಲ್ಲಿ, ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಅವ್ರಿಗೂ ಕೆಲಸ ಆಗತ್ತೆ, ಎಕಾನಮಿನೂ ಬೆಳೆಯುತ್ತೆ, ಜನಕ್ಕೂ ಅವರ ರಾಜ್ಯದ ಬಗ್ಗೆ ತಿಳುವಳಿಕೆ ಬರುತ್ತೆ. ಇದನ್ನೆಲ್ಲ ಸೇರ್ಸಕ್ಕೆ ಯಾವುದು ನಮ್ಮ ಹತ್ರ ವಿಧಾನವೇ ಇಲ್ಲ. ಸೊ ಒಂದು ಕೋಆಪರೇಟಿವ್ ಮಾಡಿ, ಗೌರ್ಮೆಂಟ್ ಮೂಲಕನೇ ಆಗ್ಲಿ ಪ್ರೈವೇಟ್ ಮೂಲಕನೇ ಆಗ್ಲಿ, ನನಗೆ ಹೇಗಾದ್ರೂ ಇದು ಆಕ್ಚುಲಿ ಪ್ರಾಫಿಟಬಲ್. ಬೈ ದ ವೇ, ಇದು ನಮ್ಮ ತರ ನಾನ್ ಪ್ರಾಫಿಟ್ ಅಲ್ಲ ಇದು. ನಾನು ಹೇಳ್ತಾರೆ ಐಡಿಯಾ ಇಸ್ ಪ್ರಾಫಿಟಬಲ್. ಯಾಕಂದ್ರೆ ನಮಗ್ ವರ್ಲ್ಡ್ ಮಾರ್ಕೆಟ್ ಇದೆ. ನಮ್ಮ ಕನ್ನಡದವರು ಎಷ್ಟು ಜನ ಇದ್ದಾರೆ. ಅಂಡ್ ಇಟ್ ವಿಲ್ ಬಿ, ಇವಾಗ ನೋಡಿ ಬೇಲೂರು, ಹಳೆಬೀಡು, ಈ ದೇವಸ್ಥಾನಗಳನ್ನ ಮಾಡಿ ಅಲ್ಲಿ ದೇವರು ಅದ್ರ ಬಿಟ್ಟಿದೇವನ್ ಕತೆ ಎಲ್ಲ ಮಾಡ್ಕೊಂಡು ಬಂದ್ರೆ ನಾವು, ನಮ್ಗೆ ಎಷ್ಟು ಚೆನ್ನಾಗಿರುತ್ತೆ. ಬೈಹೊಳೆ, ಪಟ್ಟದಕಲ್ಲು ಎಲ್ಲ ಮಾಡ್ಬೋದು. ನಾವು ಮಾಡಿಲ್ಲ, ಆದ್ರೆ ಈ ತರ ಮಾಡಿ ಥೀಮ್ ಫಸ್ಟ್ ಹಿಸ್ಟೋರಿಯನ್ ಹತ್ರ ಕರೆಕ್ಟ್ ಫ್ಯಾಕ್ಟ್ಸ್ ತಗೊಂಡು, ಆಮೇಲೆ ಫಿಲಾಸಫರ್ ಹತ್ರ ಕಂಟೆಂಟ್ ತಗೊಂಡು, ಆಮೇಲೆ ಒಂದು ಆರ್ಟಿಸ್ಟ್ ಹತ್ರ ಮೋಲ್ಡ್ ಮಾಡಿಸಿ ಆರ್ಟಿಸಾನ್ಗೆ ಕೊಟ್ಟು ಹಂಚಿಬಿಡ್ಬೇಕು. ಅದು ನಾವು ಹಿಡಿದ್ರೆ ಆಗಲ್ಲ. ನಾನ್ ಮಾಡ್ತೀನಿ ಅಂತ ಒಬ್ರು ಹಿಡಿಬಾರ್ದು, ಎಲ್ರಿಗೂ ಕೊಟ್ಬಿಡ್ಬೇಕು. ತಗೊಳ್ಳಿ, ಯಾರ್ ಬೇಕೋ ತಗೊಳ್ಳಿ, ಯಾರ್ ಬೇಕೋ ಮಾಡಿ ಅಂತ. ಆಮೇಲೆ ಅವ್ರಿಗೆ ಮಾರಾಟಕ್ಕೆ ಒಂದು ಜಾಗ ಮಾಡಿಸ್ಕೊಡ್ಬೇಕು. ಇವಾಗ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಡಿಸೈನೇ ಇಲ್ಲ ಕರ್ನಾಟಕದ. ನಾವು ಬರೀ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅಲ್ಲ, ಅಂದ್ರೂ ನಂಗೆ ಒಂಥರ ಅನ್ಸುತ್ತೆ, ಯಾವಾಗ ನೋಡಿದ್ರು ನಾವು ಎಲ್ಲ ಪಕ್ಕದ ರಾಜ್ಯಗಳಿಗೆ ಹೋಗಿ ಎಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬರ್ತೀವಿ. ಸೊ ಇದೊಂದು ಕಿನ್ಹಾಳದಲ್ಲಿ ಇರೋ ಬೊಂಬೆಗೂ ಇನ್ನೊಂಚೂರು ನಾವು ಅಟೆನ್ಷನ್ ಕೊಡ್ಬೋದು. ಚನ್ನಪಟ್ಟದ ಬೊಂಬೆ ಚೆನ್ನಾಗಿದೆ, ಅದು ಬರೀ ಲೇತ್ ಬೊಂಬೆ, ಅದರಲ್ಲಿ ಡೀಟೇಲಿಂಗ್ ಇಲ್ಲ. ಆಟಿಕೇಕ್ ಚೆನ್ನಾಗಿದೆ, ಅಂದ್ರೆ ಇಡಕ್ಕೆ ಒಂಥರ ಅದು ಇನ್ನೊಂಚೂರು ಬೆಳಿಬೇಕು. ನೀವ್ ಹೇಳಿದ್ರಲ್ಲ, ಅದೆಲ್ಲ ಮೆಟಮಾರ್ಫಿಸಿಸ್ ಆಗ್ಬಿಟ್ಟಿದೆ, ಯಾರ್ಯಾರ್ದು ಕೈಗೆ ಹೋಗಿದೆ.
ಆಮೇಲೆ ಅವ್ರಿಗೆಲ್ಲ ಗೊತ್ತೂ ಇಲ್ಲ, ಬೇಕಾಗೂ ಇಲ್ಲ, ಕಥೆಯೂ ಗೊತ್ತಿಲ್ಲ, ಬೇಕಾಗೂ ಇಲ್ಲ. ಈ ಸ್ಥಿತಿಲಿ ಅಲ್ಲಿಂದ ಒಂದ್ ಸ್ವಲ್ಪ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಯಾರು ಮಾಡ್ತಾ ಇದಾರೋ, ಯಾರು ಮಾಡಬಲ್ರೋ ಅವ್ರಿಗೆ ಕೊಟ್ಟು ಅಲ್ಲಿಂದ ಇಲ್ಲಿಗೆ ವಾಪಸ್ ತರೋದು ಒಳ್ಳೇದು. ಯಾಕಂದ್ರೆ ಹೊಸ ತಗೊಳ್ಳೋದು ಸುಲಭ, ಕೆಟ್ಟೋಗಿರೋದನ್ನ ರಿಪೇರಿ ಮಾಡೋದು ತುಂಬಾ ಕಷ್ಟ. ಹೀಗಾಗಿ ಮಾಡ್ಬೋದು, ಮಾಡಿದ್ರೆ ಸಂತೋಷ. ನನ್ನಿಂದ ಏನ್ ಸಹಾಯ ಏನ್ ಬೇಕಾದ್ರೂ ಸಂತೋಷವಾಗಿ ಮಾಡ್ತೀನಿ. ಯಾರಾದ್ರೂ ನನ್ಗೆ ಈ ಅಡ್ಮಿನಿಸ್ಟ್ರೇಟಿವ್ ಓಡಾಡಕ್ ಟೈಮ್ ಇಲ್ಲ, ಇಲ್ಲದ್ರೆ ಮಾಡ್ಬಿಟ್ಟಿರ್ತಾ ಇದ್ದೆ. ನನ್ಗೆ ತುಂಬಾ ಆಸೆ ಇದು ಮಾಡಕ್ಕೆ. ಎಲ್ಲಾ ತರದಿಂದ ಟ್ರೈ ಮಾಡಿದೆ, ಆದ್ರೆ ಆ ಲೆವೆಲ್ಗೆ ಬಂದ್ಮೇಲೆ ಅದು ಒಂದು ಕೋಆಪರೇಟಿವ್ ಮಾಡ್ಬೇಕಾಗತ್ತೆ. ಮಾಡಿದ್ರೆ ಒಳ್ಳೇದೇ ಆಗತ್ತೆ, ಎಲ್ಲಾ ತರದಿಂದ ಒಳ್ಳೇದು, ಯಾರಿಗೂ ಲಾಸ್ ಇಲ್ಲ, ಯಾವ ಲಾಸು ಇಲ್ಲ ಇದ್ರಲ್ಲಿ. ಇವಾಗ ಪ್ರಪಂಚದಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ. ಸುಮ್ನೆ ಅಮೆಝಾನ್ ಅಲ್ಲಿ ನೋಡಿ, ರೇಟ್ಸ್ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇದರಿಂದ ಏನ ಸಿಗತ್ತೆ ನಮಗೆ ಅಂತ. ಅಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಬರ್ಬೇಕು, ಅದಕ್ಕೊಂದ್ ಸ್ವಲ್ಪ ಪ್ರೋಟೋಟೈಪ್ಸ್ ನ ಚೆನ್ನಾಗಿ ಮಾಡ್ಬೇಕು, ಅದಕ್ಕೊಂಚೂರು ತಾಳ್ಮೆ ಇಟ್ಕೊಂಡ್ರೆ ಆಯ್ತಷ್ಟೇ. ಇಲ್ಲ, ಏನು ಇಲ್ಲದೆ ಇಲ್ಲ, ನಮ್ಮ ಹತ್ರ ಎಲ್ಲವೂ ಇದೆ. ನೀವು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಮೊದಲನೇ ವಿಷಯ, ಗೊಂಬೆ ಮಾಡುವವರ ಸಂತತಿ ಬೆಳೀತಾ ಇದೆ, ಕ್ಷೀಣಿಸ್ತಾ ಇಲ್ಲ ಅನ್ನೋದು ನಿಜಕ್ಕೂ ನಮ್ಗಂತೂ ಖುಷಿ ಕೊಡುವಂತ ವಿಚಾರ. ಎರಡನೇದು, ನೀವು ಬೊಂಬೆ ಮಾಡುವವರಷ್ಟೇ ಅಲ್ಲ, ಇತಿಹಾಸಕಾರರು, ಕಲಾಕಾರರು, ಇಂಥವ್ರನ್ನೆಲ್ಲರನ್ನು ಒಗ್ಗೂಡಿಸಿ, ಅಂದ್ರೆ ಒಂದು ಒಬ್ಬೊಬ್ಬರನ್ನ ಜೋಡಿಸ್ಕೊಂಡು ಒಂದು ನೆಟ್ವರ್ಕ್ ತರ ಆದ್ರೇನೆ ಗೊಂಬೆ ಕೊನೆಗೆ ಒಂದು ಪ್ರಾಡಕ್ಟ್ ಅಂತ ಏನ್ ಬರುತ್ತೆ ಅದಕ್ಕೆ ಸಾರ್ಥಕ್ಯ ಅಂತ ಹೇಳಿದ್ದು ಕೂಡ ತುಂಬಾ ಒಳ್ಳೆ ವಿಚಾರ. ಇದು ಬಹುಶಃ ಯಾರು ಆಳುವವರಿದಾರ ಅವ್ರ ಕಿವಿಗೂ ಮುಟ್ಟತ್ತೆ ಅಂತ ಅನ್ಕೋತೀವಿ ನಾವು. ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಮಿಕ್ಕ ಶ್ರೋತೃಗಳಿಗೆ ಏನಾದ್ರೂ ಪ್ರಶ್ನೆ ಇದ್ರೆ, ಅಂದ್ರೆ ಇವಾಗ ಕೇಳಬೇಕು ಅಂತ ಅನ್ಕೊಂಡು ಕೇಳಕ್ ಆಗದೆ ಇದ್ದವರು ನಮ್ಮ ಮಿಂಚಂಚೆಗೆ ಕಳಿಸ್ಕೊಡಿ ನಿಮ್ಮ ಪ್ರಶ್ನೆಗಳನ್ನ. ನಾವು ಖಂಡಿತ ಶ್ರೀಮತಿ ಅನುಪಮಾ ಹೊಸಕೆರೆ ಅವರನ್ನ ಸಂಪರ್ಕಿಸಿ ನಿಮ್ಮ ಜಿಜ್ಞಾಸೆಯನ್ನು ತಣಿಸುವ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಇದುವರೆಗೂ ಪ್ರಶ್ನೆ ಕೇಳಿದವರಿಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ಹಂತ ವಿನಾಯಕರಿಂದ. ಧನ್ಯವಾದಗಳು. ಇಂದು ನಾವು ನವರಾತ್ರದಲ್ಲಿ ದೇಶಾದ್ಯಂತ ನಡೆಯುವ ಹಲವಾರು ಆಚರಣೆಗಳಲ್ಲಿ ಪ್ರಮುಖವಾಗಿರುವ ಕರ್ನಾಟಕದಲ್ಲಿ ಕಂಡುಬರುವಂತಹ ವಿಶಿಷ್ಟವಾದ ಆಚರಣೆ ಗೊಂಬೆಗಳ ಹಬ್ಬದ ಕುರಿತು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಆಯಾಮಗಳ ಸಮೇತ ತಿಳಿದುಕೊಂಡಿದ್ದೇವೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಹಬ್ಬಗಳಲ್ಲಿ, ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೊಂಬೆಗಳನ್ನು ಹೇಗೆ ಮಾಡುತ್ತಾರೆ, ಯಾವೆಲ್ಲ ಬೊಂಬೆಗಳನ್ನು ಮಾಡುತ್ತಾರೆ ಮತ್ತು ಅವುಗಳನ್ನು ಆಚರಣೆಗಳಲ್ಲಿ ಹೇಗೆ ಬಳಸಿಕೊಳ್ಳಲಾಗುತ್ತದೆ ಎಂಬುದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಇಂದು ನಾವು ಅರಿತಿದ್ದೇವೆ. ಭಾರತದಲ್ಲಿ ಹಿಂದೆಲ್ಲ ಯಾವೆಲ್ಲ ರಾಜರ ಆಡಳಿತದ ಸಮಯದಲ್ಲಿ ಈ ಬೊಂಬೆಗಳ ಹಬ್ಬದ ಆಚರಣೆಯು ಪ್ರಸಾರವಾಯಿತು, ಈ ಹಬ್ಬಗಳಿಗೆ ರಾಜರು ಹೇಗೆ ಪ್ರೋತ್ಸಾಹ ನೀಡಿದರು ಎಂಬ ಐತಿಹಾಸಿಕ ದಾಖಲೆಗಳನ್ನು ಇಂದು ನಾವು ನೋಡಿದ್ದೇವೆ. ಈ ಬೊಂಬೆಗಳ ಹಬ್ಬವು ಭಾರತದ ಆಧ್ಯಾತ್ಮದಲ್ಲಿ ಕಂಡುಬರುವ ಸೃಷ್ಟಿ, ಸ್ಥಿತಿ, ಲಯ ಮತ್ತು ಪ್ರಕೃತಿ ಪುರುಷ ಇತ್ಯಾದಿ ಹಲವಾರು ಪರಿಕಲ್ಪನೆಗಳನ್ನು ಅನುಭವ ರೂಪದಲ್ಲಿ ಕಟ್ಟಿಕೊಡುತ್ತದೆ. ಬೊಂಬೆಗಳ ಹಬ್ಬವು ಇಷ್ಟದೇವತೆ ಹಾಗೂ ಕುಲದೇವತೆಗಳ ಕುರಿತು ನಮಗಿರುವ ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸುತ್ತದೆ ಹಾಗೂ ಮಕ್ಕಳಿಗೆ ನಮ್ಮ ಪುರಾಣ ಇತಿಹಾಸದ ಕಥೆಗಳನ್ನು ದೃಶ್ಯ ರೂಪದಲ್ಲಿ ಕಟ್ಟಿಕೊಡುತ್ತದೆ. ನವರಾತ್ರದ ಹಬ್ಬವು ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಹಲವಾರು ರಾಜರಿಂದ ಆಚರಿಸಲ್ಪಟ್ಟಿದೆ ಹಾಗೂ ಆ ಕಾಲದಲ್ಲೇ ನವರಾತ್ರದ ಬೊಂಬೆಗಳ ಹಬ್ಬವು ಅಸ್ತಿತ್ವದಲ್ಲಿದ್ದುದನ್ನು ನಾವು ಕಾಣಬಹುದಾಗಿದೆ.